व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेशप्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदृशन्नो जय जय। आद्यशिष्यं हृषीकेशं विष्णुतीर्थं महामुनिं पद्मनाभं नरहरिं जनार्दनमहं भजे। उपेन्द्रं वामनमुनिं रामतीर्थमधोक्षजं मध्वशिष्यान्यतिश्रेष्ठान् वैतान् प्रणमाम्यहं। ऋग्वेदसंहितां सार्थां यस्त्रिवारमधीतवान् श्रीपूर्णप्रज्ञमुखतस्तत्यतीर्थमहं भजे। लिकुचान्वयसञ्जातः पण्डितार्यस्त्रिविक्रमः श्रीमध्वप्रेमपाकोऽयं पातु नस्तत्त्ववर्त्मनि। नारायणः पण्डितार्य श्रीमध्वविजयप्रदः त्रैविक्रमार्यदासस्तु पातां श्रीमध्ववर्त्मनि। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमश्चिन्तये तं महान्तं। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिम् आनतोऽस्मि। स्वस्त्यस्तु सतां सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। ಶ್ರೀಕೃಷ್ಣ ಮುಖ್ಯ ಪ್ರಾಣರಲ್ಲಿ ಶರಣಾಗಿ ಆಚಾರ್ಯರನ್ನು, ವೇದವ್ಯಾಸರನ್ನು, ಶುಕಾಚಾರ್ಯರನ್ನು ಮತ್ತೆ ಮತ್ತೆ ನೆನೆದು ಪ್ರಹ್ಲಾದನ ಚರಿತ್ರೆಯಲ್ಲಿ ತಂದೆಯಿಂದ ಬೇರೆ ಬೇರೆ ರೀತಿಯಿಂದ ಅಪಾಯಕ್ಕೊಳಗಾಗುವಾಗಲೂ ಪ್ರಹ್ಲಾದನ ಮನಸ್ಸಿನಲ್ಲಿ ಒಂದು ದೃಢವಾದ ನಿಶ್ಚಯ ಇತ್ತು. ದಿತಿ ತನ್ನ ಮಕ್ಕಳೆಲ್ಲರೂ ಕೂಡ
ದೇವತೆಗಳಿಂದ ನಷ್ಟರಾದರು ಅನ್ನುವ ಕಾರಣಕ್ಕಾಗಿ ಪಡೆದ ಗರ್ಭ ಅದು 49 ಮರುತ್ತು ಆಯಿತು. ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಮಧ್ಯದಲ್ಲಿ ಹಿರಣ್ಯಾಕ್ಷ ವರಾಹಾವತಾರದ ಕಾರಣಕ್ಕಾಗಿ ಅವನು ಬಲಿಯಾದ. ಈ ಕೋಪದಿಂದಾಗಿ ಹಿರಣ್ಯಕಶಿಪು ದೀರ್ಘವಾದ ಅತ್ಯಂತ ಘೋರವಾದ ತಪಸ್ಸು ಮಾಡಿ ದೇವತೆಗಳ ಮೇಲಿನ ಹಿಡಿತವನ್ನು ಸಾಧಿಸುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ನಿರಂತರ ನಡೆಸ್ತಾನೇ ಇದ್ದ. ಈ ಪ್ರಯತ್ನದಲ್ಲಿ ಮೊದಲು ಅವನು ಅದಕ್ಕೋಸ್ಕರ ತನ್ನ ಸುತ್ತ ಇದ್ದಂತಹ ಅನೇಕ ರಾಕ್ಷಸರನ್ನು ಒಟ್ಟು ಹಾಕಿ ನಡೀತಾ ಇದ್ದಂತಹ ಒಳ್ಳೆಯ ಕೆಲಸಗಳಿಗೆಲ್ಲ ಭಂಗ ತರಬೇಕು ಅಂತ ಪ್ರಯತ್ನಿಸಿದ. ಸರ್ವೈಃ ಉಪಾಯೈಃ ಹಂತವ್ಯಃ ಸಂಭೋಗ ಶಯನಾಸನೈಃ ಸುಹೃಲ್ಲಿಂಗಧರಃ ಶತ್ರುಃ ಮುನೇರ್ದಷ್ಟಮಿವೇಂದ್ರಿಯಂ. ದುಷ್ಟ ಇವ ಇಂದ್ರಿಯಂ. ಒಬ್ಬ ಸಾಧಕನಿಗೆ ಶತ್ರುವಾಗಿ ಹೊರಗಿನಿಂದ ಏನೂ ಬರಬೇಕಾಗಿಲ್ಲ. ಅವನ ಇಂದ್ರಿಯಗಳನ್ನು ಕೆರಳಿಸಿಬಿಟ್ರೆ ನಾವು ಗೆದ್ದೆವು ಅಂತ ಲೆಕ್ಕ. ರಾಕ್ಷಸರು ಬರಬೇಕು ಅಂತಂದರೆ ಕೋರೆದಾಡೆ, ತಲೆಯೆಲ್ಲ ಕೂದಲು ಕೆದರಿದವರು, ಕೆಂಪು ಕಣ್ಣಿನವರು, ವಿಚಿತ್ರವಾದ ಆಕೃತಿಯವರವರು ಬರಬೇಕಾಗಿಲ್ಲ. ನಮ್ಮ ಮನಸ್ಸಿನ ಒಳಗೆ ನಮ್ಮ ಇಂದ್ರಿಯಗಳಿಗೆ ಬೇಡವಾದದ್ದನ್ನು ಮತ್ತೆ ಮತ್ತೆ ಆಸೆ ಪಡುವಂತೆ ಮಾಡಿಬಿಟ್ರೆ ನಾವು ಗೆದ್ದ ಹಾಗೆ. ಮುನೇಹೇ ದುಷ್ಟಂ ಇವ ಇಂದ್ರಿಯಂ. ಮುನಿಗೆ ಶತ್ರು ಬೇರೆ ಯಾವುದೂ ಅಲ್ಲ, ಅವನದ್ದೇ ಇಂದ್ರಿಯಗಳು ದಾರಿ ತಪ್ಪುವುದು. ನಾವು ಅಷ್ಟೇ ಕೆಲಸ ಎಲ್ಲ ಕಡೆಯಲ್ಲೂ ಕೂಡ ಅವರವರು ಮಾಡುವಂತಹ ಕೆಲಸಗಳಿಗೆ ಭಂಗ ತರುವ ಮೂಲಕ ಜೋರಾಗಿ ಭೇರಿಯನ್ನು ಬಡಿದು ಹೆದರಿಕೆ ಹುಟ್ಟಿಸುವಂತಹದ್ದು. ಒಂದು ಸರ್ತಿ ಎದುರುಗಡೆ ಬಂದವರನ್ನು ಚೆನ್ನಾಗಿ ಹೊಡೆದು ಬಡಿದು ನಮ್ಮ ಮಾತು ಕೇಳ್ತಾರೆ ಅಂತಂದರೆ ಅವರನ್ನು ಉಳಿಸ್ಕೊಳ್ಬೇಕು. ನಮ್ಮ ಮಾತು ಕೇಳುವುದಿಲ್ಲ ಅಂದರೆ ಅವರನ್ನು ಯಾವ ಕಾರಣಕ್ಕೂ ಉಳಿಸ್ಲಿಕ್ಕಿಲ್ಲ. 10 ಹಂತಗಳಿರ್ತವೆ. ಕೇವಲ ಬರೀ ಕೊಂದುಕೊಂಡು ಹೋಗುವುದು ಅಂತಂದಾಗ ನಮಗೆ ಜನಬಲ ಬೇಕಲ್ವ. ನಮ್ಮನ್ನು ಒಪ್ಪಿಕೊಂಡು ಯಾರು ನಡೀತಾರೋ ಅವರೇ ನಮಗೆ ನಾಳೆ ಆಧಾರ. ಹಾಗಾಗಿ ಅಂಥವರನ್ನೆಲ್ಲ ಒಟ್ಟು ಹಾಕಿ ನಾವು ಹೇಗಿರಬೇಕು ಅನ್ನೋದನ್ನು ಒಂದಿಷ್ಟು ತನ್ನ ಸೈನಿಕ ಬಲಕ್ಕೆ, ರಾಕ್ಷಸ ಗುಂಪಿಗೆ ಅನೇಕ ಬೋಧನೆಗಳನ್ನು ಮಾಡುತ್ತಾನೆ. ಇಷ್ಟರಲ್ಲಿ ಪ್ರಹ್ಲಾದನ ಹುಟ್ಟಾಗಿದೆ. ಅವನನ್ನು ತನ್ನ ಮುಂದಿನ ಸಕ್ಸಸರ್ ಅಂತ ಘೋಷಿಸುವುದಕ್ಕಾಗಿ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ ಕೊನೆಗೆ ಗುರುಕುಲಕ್ಕೆ ಹಾಕಿದ್ದಾನೆ. ಆ ಗುರುಕುಲದಲ್ಲೋ ಧರ್ಮ ಅರ್ಥ ಕಾಮ. ಅದು ಧರ್ಮ ಅಂದರೆ ಏನು ಅಂದರೆ ಲೋಕದಲ್ಲಿ ವ್ಯವಸ್ಥೆಯನ್ನು ನಡೆಸಲಿಕ್ಕೆ ಏನು ಬೇಕೋ ಆ ಧರ್ಮ, ಹೊರತು ಧರ್ಮ ಅಂದರೆ ಭಗವಂತನನ್ನು ಮೆಚ್ಚಿಕೊಂಡ ಧರ್ಮ ಅಲ್ಲ. ಅರ್ಥಕಾಮಗಳ ಬಗ್ಗೆ ಅತ್ಯಂತ ಸೆಕ್ಯುಲರ್ ಆಗಿ ಪಾಠವನ್ನು ಮಾಡಬೇಕು ಅಂತ ಷಂಡಾಮರ್ಕರನ್ನು ಕೂರಿಸಿ ಅವರಿಗೆ ಅನೇಕ ಚಿಂತನೆಗಳನ್ನು ಕೊಟ್ಟಿದ್ದಾನೆ. ಹೀಗೆ ಇರಬೇಕು, ಟೆಕ್ಸ್ಟ್ ಬುಕ್ ಅಂದರೆ ನಾವು ಬಯಸಿದಾಗಿರಬೇಕು ಹೊರತು ನೀವು ಹಿಂದಿಂದ ಹೇಳ್ಕೊಂಡು ಬಂದದ್ದನ್ನೆಲ್ಲ ಇಲ್ಲಿ ಹೇಳ್ಕೊಡ್ಲಿಕ್ಕಿಲ್ಲ ಅಂತ ಶಿಕ್ಷಣದ ಪದ್ಧತಿಯನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಆದರೆ ಪ್ರಹ್ಲಾದನ ವರ್ತನೆ ಗುರುಗಳು ಎಷ್ಟು ಏನು ಹೇಳ್ತಾ ಇದ್ರೂ ಕೂಡ ಅವನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ನರಹರಿ ಅಂತ ಚಿಂತನೆ, ತನ್ನ ಗುರುಕುಲದ ಹುಡುಗರನ್ನೆಲ್ಲ ಒಟ್ಟಾಕೊಳ್ಳೋದು, ಅವರಿಗೆ ಅನೇಕ ಚಿಂತನೆಗಳನ್ನು ಹೇಳುವುದು. ಒಂದು ಸರ್ತಿ ಕರೆಸಿ ಹಿರಣ್ಯಕಶಿಪು ಕಹಿ ಉಂಡಿದ್ದ, ಇವನೇನು ಹೇಳಿದರೂ ನಾನು ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳ್ತಾನೆ ಅಂತ. ಮತ್ತೆ ಷಂಡಾಮರ್ಕರನ್ನು ಕರೆಸಿ ಅವ್ರ ಹತ್ರ ಎಲ್ಲ ವಿಚಾರ ಮಾಡಿ ಅವನು ಯಾರ ಹತ್ರ ಭೇಟಿ ಆಗ್ತಾನೆ, ಎಲ್ಲಿ ಅವನಿಗೆ ಬೇರೆ ಏನಾದರೂ ಸಂಪರ್ಕ ಇದೆಯಾ ಇತ್ಯಾದಿಗಳನ್ನು ಎಲ್ಲ ಕುರುಹುಗಳನ್ನು ಎಲ್ಲೆಲ್ಲಿಂದ ಇಂತಹ ವಿಷಯಗಳನ್ನು ಬಾಯಿಂದ ಬರುತ್ತೆ ಅಂತ ಹುಡುಕಿದ್ದಾನೆ. ಯಾವುದಕ್ಕೂ ಉತ್ತರ ಸರಿಯಾಗಿ ಸಿಕ್ಕಿಲ್ಲ. ಆ ಹುಡುಗನ ಮನಸ್ಸಿಲ್ಲದ್ದದ್ದೇ ಯಾವಾಗಲೂ ಕೂಡ ಭಗವಂತನ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಭಾವನೆಗಳು, ಅವನ ಭಜನೆ, ಅವನ ಸ್ಮರಣೆ, ಅವನು ಹಾಡ್ತಾ ಇದ್ದ, ಕತೆ ಹೇಳ್ತಾ ಇದ್ದ. ಹುಡುಗರೆಲ್ಲ ಷಂಡಾಮರ್ಕರ ಪಾಠ ಯಾವಾಗ ಮುಗಿಯತ್ತೆ ಅಂತ ತಲೆ ಚಚ್ಕೊಂಡು ಕಾಯ್ತಿದ್ರು. ಅವ್ರದ್ದು ಓಡಿ ಹೋದ ತಕ್ಷಣ ಎಲ್ಲ ಗುಂಪುಗೂಡಿ ಅವ್ರಿಗೆ ಆಟಕ್ಕೆ ಅಂತ ಬಿಟ್ಟರು ಒಳ್ಳೆ ಈ ಕೀರ್ತನೆ ಇದರಲ್ಲೇ ತಮಗೆ ಸುಖ ಇದೆ ಅಂತ ಹುಡುಗನ ಸುತ್ತ ಕೂಡುತ್ತಿದ್ರು.
ತಂದೆ ಕರೆಸಿ ಕೇಳಿದಾಗ ಅವನು ಹೇಳಿದ್ದಿಷ್ಟು: ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇ ಅಧೀತಮುತ್ತಮಂ. ನೀನು ಓದಿದ್ದೇನು ಅಂತ ಕೇಳಿದ್ರಲ್ವಾ, ನಾನು ಓದಿದ್ದಿಷ್ಟು. ಇದು ನಿಜವಾಗಿ ಓದಬೇಕಾದದ್ದು. ಇವತ್ತಿನ ಶಾಲೆಯಲ್ಲಿ ಮಕ್ಕಳಿಗೆ ಇದನ್ನು ಹೇಳ್ತಾರೆ, ಅವರು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಹಾಗೊಂದು ಕಲ್ಪನೆ ಆದರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನೂ ಬಿಟ್ಟ ಹಿರಣ್ಯಕಶಿಪುವಿನ ಶಾಲೆಯೇ ಇವತ್ತು ನಡೀತಾ ಇರೋದು. ಹಾಗಾಗಿ ಶಿಕ್ಷಣದ ವಿಷಯದಲ್ಲಿ ನಾವೆಲ್ಲ ತುಂಬ ಪ್ರಗತಿಯನ್ನು ಸಾಧಿಸಿದ್ದೇವೆ, ಹಿಂದೆ ಇಲ್ಲದ ಇರುವ ಬದಲಾವಣೆಗಳನ್ನು ಮಾಡಿದ್ದೇವೆ. ಹೀಗೆ ಎಲ್ಲದಕ್ಕೂ ನಮ್ಮದೇ ಆದ ಕೆಲವು ಲಾಜಿಕ್ಗಳಿವೆ. ಶಿಕ್ಷಣದಲ್ಲಿ ಹೇಳಿಕೊಡಬಾರ್ದನ್ನು ಹೇಳಿಕೊಡ್ತಾ ಇದ್ದಾರೆ ಅಂತ ಅನ್ನೋದಕ್ಕಿಂತ ಹೆಚ್ಚು ಹೇಳಿಕೊಡ್ಬೇಕಾದ್ದನ್ನು ಹೇಳಿಕೊಡ್ತಿಲ್ಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರಿಂದಾಗಿ ಅವನು ಹೇಳಿದ್ದು ಭಗವಂತನ ಬಗ್ಗೆ ಕೇಳುವಿಕೆ, ಅದನ್ನು ಮತ್ತೆ ಮರುನುಡಿಯುವಿಕೆ, ಅದನ್ನು ಮತ್ತೆ ಮನಸ್ಸಿನಲ್ಲಿ ನೆನೆಯುವಿಕೆ, ಅಂತಹ ಸಂದರ್ಭ ಬಂದಾಗ ದೊಡ್ಡವರ ಪಾದಸೇವನೆ, ಭಗವಂತನ ಅರ್ಚನೆ, ಭಗವಂತನಿಗೆ ಎಲ್ಲೆಲ್ಲಿ ಸಿಕ್ಕಿದಾಗಲೂ ವಂದನೆ, ಭಗವಂತನ ಸೇವನೆಯ ಜೊತೆಗೆ ಅವನ ಕೈಯಾಳಾಗಿ ಕಾಲಾಳಾಗಿ ಅಡಿಯಾಳಾಗಿ ಸೇವೆ ಸಲ್ಲಿಸುವುದು, ಅತ್ಯಂತ ಆತ್ಮೀಯನಾಗಿ ಭಗವಂತನನ್ನು ಸಖ್ಯದಿಂದ ಕಾಣುವಂತಹದ್ದು, ಕೊನೆಗೆ ಎಲ್ಲದಕ್ಕಿಂತ ಹೆಚ್ಚು ತನ್ನನ್ನು ಭಗವಂತನಿಗೆ ಒಪ್ಪಿಸುವಂಥದ್ದು. ಇದೆಲ್ಲವೂ ಪುಂಸಾರ್ಪಿತ ವಿಷ್ಣು ಭಕ್ತಿ ಚೇತ್ ನವಲಕ್ಷಣ. ಇದೆಲ್ಲವನ್ನು ಸೇರಿದರೆ 9 ಗುಣಗಳಿಂದ ಭಗವಂತನನ್ನು ಆರಾಧಿಸುವುದೇ ಅಧೀತಂ, ನಾನು ಮೆಚ್ಚಿದ್ದು ಓದಿದ್ದು. ಗುರುಗಳು ನಮತ್ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ತೇಶ ತವೇಂದ್ರ ಶತ್ರೋ, ಇದನ್ನೆಲ್ಲ ನಾನು ಹೇಳಿಕೊಟ್ಟಿಲ್ಲ ಅಂತಾನೆ ಗುರು. ನಾನು ಇದನ್ನೆಲ್ಲ ಹೇಳಿಕೊಟ್ಟಿಲ್ಲ, ಅವನೇ ಎಲ್ಲಿಂದಲೋ ಕಲ್ತಿದ್ದಾನೆ. ನಮ್ಮ ಸಿಲೆಬಸ್ಸಲ್ಲಿ ಟೆಕ್ಸ್ಟ್ ಬುಕ್ಕೇ ಇಲ್ಲ, ಈ ಪಾಠವನ್ನೇ ನಾವು ಮಾಡಿಲ್ಲ. ಸಿಟ್ಟಿನಿಂದ ಹಿರಣ್ಯಕಶಿಪು: ಹೇ ಬ್ರಹ್ಮ ಬಂಧೋ ಕಿಮೇ ತದ್ವಿಪಕ್ತ ವಿಪಕ್ಷಂ ಶ್ರಯತಾಸತ ಅಸಾರಂ ಗ್ರಾಹಿತೋ ಬಾಲೋ ಮಾಮನಾದೃತ್ಯ ದುರ್ಮತೆ. ನನ್ನನ್ನು ತಿರಸ್ಕರಿಸಿ ನನ್ನೆದುರುಗಡೆನೇ ನನ್ನ ಶತ್ರುವನ್ನು ಆನಂದವಾಗಿ ಇಷ್ಟೆಲ್ಲ ಹೊಗಳ್ತಾ ಇದನ್ನೇ ನಾನು ಗುರುಕುಲದಲ್ಲಿ ಓದಿದ್ದು ಅಂತ ಹೇಳ್ತಾ ತಿರುಗ್ತಾ ಇದ್ದಾನಲ್ವಾ, ಏನು ಹೇಳ್ಕೊಟ್ಟಿದ್ದೀರಿ, ಇದಾ ನೀವು ಹೇಳ್ಕೊಟ್ಟಿದ್ದು ಅಂತ ಚೆನ್ನಾಗಿ ಬೈತಾನೆ. ಅವ್ರದ್ದೋ ಪಾಪ ಹೊಟ್ಟೆಪಾಡು, ಏನು ಮಾಡಬೇಕು ಅವರಿಗೆ? ಇಲ್ಲ, ಈಗ ಇನ್ನೊಂದು ಸರ್ತಿ ಇದನ್ನು ಎಲ್ಲ ತಿದ್ದುಪದಿಗೊಳಿಸಿ ನಾವು ಸರಿಯಾದ್ದನ್ನು ಹೇಳ್ತೇವೆ, ಹಾಗೆ ಹೀಗೆ ಅಂತ ಒಂದಿಷ್ಟ ಆಯಿತು. ಕೊನೆಗೆ ಮತ್ತೆ ಗುರುಕುಲದ ಶ್ರಯಣ ಆಯಿತು. ಗುರುಕುಲದಲ್ಲಿ ಯಥಾಪ್ರಕಾರ ಪಾಠದಲ್ಲೆಲ್ಲ ಹೆಚ್ಚು ಗಮನ ಕೊಟ್ಟು ಅವನನ್ನೇ ಕೇಂದ್ರೀಕರಿಸಿ ಪಾಠ ಎಲ್ಲ ಶುರುವಾಯಿತು. ಆದರೆ ಗುರುಗಳ ಪಾಠಕ್ಕೆ ಯಾರೂ ಕಿವಿ ಕೊಡ್ತಾನೆ ಇರಲಿಲ್ಲ, ಅಥವಾ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಮನಸ್ಸಿರಲಿಲ್ಲ. ಅವರು ಅಲ್ಲಿದ್ದರೂ ಕೂಡ ದೇಹ ಮಾತ್ರ ಇರ್ತಿತ್ತು. ಮುಗಿದ ತಕ್ಷಣ ಹುಡುಗನ ಹತ್ರ ಓಡಿ ಬರ್ತಿದ್ರು, ಪ್ರಹ್ಲಾದನ ಹತ್ರ ಕೇಳ್ತಿದ್ರು, ಗುರುಗಳೇ ನೀವೇ ನಮಗೆ ಗುರುಗಳು, ಪಾಠ ಮಾಡಿ ಅಂತ. ಹಂತಾರ್ಭಕ ಮೇ ಶೃಣುತ ವಚೋವಃ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾನ್ ಧಾಮ ಪ್ರಮಾದ್ಯಥ. ನಿಮ್ಮ ತಂದೆ, ನಿಮ್ಮ ಹಿರಿಯರು ಎಲ್ಲರೂ ಕೂಡ ಯಾವ ಕಾರಣಕ್ಕಾಗಿ ಹೋರಾಡಿದ್ರೋ ಅದನ್ನು ಅವರು ಗೆಲುವು ಅಂತ ಅಂದುಕೊಳ್ಳಿಲ್ಲ. ಹೇಳುವಾಗ ವೀರಮರಣವನ್ನಪ್ಪಿದ್ದಾರೆ ನಮ್ಮ ತಂದೆ ತಾಯಿಯರು ಅಂತ ಅನ್ನುವ ಹೆಗ್ಗಳಿಕೆಯ ಮಾತನ್ನು ಆಡಿರಬಹುದು. ಆದರೆ ಅದು ಯಾವ ಥರದ ವೀರಮರಣ, ಯಾವ ಕಾರಣಕ್ಕಾಗಿ ವೀರ ಸಾವನ್ನು ಹೊಂದಬೇಕೋ ಅದಕ್ಕಾಗಿ ಹೊಂದಿದ್ದಲ್ಲ. ಅವರು ಅನ್ಯಾಯ ಮಾಡಿ ಮಾಡಿ ಅದರಿಂದ ಸತ್ತದ್ದು. ನೀವು ಅದನ್ನೇ ನ್ಯಾಯ ಅಂತ ಕಲ್ಪಿಸಿಕೊಂಡು ಕೆಂಪು ಬಣ್ಣವನ್ನು ಬಹಳ ಮಂಗಳ ಕುಂಕುಮ ಅಂತ ಹೇಳ್ತಾ ಇದ್ದೀರಿ, ಅದು ರಕ್ತ ಅಲ್ಲಿ ಬಂದದ್ದು. ಆ ನೆತ್ತರು ನಿಮ್ಮ ಶುಭದ ಲಕ್ಷಣವನ್ನು ಹೇಳ್ತಾ ಇಲ್ಲ ಅಲ್ಲಿ. ಯದುಕ್ತ್ಯಾ ನ ಪ್ರಬುದ್ಧೇತ ಸುಪ್ತಸ್ತ್ವಜ್ಞಾನ ನಿದ್ರಯ ನ ಶ್ರದ್ಧಧ್ಯಾತ್ಮತಂ ತಸ್ಯ ಯಥಾಂಧೋ ಹ್ಯಂಧನಾಯಕಃ. ಒಬ್ಬ ಕುರುಡ ಕರ್ಕೊಂಡು ಹೋಗ್ತೇನೆ ಅಂತ ಹೋಗ್ತಾ ಇದ್ದಾನೆ. ಹಿಂದಿನವರು ಕುರುಡರಾದರೆ ದೊಡ್ಡ ಸಮಸ್ಯೆ ಆಗಲಿಲ್ಲ, ಅವನು ಎದುರಿನವನು ಕುರುಡ ಅಂತ ಗೊತ್ತಿಲ್ಲ. ಹಾಗಾಗಿದೆ ನಿಮ್ಮ ಎಲ್ಲ ಪರಿಸ್ಥಿತಿ. ನಿಮ್ಮ ದೊಡ್ಡವರೆಲ್ಲ ನಾವು ಏನು ಮಾಡ್ತಾ ಇದ್ದೇವೆ ಇದ್ದೇ ಸರಿ ಅಂತ ಹಠಕ್ಕೆ ಬಿದ್ದು ಇದನ್ನು ನಿಮಗೆ ಬೋಧಿಸ್ತಾ ಇದ್ದಾರೆ. ಆದರೆ ಅಜ್ಞಾನ ನಿದ್ರೆಯ, ಅರಿವಿನ ಕೊರತೆಯ ಕಣ್ಣು ಕಳೆದುಕೊಂಡ ಗಾವಿಲರ ಗುಂಪು ನಿರಂತರ ಸಾಗ್ತಾ ಇದೆ. ಆದರೆ ಯಾವ ಭಗವಂತನ ಮಾತಿನ ಹಿನ್ನೆಲೆಯನ್ನು ಅರಿತುಕೊಳ್ಳದೆ ನ ಪ್ರಬುದ್ಧೇತ, ಎಚ್ಚರ ಆಗದೇ ಇದ್ದರೆ ಮತ್ತೊಮ್ಮೆ ನಾವು ವಾಪಸ್ಸು ಬರಲಿಕ್ಕಾಗದೇ ಇರುವಷ್ಟು ದೂರ ಹೊರಟು ಹೋಗ್ತೇವೆ. ಅಂತಹ ಮಾತುಗಳಲ್ಲಿ ನ ಶ್ರದ್ಧಧ್ಯಾತ್,
ಶ್ರದ್ಧೆ ಅಂಥ ವಿಷಯದಲ್ಲಿ ಇಡಬಾರ್ದು. ಯಾವುದರಿಂದಾಗಿ ನಾವು ದೇವರನ್ನು ದೂರ ಕಳ್ಕೊಳ್ತೇವೋ ಅಂಥ ಮಾತಿಗೆ ಅರ್ಥವೇ ಇಲ್ಲ. ನಹ್ಯಚ್ಯುತಂ ಪ್ರೀಣಯತೋ ಬಹ್ವಾಯಾಸೋ ಸುರಾತ್ಮಜಾ ಆತ್ಮವತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ನಾನು ನಿಮಗೊಂದು ಸುಲಭದ ಮಾತನ್ನು ಹೇಳ್ತೇನೆ, ಪ್ರಯಾಸವೇ ಇಲ್ಲ. ನಹ್ಯಚ್ಯುತಂ ಪ್ರೀಣಯತಃ, ಭಗವಂತನನ್ನು ಪ್ರೀತಿಸುವುದರಲ್ಲಿ. ಈಗ ದ್ವೇಷಿಸುವಾಗ ದೇಹದಲ್ಲಿ ತುಂಬ ಎನರ್ಜಿ ವೇಸ್ಟ್ ಆಗುತ್ತೆ, ಪ್ರೀತಿಸುವಾಗ ಎನರ್ಜಿ ವೇಸ್ಟ್ ಆಗುವುದಿಲ್ಲ. ಇದ್ದದ್ದು ಇನ್ನಷ್ಟು ಹೆಚ್ಚು ಉತ್ಸುಕತೆಯಿಂದ ಜೀವನ ಉಲ್ಲಾಸ ಹೆಚ್ಚುತ್ತೆ. ನಹಿ ಅಚ್ಯುತಂ ಪ್ರೀಣಯತಃ, ಭಗವಂತನನ್ನು ಪ್ರೀತಿಸುವ ವಿಷಯದಲ್ಲಿ ನ ಬಹ್ವಾಯಾಸ, ಆಯಾಸ ಆಗುವುದಿಲ್ಲ ಅಲ್ಲಿ. ಅಸುರಾತ್ಮಜಾಹ, ಎಲೈ ಅಸುರರ ಮಕ್ಕಳೇ, ಆತ್ಮತ್ವಾತ್ ಸರ್ವಭೂತಾನಂ, ಯಾಕೆಂದರೆ ಅವನನ್ನು ಪ್ರೀತಿಸಬೇಕು ಅಂದರೆ ಎಲ್ಲೋ ದೂರದಲ್ಲಿ ಕಾಣದ ಜಾಗದಲ್ಲಿ ಅಥವಾ ನಾವು ಎಷ್ಟೋ ದೂರ ಸಾಗಿ ಹೋಗಿ ಪ್ರೀತಿಸಬೇಕಾಗಿಲ್ಲ. ಆತ್ಮವತ್, ಅವನು ನಮ್ಮೊಳಗೆ ಇದ್ದು ಸ್ವಾಮಿಯಾಗಿ ನಮ್ಮನ್ನೇ ರಕ್ಷಿಸುವ ನಮ್ಮ ಅನಿಮಿತ್ತ ಬಂಧುವಾಗಿ ಎಲ್ಲ ಭೂತಗಳಲ್ಲೂ ಸಿದ್ಧನಾಗಿದ್ದಾನೆ. ಹೇಳಬೇಕಾಗಿಲ್ಲ ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ತಂದು ಕೊಟ್ಟು ಹೇಳಬೇಕಾಗಿಲ್ಲ. ಸಿದ್ಧತ್ವಾತ್ ಇಹ ಸರ್ವತಃ, ನಮ್ಮ ಸುತ್ತಲಿನ ಎಲ್ಲದರಲ್ಲೂ ಇದ್ದಾನೆ. ನಿಮಗೂ ಕೂಡ ದೈತ್ಯರಿವರು, ಇವರೊಳಗೆ ನಾನು ಯಾಕಿರಬೇಕು ಅಂತ ದೇವರು ದೂರ ಆಗಿಲ್ಲ, ನಮ್ಮನ್ನು ಯಾರನ್ನು ದೂರ ಮಾಡಿಲ್ಲ. ನಮ್ಮೆಲ್ಲರಲ್ಲೂ ಬೈತಾ ಇರುವಂತಹ ತೆಗಳ್ತಾ ಇರುವಂತಹ ದುಷ್ಟರಲ್ಲೂ ಇದ್ದಾನೆ. ಯಾರು ಉದಾಸೀನನಾಗಿದ್ದಾನೆ ಅವನಲ್ಲೂ ಇದ್ದಾನೆ, ಯಾರು ಭಗವಂತನಲ್ಲಿ ಪ್ರೀತಿಸ್ತಾನೋ ಅವನಲ್ಲೂ ಇದ್ದಾನೆ. ದೇವರು ಇರುವ ವಿಷಯದಲ್ಲಿ ಎಲ್ಲ ಕಡೆಯಲ್ಲೂ ಇದ್ದಾನೆ. ಆದರೆ ನಮಗೆ ಪ್ರತೀಕ ಬೇಕಾದದ್ದು ಯಾವುದು? ಸರ್ವತ್ರ ಇದ್ದಾನೆ ಅಂತ ಯೋಚಿಸಿ ಹೆಚ್ಚು ಹೆಚ್ಚು ಯಾರು ಭಗವಂತನ ಹತ್ತಿರಕ್ಕೆ ಹೋಗಬೇಕು ಅಂತ ಬಯಸ್ತಾನೋ ಅಂಥವನಲ್ಲಿ ಭಗವಂತನ ಅಸ್ತಿತ್ವ ಹೆಚ್ಚಿರುತ್ತೆ. ಅದರ ವ್ಯಕ್ತಿ ಅಂದರೆ ಪ್ರಕಾಶ ಆಗೋದು ಜಾಸ್ತಿ ಆಗುತ್ತೆ. ಅಂಥವನಲ್ಲಿ ಭಗವಂತನನ್ನು ಕಾಣಲಿಕ್ಕಾಗುತ್ತೆ. ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ. ಅದರಿಂದಾಗಿ ಓ ಅಸುರ ಬಾಲಕರೇ, ನಿಮಗೊಂದು ನೆತ್ತರಿನಲ್ಲಿ ಇಂಜೆಕ್ಟ್ ಮಾಡಿದ ಒಂದು ಕ್ರೌರ್ಯ ಇದೆ, ಅದು ಗೊತ್ತಿಲ್ಲದೆ ಬಂದುಬಿಟ್ಟಿದೆ. ಆದರೆ ನನ್ನ ಮಾತು ಕೇಳುವುದಾದರೆ ನೀವು ದಯವಿಟ್ಟು ಎಲ್ಲ ಭೂತಗಳಲ್ಲೂ ದಯಾಂ ಕುರುತ, ಎಲ್ಲ ಪ್ರಾಣಿಗಳಲ್ಲೂ ಪ್ರೀತಿ ತೋರಿಸಿ. ಆ ಪ್ರೀತಿಯನ್ನು ತೋರಿಸಿದಾಗ ಅವುಗಳ ಪ್ರತಿಕ್ರಿಯೆ ಎನ್ನುವುದನ್ನು ಅನುಭವಿಸಿ ಒಮ್ಮೆ. ಅದರಲ್ಲಿರುವ ಕೃತಜ್ಞತೆ, ಅದರಲ್ಲಿರುವ ಸಂತೋಷ, ಅದನ್ನು ಮತ್ತೆ ಜೀವನದಲ್ಲಿ ನೀವು ಇನ್ನೊಂದರಿಂದ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ದಯಾಂ ಕುರುತ ಸೌಹೃದಂ ಭಾವಂ ಆಸುರ ಮುನ್ಮುಚ್ಯ, ಆಸುರ ಭಾವವನ್ನು ತೊರೆದು ತಯಾ ತುಷ್ಯತಿ ಅಧೋಕ್ಷಜ, ಇದರಿಂದ ಅಧೋಕ್ಷಜ ನಮ್ಮ ಕಡೆಗೆ ತೃಪ್ತನಾಗ್ತಾನೆ, ಸಂತೋಷ ಪಡ್ತಾನೆ. ಆಗ ಹುಡುಗರು ಹೇಳ್ತಾರೆ, ಅವನು ಸುಮಾರು ಎಲ್ಲ ಮಾತಾಡ್ತಾನೆ. ಎಲ್ಲ ಮಾತಾಡಿ ಆದಮೇಲೆ ಇನ್ನು ಮುಂದೆ ನಿನ್ನ ಕ್ಲಾಸೇ ಇರಲಿ ಪ್ರಹ್ಲಾದ, ನಮಗೆ ಈ ಅಧ್ಯಾಪಕರ ಕ್ಲಾಸ್ ಬೇಡ ಅಂತಾರೆ. ಪ್ರಹ್ಲಾದ ತ್ವಂ ವಯಂ ಚಾಪಿ ನರ್ತೇನ್ಯಂ ವಿದ್ಮಹೇ ಗುರುಂ ನರತೆ ಅನ್ಯಂ ಗುರುಂ ವಿದ್ಮಹೇ. ನಿನ್ನ ಹೊರತಾಗಿ ಬೇರೆ ಗುರುಗಳನ್ನು ನಾವು ಗುರು ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಯಾಕಂದರೆ ಅಷ್ಟು ಚಂದ ಪಾಠ ಮಾಡ್ತಿದ್ದ. ಪಾಠ ಮಾಡುವುದು ಅಂದರೆ ಹುಡುಗರಿಗೆ ಆಸಕ್ತಿ ಹುಟ್ಟಿಸುವುದು ನಿಜವಾದ ಪಾಠ. ಸುಮ್ಮನೆ ಅಲ್ಲಿದ್ದದ್ದನ್ನು ಓದುವುದು ಪಾಠ ಆಗೋದಿಲ್ಲ. ಪ್ರಹ್ಲಾದನ ಚಾಕಚಕ್ಯತೆ ಏನಿತ್ತು ಅಂದರೆ ಚೆನ್ನಾಗಿ ತಿಳಿದದ್ದನ್ನು ಚೆನ್ನಾಗಿ ಹೇಳ್ತಿದ್ದ, ಮನಸ್ಸು ಮುಟ್ಟುವ ಹಾಗೆ. ಕೆಲವೊಮ್ಮೆ ಚೆನ್ನಾಗಿ ತಿಳಿದಿರುತ್ತೆ, ಹೇಳಲಿಕ್ಕೆ ಬರಲ್ಲ. ಕೆಲವೊಮ್ಮೆ ಚೆನ್ನಾಗಿ ಹೇಳ್ತಾನೆ, ಹೇಳಿದ್ದು ಚೆನ್ನಾಗಿರಲ್ಲ. ಅಂದರೆ ಇದೆಲ್ಲ ನಮ್ಮಲ್ಲಿರುವ ಸಮಸ್ಯೆ. ಪ್ರಹ್ಲಾದನ ಮಾತು ಅಸುರರ ಹುಡುಗರಿಗೇ ಬಹಳ ಆಸಕ್ತಿ ಹುಟ್ಟಿಸಿ, ಬೇರೆ ಗುರುಗಳು ಬೇಡ, ನಮಗೆ ಈ ಕ್ಲಾಸಿಗೆ ಈ ಟೀಚರೇ ಬೇಕು ಅಂತ ಹಠ ಮಾಡಿಸುವಷ್ಟು ಆ ಹುಡುಗ ಅವನೇನು BEd ಮಾಡಿ ತಲೆಯೆಲ್ಲ ಕೆಡಿಸಿಕೊಂಡು ಪರ್ಮನೆಂಟ್ ಹೆಡ್ ಡ್ಯಾಮೇಜ್ ಆಗಿ ಬಂದವನಲ್ಲ. ಅವನು ಬೇಕಾದ್ದನ್ನು ಬೇಕಾದವರಿಗೆ ಬೇಕಾದ ರೀತಿಯಲ್ಲಿ ಕೊಡುವಂತಹ ಚೆನ್ನಾಗಿರುವ ಎಚ್ಚರ ಇರುವಂತಹ ಹುಡುಗ. ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಂ ನಾಪಿ ಈಶ್ವರ. ಈ ಷಂಡ ಮತ್ತು ಮರ್ಕ ಅನ್ನುವ ಇಬ್ಬರು ಗುರುಪುತ್ರರಿದ್ದಾರಲ್ಲ, ಶುಕ್ರಾಚಾರ್ಯರ ಮಕ್ಕಳು, ಇವರ ಕ್ಲಾಸ್ ನಮಗೆ ಬೇಡ ಪ್ರಹ್ಲಾದ, ನಾನು ನಿಮ್ಮ ಕ್ಲಾಸಲ್ಲೇ ಕೂತ್ಕೊಳ್ತೀವಿ. ಅವ್ರ ಕ್ಲಾಸ್ ಹಾಕಿದರೂ ಕೂಡ ನಾವು ಆ ಕ್ಲಾಸಿಂದ ತಪ್ಪಿಸ್ಕೊಂಡು ನೀನೆಲ್ಲಿರ್ತೀವೋ, ಇವನು ಕೆಲವೊಂದು ಸರ್ತಿ ಅಲ್ಲಿಂದ ತಪ್ಪಿಸಿಕೊಂಡು ಎಲ್ಲೋ ಬಂದು ಕೂತಿರ್ತಿದ್ದ, ಆಕಾಶ ನೋಡ್ಕೊಂಡು ಕೂತಿರ್ತಿದ್ದ, ಯಾವುದೋ ಮರದ ಕೆಳಗೆ ಕೂತಿರ್ತಿದ್ದ. ಅವನಿಗೆ ಈ ಪಾಠದ ವಿಷಯಗಳು ತೀರಾ ಜೊಳ್ಳು ಜೊಳ್ಳು ಅನ್ನಿಸಿದಾಗ ಒಬ್ಬನೇ ಅವನ ಪಾಡಿಗೆ ಅವನು ಹೋಗಿ ಕೂತಿರ್ತಿದ್ದ. ನಾವು ಎಲ್ಲ ಅಲ್ಲೇ ಬಂದುಬಿಡ್ತೇವೆ, ನಮಗೂ ಈ ಕ್ಲಾಸ್ ಬೇಡ ಅಂತ ಅನ್ನುವಷ್ಟು ಹುಡುಗನ ಆ ಕೆಳೆತನ ಅವರನ್ನು ಕಾಡಿಕೊಂಡಿತ್ತು. ಕೊನೆಗೆ ಆ ಕ್ಲಾಸು ಮತ್ತೆ ಹಾಗೆ ಮುಂದುವರಿತಾ ಅನೇಕ ಮಾತುಗಳನ್ನು ಹೇಳ್ತಾನೆ. ಅದರಲ್ಲಿ ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾತ್ ಮಾತು ಸ್ಥಿರೋಧದೆ ಋಷಿಣಾನುಗೃಹೀತಂ ಮಾಂ ನಾಧುನಾಪ್ಯಜಹಾದ್ ಸ್ಮೃತಿ. ಹುಡುಗರು ಕೇಳ್ತಾರೆ, ಇಷ್ಟೆಲ್ಲ ವಿಷಯ ನಿನಗೆ ಹೇಗೆ ಗೊತ್ತಾಯಿತು?
ನೀನು ಯಾವ ಪುಸ್ತಕ ಹಿಡ್ಕೊಂಡು ಓದಿದೆಯೋ ಗೊತ್ತಿಲ್ಲ, ನಮಗೂ ಅದನ್ನು ಓದಬೇಕು ಅಂತಿದೆ, ಆದರೆ ಅಷ್ಟು ಸಮಯವೇ ಸಾಲಿಕ್ಕಿಲ್ಲ. ನೀನು ತಿಳ್ಕೊಂಡಷ್ಟು ವಿಷಯವನ್ನು ಪುಸ್ತಕ ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿರುವ ವಿರೋಧಗಳನ್ನೆಲ್ಲ ಪರಿಹರಿಸಿಕೊಂಡು ಮತ್ತೆ ಗುರುಗಳ ಹತ್ರ ಹೋಗಿ ಸೇವೆ ಮಾಡಿ ಇಷ್ಟೆಲ್ಲ ಆಗುವಾಗ ನಮ್ಮ ಜನ್ಮವೇ ಮುಗಿದು ಹೋಗುತ್ತೆ. ಆದರೆ ನೀನು ಎಷ್ಟು ಅನಾಯಾಸವಾಗಿ ಎಲ್ಲ ವಿಷಯಗಳನ್ನು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳ್ತೀಯಲ್ವಾ, ಇದು ಹೇಗಾಯಿತು ಅಂತ ಕೇಳಿದಾಗ, ನಮ್ಮಪ್ಪ ತಪಸ್ಸಿಗೆ ಹೋಗಿದ್ದಾಗ ನಾನು ಗರ್ಭದಲ್ಲಿದ್ದೆ. ನಮ್ಮಮ್ಮನ ಕಯಾದುವಿನ ಯೋಗಕ್ಷೇಮಕ್ಕಾಗಿ ಅನೇಕ ವ್ಯವಸ್ಥೆ ಆಗಿತ್ತು. ಅದೇ ಹೊತ್ತಿಗೆ ದೇವತೆಗಳು ದಾಳಿ ಮಾಡಿ ಈ ನಮ್ಮ ಅರಮನೆಯ ಎಲ್ಲ ವ್ಯವಸ್ಥೆಯನ್ನು ತಮ್ಮ ವಶಪಡಿಸಿಕೊಳ್ಳಬೇಕು ಅಂತ ಪ್ರಯತ್ನ ದಾಳಿ ಮಾಡಿದರು. ದಾಳಿ ಮಾಡುವಾಗ ನಮ್ಮ ಅಮ್ಮನೂ ಕೂಡ ದೇವತೆಗಳ ಕೈ ಸೆರೆಯಾದರು. ಆವಾಗ ಇಂದ್ರ ಎಲ್ಲ ಅಂದರೆ ಗರ್ಭದಿಂದಲೇ ನಾಶ ಮಾಡಬೇಕು, ಇಲ್ಲಾಂದರೆ ಇವರು ಸಂತಾನ ಬೀಜ ಬಿಟ್ಟರೂ ಕೂಡ ಮತ್ತೆ ನಾಳೆ ರಕ್ತ ಬೀಜಾಸುರಂತೆ ಬೆಳೆಯುವವರು ಅಂತ ಹೇಳಿ ನಾಶಪಡಿಸುವ ಪ್ರಸಂಗ ಬಂದಾಗ ನಾರದರು ಬಂದು ಇಂದ್ರನ ಪರಿವಾರದವರನ್ನು ತಡೆದು, ಈಕೆಯನ್ನು ಬಿಡು, ಇದು ಬೇಕಾದ ಮುಂದಿನ ಒಂದು ದೊಡ್ಡ ಪೀಳಿಗೆಯನ್ನು ರಕ್ಷಿಸುವಂತಹ ಸಂಪತ್ತಿದು, ಇದನ್ನು ನೀನು ಹಾನಿ ಮಾಡುವುದರಲ್ಲಿ ಅರ್ಥ ಇಲ್ಲ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ನಮ್ಮಮ್ಮನನ್ನು ನಾರದರು ತಮ್ಮ ಆಶ್ರಮಕ್ಕೆ ಕರೆದೊಯ್ದು ಅಲ್ಲಿ ಅನೇಕ ವಿಷಯಗಳನ್ನೆಲ್ಲ ಚಿಂತನೆ ನೀಡಿದರು. ಅನೇಕ ವಿಷಯಗಳ ಪ್ರಶ್ನೋತ್ತರಗಳ ಮೂಲಕದಲ್ಲಿ ಅವರಿಗೆ ಬರಬಹುದಾದ ಸಂದೇಹಗಳನ್ನು ಪರಿಹರಿಸುವ ರೂಪದಲ್ಲಿ ಶಾಸ್ತ್ರವನ್ನು ಬೋಧಿಸಿದರು. ಶಾಸ್ತ್ರವನ್ನು ಬೋಧಿಸ್ತಾ ಹೂ ಬಿಡ್ತಾ ಇದ್ಲು ಅಮ್ಮ. ಎಷ್ಟೋ ಸರ್ತಿ ಋಷಿಂ ಪರ್ಯಚರತ್ತತ್ರ ಭಕ್ತ್ಯಾ ಪರಮಯಾ ಸತಿ ಅಂತರ್ವರ್ತಿ ಸ್ವಗರ್ಭಸ್ಯ ಕ್ಷೇಮಯೇಚ್ಛಾ ಪ್ರಸೂತಯೇ. ಅವಳಿಗೆ ಈ ಹೊಡಿ ಬಡಿ ಕಡಿ ಎನ್ನುವ ಈ ವಾತಾವರಣದಲ್ಲಿ ಅದಕ್ಕಿಂತ ಹೊರಬಂದು ಒಂದು ನೆಮ್ಮದಿಯ 4 ಒಳ್ಳೆಯ ಹುಲಿಗಳನ್ನು ಕೇಳುವ ಬಯಕೆಯಿಂದ ಋಷಿಗಳನ್ನು ಪರಿಚರ್ಯೆ ಮಾಡ್ತಾ ಅಲ್ಲೇ ಕೂತು ಬಿಟ್ಟಿದ್ಲು. ಬೇರೆ ಎಲ್ಲೂ ಹೋಗ್ಲಿಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ನಾರದರಿಗೆಲ್ಲ ಸೇವೆ ಮಾಡ್ಕೊಂಡಿದ್ಲು. ನಾರದರು ಅನೇಕ ವಿಷಯಗಳನ್ನು ಹೇಳುವಾಗ ನಾನು ಹೊಟ್ಟೆಯಲ್ಲಿದ್ದವನು ನಾನು ಕೇಳಿಸಿಕೊಳ್ತಿದ್ದೆ. ಎಷ್ಟೋ ಸರ್ತಿ ನಮ್ಮಮ್ಮ ಕೇಳ್ತಾ 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 ಹಾಗೆ ನಿದ್ದೆಗೆ ಹೋಗಿರ್ತಿದ್ಲು. ಆದರೂ ಋಷಿಗಳು ನಿಲ್ಲಿಸಲಿಲ್ಲ. ಋಷಿಗಳು ಅಮ್ಮನಿಗೆ ಹೇಳೋದರ ಜೊತೆಗೆ ನನಗೆ ಹೇಳಬೇಕಿತ್ತು ಅಂತನ್ನೋದನ್ನೇ ಅವ್ರು ಗಮನದಲ್ಲಿ ಇಟ್ಕೊಂಡಿದ್ರು. ಆ ಕಾಲ ಮತ್ತೆ ನನಗೆ ನೆನಪುಳಿಯಿತು. ನಮ್ಮಮ್ಮನಿಗೆ ಎಲ್ಲ ನೆನಪುಳಿಲಿಲ್ಲ. ಅಮ್ಮನಿಗೆ ಒತ್ತಡ, ಬೇರೆ ಕೆಲಸಗಳು, ಇದರ ಮಧ್ಯದಲ್ಲಿ ಮತ್ತು ತುಂಬ ದೀರ್ಘಕಾಲ, ಬಹಳ ದಿವಸ ಆಗೋಯ್ತಲ್ವ. ಮತ್ತೆ ವಾಪಸ್ಸು ಅರಮನೆಗೆ ಬರಬೇಕಾಯಿತು. ಹೆರುವ ಹೊತ್ತಿಗೆ ಮತ್ತೆ ಹಿರಣ್ಯಕಶಿಪು ಬಂದ. ನಾನು ಹುಟ್ಟಿದ ಹೊತ್ತಿಗೆ ನಮ್ಮ ಅಪ್ಪ ಒಂದು ಅರಮನೆಯಲ್ಲೆಲ್ಲ ಜೋರಾಗಿ ಜಗಳಾಡಿ ಗಲಾಟೆ ಮಾಡಿ ಏನಾಗ್ತಾ ಇದೆ ಇಲ್ಲಿ, ನಾನಿಲ್ಲದೆ ಇದ್ದಾಗ ಏನೇನು ನಡೀತಾ ಇದೆ ಅದು ಇದು ಅಂತೆಲ್ಲ ಕಿರುಚಾಡಿದ. ಮತ್ತೆ ಮೊದಲಿನ ಸ್ಥಿತಿಗೆ ಮನೆ ಮರುಕಳಿಸಿತು. ಮನಸ್ಸು ಕಲಕಿ ಹೋಯಿತು. ನಮ್ಮಮ್ಮ ಅದನ್ನು ದೀರ್ಘವಾದ ಕಾಲ ಕಳೆದು ಹೋದದ್ರಿಂದ ಸ್ವಲ್ಪ ಮರ್ತಿರ್ತಾಳೆ. ಮತ್ತು ಸಹಜವಾಗಿ ಬೇರೆ ಒತ್ತಡಗಳಿದ್ದರಿಂದಾಗಿ ಅಮ್ಮನ ಜವಾಬ್ದಾರಿಯ ಮಧ್ಯದಲ್ಲಿ ಈ ತಿಳುವಳಿಕೆಯ ಹಂತ ಅದು ಕಳೆದು ಹೋಯಿತು. ಆದರೆ ಋಷಿಣ ಅನುಗೃಹೀತಮ್ಮ, ಋಷಿ ನನ್ನನ್ನು ಬಹಳ ಹೆಚ್ಚು ಅನುಗ್ರಹಿಸಿದ್ದಾದ್ರಿಂದಾಗಿ ನಾಧುನಾಪಿ ಅಜಹಾತ್, ನಾನು ಇವತ್ತು ಕೂಡ ಅದನ್ನು ಮರ್ತಿಲ್ಲ. ಹಾಗೇ ಸ್ಮೃತಿ ಇದೆ ನನಗೆ. ಅದನ್ನೇ ನೆನಪಿಸಿಕೊಂಡು ನಿನ್ನ ಹತ್ರ ಹೇಳ್ತಾ ಇದ್ದೇನೆ. ಹೇಮಂ ಯಥಾಗ್ರಾವಸು ಹೇಮಕಾರ ಕ್ಷೇತ್ರೇಷು ಯೋಗೈ ತದಭಿಜ್ಞ ಆಪ್ನುಯಾತ್ ಕ್ಷೇತ್ರೇಷು ದೇಹೇಷು ತಥಾತ್ಮಯೋಗೈ ಅಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ. ಭಗವಂತನನ್ನು ಪಡೆಯುವಂತಹದ್ದು ಸುಲಭ ಇಲ್ಲ. ಹೇಗೆ ಹೇಮಂ ಯಥಾ ಗ್ರಾವಸು ಹೇಮಕಾರ, ಹೇಮ ಅಂದರೆ ಬಂಗಾರ. ಈ ಗಣಿಯಲ್ಲಿ ಬಂಗಾರವನ್ನು ತೆಗೆಯುವ ವಿಧಾನವನ್ನು ಒಮ್ಮೆ ನಾವು ಜೀವನದಲ್ಲಿ ನೋಡಿದರೆ ಮತ್ತೊಮ್ಮೆ ಬಂಗಾರ ಹಾಕಬೇಕು ಅಂತ ಮನಸ್ಸು ಬರಲ್ಲ. ಎಷ್ಟು ಕಷ್ಟ ಅಂದರೆ ಅವರ ಪರಿಸ್ಥಿತಿ, ಅವರ ಜೀವನ, ಅವರಿಗಿರುವ ಒದ್ದಾಟ, ಅವರ ಆರೋಗ್ಯ ಹಾಳಾಗಿ ಹೋಗುವುದು, ಇದೆಲ್ಲ ನಾವು ನೋಡಿದರೆ ಇಷ್ಟು ಒಬ್ಬರನ್ನು ಬಲಿ ತೆಗೆದುಕೊಂಡು ನಾವು ಬಂಗಾರದ ವಸ್ತುಗಳನ್ನು ಆಸೆ ಪಟ್ಟುಕೊಂಡು ಹೆಚ್ಚು ಹಾಕಬೇಕಾ ಅಂತ ಸಂದೇಹ ಬರುತ್ತೆ. ಯಾಕೆಂದರೆ ಅಷ್ಟು ಕಷ್ಟ. ಆ ಕಷ್ಟ ಅಂತಂದರೆ ಹೇಮಕಾರ ಯಥಾಗ್ರಾವಸು ಹೇಮಂ. ಒಬ್ಬ ಹೇಮಕಾರ ಬಂಗಾರವನ್ನು ಹುಡುಕಿ ತೆಗೆಯುವವ 100 ಮೂಟೆ ಮಣ್ಣನ್ನು ಅವನು ಕ್ಲೀನ್ ಮಾಡಿದರೆ ಅವನಿಗೊಂದು ಗಟ್ಟಿ, ಒಂದು ಸಣ್ಣ ಗಟ್ಟಿಯಲ್ಲಿ ಇಷ್ಟು ಬಂಗಾರ ಸಿಗುತ್ತೆ. ಅಷ್ಟರಲ್ಲಿ ಅವನು ಹುಡುಕುವಾಗ ಸುಮ್ಮನೆ ಎಲ್ಲೋ ಮಧ್ಯದಲ್ಲಿ ಒಂದು ತುಂಡು ಸಿಗುವುದಲ್ಲ. ಪ್ರತಿ ಮಣ್ಣಿನ ಕಣವನ್ನು ಪುಡಿ ಮಾಡಿ ಅದನ್ನು ಜಾಳಿಸಿ ಅದರ ಮೇಲಿನ ಎಲ್ಲ ಕೊಳೆಯನ್ನು ತೆಗೆದು 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 10 ಬಾರಿ 100 ಬಾರಿ ಆ ಧೂಳಿನಲ್ಲಿ ತನ್ನ ದೇಹವನ್ನು ಹಾಳು ಮಾಡಿಕೊಂಡು ಕೊನೆಗೆ ಇಷ್ಟು ಬಂಗಾರ ಸಿಗಲಿಕ್ಕೆ
ಒಂದು 30 ದಿವಸವೋ 50 ದಿವಸವೋ 100 ದಿವಸವೋ ಎಷ್ಟು ದಿವಸವೋ ಗೊತ್ತಿಲ್ಲ. ಕೆಲವೊಮ್ಮೆ ಬೇಗ ಸಿಗ್ಬೋದು, ಕೆಲವೊಮ್ಮೆ ಸಿಗದೇ ಹೋಗ್ಬೋದು. ಅಂತೂ ಒಡೆಯೋ ಕೆಲಸ, ಬಡಿಯೋ ಕೆಲಸ, ಪುಡಿ ಮಾಡೋ ಕೆಲಸ, ಜಾಳಿಸುವ ಕೆಲಸ, ಅದನ್ನು ಬಸಿಯೋ ಕೆಲಸ, ಬಟ್ಟೆ ಇಳಿಸುವುದು, ಇದು ಮಾಡಲೇಬೇಕು. ಹಾಗೆ ಮಾಡ್ತಾ 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 ಹೇಮಕಾರ ಹೇಗೆ ಎಲ್ಲ ನೂರಾರು ಸಾವಿರಾರು ಮಣ್ಣಿನ ಮೂಟೆಗಳ ಮಧ್ಯದಲ್ಲಿ ಒಂದಿಷ್ಟು ಬಂಗಾರವನ್ನು ಪಡೀತಾನೋ, ಹೇಗೆ ಕ್ಷೇತ್ರೇಶು ಯೋಗೈ ತದಭಿಜ್ಞ ಆಪ್ನುಯ, ಗದ್ದೆಯಲ್ಲಿ ಯಾವ ನೆಲದಲ್ಲಿ ಯಾವ ಥರದ ಬೀಜವನ್ನು ಹಾಕಿದರೆ ಬೆಳೆಯನ್ನು ಚೆನ್ನಾಗಿ ತೆಗೀಬಹುದು ಅಂತ ಚೆನ್ನಾಗಿ ಅರಿತು ಅದಕ್ಕೆ ಕೃಷಿ ಮಾಡಬೇಕು. ಅವನು 4 ಸಲ ಉಳಬೇಕು, ಗೊಬ್ಬರ ಹಾಕಬೇಕು, ಕಳೆ ತೆಗಿಬೇಕು, ಮಧ್ಯದಲ್ಲಿ ಬೇರೆ ಪ್ರಾಣಿಗಳು ಬರದಂತೆ ಅದನ್ನು ನೋಡಿಕೊಳ್ಳಬೇಕು. ಹಾಗಾಗುವ ಮಧ್ಯದಲ್ಲೂ ಬೀಜ ನೆಟ್ಟದ್ದೇ ಆರಂಭದಲ್ಲಿ ಅದು ಸರಿಯಾದ ಬೀಜ ಆಗದೆ ಹೋದರೆ ಅದು ಜೊಳ್ಳಾದೀತು. ಇಂಥ ಎಲ್ಲ ಅಪಾಯಗಳನ್ನು ದಾಟಿ ಕೊನೆಗೆ ಅದರಿಂದ ಒಳ್ಳೆಯ ಬೀಜವನ್ನು ಪಡೀತಾನೆ. ಹೀಗೆ ಬೀಜವನ್ನು ಪಡೆಯುವಾಗಲೂ ಅವನಿಗೆ ಪೂರ್ವದಲ್ಲಿ ತುಂಬ ಕೃಷಿ ಇದೆ. ಯಾವ ಕ್ಷೇತ್ರದಲ್ಲಿ ಎಂಥದ್ದನ್ನು ನೆಟ್ಟರೆ ಹೇಗೆ ಫಲ ಬರುತ್ತೆ ಅನ್ನೋದು ಗೊತ್ತಿದ್ದರೆ ಮಾತ್ರ ಹತ್ತಿ ಬೆಳೆಯುವಾಗ ಎಲ್ಲ ಜಾಗದಲ್ಲೂ ಹತ್ತಿ ಬೆಳಿಲಿಕ್ಕಾಗೋದಿಲ್ಲ, ಅಥವಾ ಭತ್ತ ಬೆಳೆಯುವಾಗ ಎಲ್ಲ ಜಾಗದಲ್ಲೂ ಭತ್ತ ಬೆಳಿಲಿಕ್ಕಾಗೋದಿಲ್ಲ. ಭತ್ತ ಬೆಳಿಲಿಕ್ಕೆ ಒಂಥರ ಜಾಗ ಇದೆ, ಚಹಾ ಪುಡಿ ಅಥವಾ ಕಾಫಿ ಇಂಥದ್ದನ್ನು ನೋಡುವಾಗ ಅದು ಬೆಳೆಯುವಂತಹ ಜಾಗವೇ ಇಳುಕಲು ಆಗಿರಬೇಕು. ಹೀಗೆ ಅಲ್ಲಿ ಮಳೆ ಜಾಸ್ತಿ ಇದ್ದರೆ ಯಾವ ಥರ, ಮಳೆ ಕಮ್ಮಿ ಇದ್ದರೆ ಯಾವ ಥರ, ಚಳಿ ಇದ್ದಾಗ ಯಾವ ಥರ, ಇದೆಲ್ಲವನ್ನು ಗಮನಿಸಿ ಒಬ್ಬ ಶಾಸ್ತ್ರಕಾರ, ಒಂದು ಕೃಷಿಕಾರ ಕೆಲಸವನ್ನು ಮಾಡಬೇಕಾಗತ್ತೆ. ಹೇಗೋ ಹಾಗೆ ಕ್ಷೇತ್ರೇಶು ದೇಹೇಶು ಚ ಯಥಾ ಆತ್ಮಯೋಗಂ, ಪ್ರತಿಯೊಂದು ದೇಹದಲ್ಲೂ ಭಗವಂತನ ಅಸ್ತಿತ್ವ ಒಂದೊಂದರಲ್ಲಿ ಒಂದೊಂದು ಥರ ವ್ಯಕ್ತ ಆಗ್ತಾ ಇರುತ್ತೆ. ಒಬ್ಬನಲ್ಲಿ ಹಾಡಾಗಿ ಕಾಣ್ಬೋದು, ಒಬ್ಬನಲ್ಲಿ ಚಿತ್ರವಾಗಿ ಕಾಣ್ಬೋದು, ಒಬ್ಬನಲ್ಲಿ ಮಾತಾಗಿ ಕಾಣ್ಬೋದು, ಒಬ್ಬನಲ್ಲಿ ಶಾಸ್ತ್ರವಾಗಿ ಕಾಣ್ಬೋದು. ಒಬ್ಬೊಬ್ಬನಲ್ಲಿ ಒಂದೊಂದು ರೀತಿ ಭಗವಂತ ವ್ಯಕ್ತವಾಗ್ತಾ ಇರ್ತಾನೆ. ಎಲ್ಲೂ ಭಗವಂತನ ಪ್ರತಿಫಲನ ಇಲ್ಲದ ಒಂದು ಜಾಗ ಇಲ್ಲ. ಕಾಣುವವನು ಆತ್ಮಯೋಗೈ, ಪರಮಾತ್ಮನ ಎಚ್ಚರ ಇಟ್ಟುಕೊಂಡು ಅಧ್ಯಾತ್ಮವಿತ್, ಪ್ರತಿಯೊಂದು ಆತ್ಮವನ್ನು ಅಧಿಕರಿಸಿ ಭಗವಂತ ಇದ್ದಾನೆ ಅನ್ನುವುದನ್ನು ತಿಳಿದು ಅಲ್ಲಿ ಎಲ್ಲ ಕಡೆಯಲ್ಲೂ ಇರುವಂತಹ ಸಾರವತ್ತಾದ ಪರಮಾತ್ಮನನ್ನು, ಅಂದರೆ ಬಿಡಬೇಕಾದದ್ದು, ಆ ಬಂಗಾರ ಬರಬೇಕಾದ್ರೆ ಬಿಡಬೇಕಾದದ್ದು ಎಷ್ಟು ಹೇಳಿ, ಎಷ್ಟೆಷ್ಟು ನಾವು ತಿಳ್ಕೊಳ್ತೇವೋ ಅದೆಲ್ಲ ಬಿಟ್ಟು ಬಂಗಾರ ಎಷ್ಟು ಚೂರು ಸಿಗಬೇಕಾದದ್ದಿದೆಯೋ ಹಾಗೆ ನಾವು ಎಲ್ಲದರಲ್ಲೂ ಬಿಟ್ಟು ಸಿಗಬೇಕಾದ ಎಲ್ಲದರ ಸಾರಭೂತವಾದ ಸುವರ್ಣವನ್ನು, ಪರಮಾತ್ಮನನ್ನು, ಒಳ್ಳೆಯ ವರ್ಣದಿಂದ ತಿಳ್ಕೊಳ್ಬೇಕಾದವನನ್ನು ಆತ್ಮಗತಿಯ ಅದಕ್ಕೆ ಮಾತು ಹೇಳ್ತಾನೆ. ಅತ್ರೈವ ಮೃಗ್ಯ ಪುರುಷ ನೇತಿ ಅತತ್ ತ್ಯಜನ್, ಯಾವುದು ತತ್ ಅಲ್ಲವೋ, ಯಾವುದು ತತ ಅಲ್ಲವೋ, ಯಾವುದು ವ್ಯಾಪಿಸಿದ್ದಲ್ಲವೋ ಅದನ್ನು ತ್ಯಜನ್ ಬಿಡುತ್ತಾ, ನೇತಿ ನನಗೆ ಬೇಕಾದ ಭಗವಂತನ ರೂಪ ಇದಲ್ಲ, ಅಥವಾ ನಾನು ನೋಡಬೇಕಾದ ವಸ್ತುವಿನಲ್ಲಿ ಇದರಲ್ಲಿ ಸಾರವತ್ತಾದ ವಸ್ತು ಮಾತ್ರ ಬೇಕು ಹೊರತು ಇದರ ಮೇಲಿನ ಅಸಾರವಾದ ಭಾಗ ನನಗೆ ಬೇಡ. ಸಾರತರೋ ಹರಿಹಿ ಅಂತ ಹೇಗೆ ಅದು ಹುಲ್ಲಿನಿಂದ ಹಾಲಾಗಿ, ಹಾಲಿನಿಂದ ಮೊಸರಾಗಿ, ಮೊಸರಿನಿಂದ ಬೆಣ್ಣೆಯಾಗಿ, ಬೆಣ್ಣೆಯಿಂದ ತುಪ್ಪವಾಗಿ, ಎಲ್ಲ ಪದಾರ್ಥಗಳಿಂದ ತೆಗೆದ ಮೇಲೆ ಸಿಗುವಂಥ ಒಂದಿಷ್ಟು ತುಪ್ಪಕ್ಕಾಗಿ ಎಷ್ಟೆಲ್ಲ ಪ್ರಯತ್ನ ಪಡಬೇಕೋ ಹಾಗೆ ಭಗವಂತನನ್ನು ನಿರಂತರ ಅತ್ರೈವ ಮೃಗ್ಯ, ಇನ್ನೆಲ್ಲೋ ಹೋಗಿ ಹುಡುಕುವುದಲ್ಲ. ಆ ದೈತ್ಯ ಬಾಲಕರಿಗೆ ಪ್ರಹ್ಲಾದನ ಉಪದೇಶ, ಹುಡುಕಬೇಕು ದೇವರನ್ನು, ಎಲ್ಲೆಲ್ಲೋ ಹುಡುಕಿದರೆ ಸಿಗಲ್ಲ, ನಿಮ್ಮೊಳಗೆ ಹುಡುಕಿ, ನಿಮ್ಮೊಳಗೆ ಇದ್ದಾನೆ ಅಂತ ಉಪದೇಶ ಮಾಡಿದ. ಹಾಗೆ ಶುಶ್ರೂಷೆ ಮಾಡಬೇಕು. ಸಿಗಬೇಕು ಅಂತಂದರೆ ಸುಮ್ಮನೆ ಹುಡುಕುದು ಅಂತ ಕಣ್ಣು ಮುಚ್ಕೊಂಡು ಒಳಗಿನಿಂದಲೇ ಏನು ಹುಡುಕಿದ್ರು ವಿಷಯ ಏನು ಅಂತ ಗೊತ್ತಿಲ್ಲದೆ ಧ್ಯಾನ ಏನು ಮಾಡೋದು, ಹುಡುಕಬೇಕಾದದ್ದು ಏನು ಅಂತ ಗೊತ್ತಿಲ್ಲದ್ರೆ ಏನನ್ನು ಹುಡುಕುದು, ಹುಡ್ಕೊಂಡು ಬಾ ಅಂತ ಹೇಳಿದ್ರೆ ಕೊಟ್ಟಿ ಕುಂದಾಪುರಕ್ಕೆ ಹೋಗಿ ಬಾ ಅಂತ ಹೇಳಿದಾಗೆ. ತಂದೆ ಮಗ ಯಾವಾಗಲೂ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಂತೆ. ಒಂದು ದಿವಸ ಮಗನನ್ನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೆಂಡತಿ ಹತ್ರ ಹೇಳ್ತಿದ್ದಂತೆ, ಇವತ್ತು ಮಗನನ್ನು ಕುಂದಾಪುರಕ್ಕೆ ಕಳಿಸ್ಲಿಕ್ಕಿದೆ, ಮುಂದೆ ಏನೋ ಹೇಳಬೇಕಿತ್ತು. ಮಗ ಕೇಳಿಸ್ಕೊಂಡ್ಬಿಟ್ಟ ಒಳಗಿನಿಂದ, ಆಚೆಯಿಂದ, ಕೋಣೆಯಿಂದ ಹೊರಗಡೆ. ನಮ್ಮಪ್ಪ ಯಾವಾಗಲೂ ನಾನು ಕೆಲಸ ಮಾಡಲ್ಲ ಅಂತ ಬೈತಿರ್ತಾರಲ್ಲ, ಇವತ್ತು ಮಾಡಿ ತೋರಿಸ್ಬೇಕು ನಾನು ಅಂತ ಬೆಳಿಗ್ಗೆ ಅವರು ಹೇಳೋ ಮುಂಚೆನೇ 4 ಗಂಟೆಗೆ ಎದ್ದು ಹೋಗಿಬಿಟ್ಟಿದ್ದಾನೆ. ಹೋಗಿ ಕುಂದಾಪುರ ತನಕ ಹೋಗಿ ಸುತ್ತಾಕಿ ಎಲ್ಲ ವಾಪಸ್ ಬಂದು ಅಪ್ಪನ ಹತ್ರ ಸಂಜೆ ಹೇಳಿದ್ದಾನೆ. ಅಪ್ಪನಿಗೆ ಮಗನನ್ನು ಹುಡುಕಿ ಸಾಕಾಯಿತು, ಎಲ್ಲಿದ್ದಾನೆ ಸಂಜೆ ಬಂದ. ಮಗನಿಗೆ ಭಾರಿ ಹೆಮ್ಮೆ, ಅಪ್ಪ ಇವತ್ತು ನನ್ನ ಶಾಭಾಷ್ ಹೇಳಲೇಬೇಕು, ಯಾಕೆಂದರೆ ಯಾವಾಗಲೂ ಏನು ಕೆಲಸ ಮಾಡಲ್ಲ ಅಂತ ನನ್ನನ್ನು ಹೇಳುವವರು ಇವತ್ತು ನಾನು ಕೆಲಸ ಮಾಡಿಬಿಟ್ಟಿದ್ದೇನೆ ಅಂತ ಬಂದು ನಿಂತರೆ ಅಪ್ಪ ಕೇಳಿದೆ, ಎಲ್ಲೋಗಿದ್ಯಪ್ಪ, ನೀನು ಹುಡುಕಿ ಸಾಕಾಯ್ತಲ್ವ, ನೀವು ನನ್ನ ಮಾತು ಕೇಳಿದರೆ ನನ್ನನ್ನು ಶಾಭಾಷ್ ಹೇಳಬೇಕು, ಯಾವತ್ತೂ ಬೈತಾ ಇರ್ತಲ್ಲ, ಇವತ್ತು ಬೈಯೋಂಗಿಲ್ಲ ಅಂದ. ಅಪ್ಪನಿಗೆ ಆಶ್ಚರ್ಯ, ಇದೇನಪ್ಪ ಹಿಂಗೆ ಇಷ್ಟು ಧೈರ್ಯದಿಂದ ವಾಪಸ್ ಮಾತಾಡ್ತಿದ್ದಾನೆ ಅಂತ. ಹೌದು, ಏನು ಮಾಡಿದೆ, ಕುಂದಾಪುರಕ್ಕೆ ಹೋಗ್ಬೇಕಿತ್ತು ತಾನೆ? ಹೌದು, ನಾನು ಹೋಗಿ ಬಂದೆ. ಯಾಕೆ ಹೋಗಿ ಬಂದಿ ಅಂದರೆ ನಿನಗೆ ಹೇಳೋ ಮುಂಚೆ ಹೋಗಿ ಬಂದಾಗಿದೆ ಇವನು. ನಾನು ಏನೋ ನಿನ್ನ ಹತ್ರ ಕಳಿಸಿ ಅಲ್ಲಿಂದ ಏನೋ ವಾಪಸ್ ತರಿಸ್ಬೇಕು ಅಂತಿದ್ದೆ, ನೀನು ನೋಡಿದ್ರೆ ಹೋಗಿ ಬಂದು ಮಾಡಿ ಬತ್ತೆ ಬಯಸ್ಕೊಳ್ಳೋ ಕೆಲಸ ಮಾಡಿದ್ದೀನಿ. ನಮ್ಮ ಎಷ್ಟೋ ಪ್ರಯತ್ನಗಳು ಹಿಂಗಾಗುತ್ತೆ.
ಹೊರಟು ಬಿಡುವುದು ಸರಿ, ಯಾಕೆ ಹೊರಡ್ತಾ ಇದ್ದೇನೆ ಅಂತ ಗೊತ್ತಿರಬೇಕಲ್ಲ. ಕಣ್ಣು ಮುಚ್ಚಿ ಆಯಿತು, ಧ್ಯಾನ ಮಾಡಿ, ಧ್ಯಾನ ಮಾಡ್ತಾ ಇದ್ದೀನಿ. ಏನು ಧ್ಯಾನ ಮಾಡೋದು, ಯಾಕೆ ಕಣ್ಣು ಮುಚ್ಚೋದು ಗೊತ್ತಿರಬೇಕಲ್ವ. ಒಂದಿಷ್ಟು ಶುಶ್ರೂಷೆ ಮಾಡದೇ ಇದ್ರೆ ಗುರುಗಳ ಜೊತೆ, ಗುರು ಶುಶ್ರೂಷೆಯ ಭಕ್ತ್ಯ ಸರ್ವಲಾಭಾರ್ಪಣೇನ ಚ ಸಂಗೇನ ಸಾಧು ಭಕ್ತಾನ ಆರಾಧನೇನ ಚ. ಈಶ್ವರನ ಆರಾಧನೆಯಿಂದ, ಸಾಧುಗಳ ಭಕ್ತರ ಸಂಘದಿಂದ ಲೋಕದಲ್ಲಿ ಸಿಗುವ ಪ್ರತಿಯೊಂದು ವಸ್ತುವು ನನಗೇನು ಸಿಕ್ಕಿತೋ ಅಷ್ಟರಲ್ಲೇ ತೃಪ್ತಿ ಪಡುವಂತಹ ಸಮಾಧಾನವಾದ ಶಾಂತ ಚಿತ್ತ ವರ್ತನೆಯಿಂದ, ಗುರುಗಳ ಸೇವೆಯಿಂದ. ಹೀಗೆ ನಾವು ನಿರಂತರ ಮೃಗ್ಯ ಭಗವಂತನನ್ನು ಹುಡುಕಬೇಕಾದ್ದು. ಸುಮ್ಮನೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಅಂತ ನಮಗೆ ಇವತ್ತು ತುಂಬ ಹೇಳುವವರು ಕಾಣ್ತಾರೆ. ಆದರೆ ಏನು ಧ್ಯಾನ ಮಾಡಬೇಕು? ಧ್ಯಾನಂ ನಿಶ್ಚಿತ ತತ್ವಸ್ಯ. ತತ್ವ ನಿಶ್ಚಯ ಆದಮೇಲೆ ಧ್ಯಾನ ಸುಲಭ. ಧ್ಯಾನಕ್ಕೆ ಏನು ತತ್ವವನ್ನು ನಾವು ಒಳಗೆ ಅನುಸಂಧಾನ ಮಾಡಬೇಕು ಅಂತಲೇ ಗೊತ್ತಿಲ್ಲದೆ, ಭಗವಂತನ ಸ್ವರೂಪ ಹೇಗಿದೆ ಅಂತ ಗೊತ್ತಿಲ್ಲದೆ ಸುಮ್ಮನೆ ಕತ್ತಲೆ ಅದನ್ನೇ ಧ್ಯಾನ ಮಾಡಿ, ಆಕಾಶ ಅದನ್ನೇ ಧ್ಯಾನ ಮಾಡಿ. ಏನು ಹಾಗಂದರೆ ಕತ್ತಲೆಯನ್ನು ಧ್ಯಾನ ಮಾಡಿದರೆ ಇನ್ನು ಮತ್ತಷ್ಟು ಯಥಾ ಉಪಾಸತೆ ತಥೈವದು ಮತ್ತೆ ಕತ್ತಲೆಗೆ ಹೋಗೋದಾಗುತ್ತೆ. ಎಲ್ಲ 1 ಗಂಟೆ ಆಕಾಶದ ಬಗ್ಗೆ ಮಾತಾಡಿ ಮತ್ತು ತಲೆ ಆಕಾಶದ ಥರನೇ ಉಳ್ಕೊಂಡ್ರೆ ತಿಳ್ಕೊಂಡಿದ್ದು 1 ಗಂಟೆದ್ದೇನಾಯ್ತು ಲಾಭ? ತಲೆ ಖಾಲಿ ಆಗುವುದಲ್ಲ, ತುಂಬಬೇಕು. ಆದರೆ ತುಂಬುವಾಗ ಏನೇನೋ ತುಂಬಿಕೊಂಡದ್ದನ್ನು ಮೊದಲು ತೆಗಿಬೇಕು. ಯಾಕೆಂದರೆ ಹೊಸ ಪಾಠ ಮಾಡಿ ಒಬ್ಬ ಶಿಷ್ಯನನ್ನು ತಯಾರು ಮಾಡ್ಬೋದು, ಆದರೆ ಹಳೆ ಪಾಠ ಕೇಳ್ಕೊಂಡು ಬಂದವನನ್ನು, ಉಲ್ಟಾ ಕೇಳ್ಕೊಂಡು ಬಂದವನನ್ನು ಮತ್ತೆ ತೆಗೆದು ಕ್ಲೀನ್ ಮಾಡೋದುಂಟಲ್ವ, ಅದು ಬಹಳ ಕಷ್ಟ. ಹಾಗಾಗಿ ಗುರು ಶುಶ್ರೂಷೆ ಅಥವಾ ಸಜ್ಜನರ ಸಂಘ ಅನ್ನೋದು ನಮಗೆ ಈ ಕಳೆದು ಹೋಗಬೇಕಾದ ಕೊಳೆಯನ್ನು, ಹಳೆಯದು ಕೇಳಿದ್ದೇನೇನು ಬೇಡವಾದದನ್ನು ತೆಗೀತಾ ಹೋಗುತ್ತೆ. ಅದನ್ನು ಯಾಕೆಂದರೆ ಈಗ ಚಂಡಾಮರ್ಕರಿಂದ ತುಂಬ ಪಾಠ ಆಗಿದೆ ಕೆಲವೆಲ್ಲ. ಆ ಪಾಠವನ್ನು ನಿಮ್ಮ ತಲೆಯಿಂದ ಮೊದಲು ನನಗೆ ತೆಗೆಯುವುದೇ ದೊಡ್ಡ ಕೆಲಸ. ಆ ವಿಷಯ ಆದ ಮೇಲೆ ನಾನು ಹೊಸತ್ತ ನಿಮ್ಗೆ ಹೇಳಿಕೊಟ್ರೆ ತಲೆಯಲ್ಲಿ ಒಂದಿಷ್ಟು ವಿಷಯ ಉಳಿಯುತ್ತೆ. ಪಾತ್ರೆಯಲ್ಲೇ ಕೊಳೆ ಇದ್ದದ್ರಲ್ಲಿ ಮತ್ತೆ ಹಾಲು ಹಾಕಿ ಕಾಯಿಸಿದರೆ ಹಾಲು ವ್ಯರ್ಥ, ಪಾತ್ರೆಯಲ್ಲಿ ನಾವು ಏನೂ ಸಿದ್ಧ ಆಗೋದಿಲ್ಲ ಅಂತ ಮತ್ತೆ ಪಾತ್ರೆನೇ ತೆಗೆದು ಬಿಸಾಕ. ಈ ಪಾತ್ರೆನೇ ಸರಿ ಇಲ್ಲ ಅಂತ. ಪಾತ್ರೆ ಸರಿ ಇಲ್ಲ ಅಲ್ಲ, ಅದು ಪಾತ್ರೆಯನ್ನು ತೊಳ್ಕೊಳ್ಳಿಲ್ಲ ನಾವು, ನಮ್ಗೆ ಅದು ಗೊತ್ತಾಗಬೇಕು. ಹಾಗಾಗಿ ಪಾತ್ರ ಬೇಕು, ಪಾತ್ರದಲ್ಲಿ ಸೇರಿಕೊಂಡ ಕೊಳೆ ತೆಗಿಬೇಕು. ಇದನ್ನು ಬಹಳ ಚೆನ್ನಾಗಿ ವಸ್ತುತಃ ಪ್ರಹ್ಲಾದನ ಮಾತು ಒಂದೊಂದು ರೀತಿಯಿಂದ ನಾವು ಅದನ್ನೇ ಸುಮ್ಮನೆ ಜಿಜ್ಞಾಸೆಗೆ ಒಳಪಡಿಸುವುದೇ ತುಂಬ ಚೆನ್ನಾಗಿರುತ್ತೆ. ಆಯಿತು, ಬೆಳೆದಾಯಿತು, ಹುಡುಗರೆಲ್ಲ ಇವನನ್ನು ಮುತ್ತಿಕೊಂಡು ಒಳ್ಳೆ ಜೇನು ಹೇಗೆ ಹೂವಿನ ಹತ್ರ ಮುತ್ಕೊಳ್ಳುತ್ತೋ ಅಥವಾ ಸಕ್ಕರೆ ಹತ್ರ ಹೇಗೆ ಇರುವೆಗಳು ತುಂಬಿಕೊಂಡಿರ್ತಾವೋ ಹಾಗೆ ಎಲ್ಲಿ ಹೋದರೆ ಇವನು ಸುತ್ತಲೇ ಈ ಹುಡುಗರು ಓಡಾಡ್ತಿದ್ರು. ಅಪ್ಪ ಗಮನಿಸ್ತಾ ಇದ್ದ ಇದನ್ನೆಲ್ಲ. ಏನೋ ಒಂದು ಹೆಚ್ಚು ಕಮ್ಮಿ ಇದೆ ಇಲ್ಲಿ, ವ್ಯವಸ್ಥೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಮತ್ತೊಂದು ಸರ್ತಿ ಅವನನ್ನು ಕರೆದು ಜೋರಾಗಿ ಬೈದು ಹೇಳ್ತಾನೆ, ನಾನು ಹೇಳಿದ್ದನ್ನು ಮಾಡ್ತಾ ಇಲ್ಲ, ನನಗೆ ಹಿತ ಆಗುವ ರೀತಿಯ ಶಾಸ್ತ್ರವನ್ನು ನೀನು ಕಲ್ತಿಲ್ಲ, ನಿನ್ನ ಬದುಕಿಗೆ ಇದು ಯಾವುದೂ ಕೂಡ ಒಗ್ಗುವಂಥದ್ದಲ್ಲ, ನೀನು ಮಾಡಬಾರ್ದು ಹೀಗೆ. ನಿನಗೆ ಎಲ್ಲಿಂದ ಇಷ್ಟು ಧೈರ್ಯ? ನಾನು ಜಗತ್ತಿನಲ್ಲಿ ಎಲ್ಲರನ್ನೂ ನಡುಗಿಸ್ತಾ ಇದ್ದೇನೆ, ಎಲ್ಲರೂ ನಾನು ಹೇಳಿದ ಮಾತಿಗೆ ಭಯಪಡ್ತಾ ಇದ್ದಾರೆ, ಆದರೆ ನೀನು ಮಾತ್ರ ಮಚ್ಛಾಸನಾಥ್ ಉದ್ಧೃತಂ, ನನ್ನ ಮಾತನ್ನು ಉಜ್ಜಿತಂ, ನೀನು ತಿರಸ್ಕರಿಸಿ ಓಡ್ತಾ ಇದ್ದಿ. ಯಾಕೆ ಹೀಗೆ ಮಾಡ್ತಿದ್ದಿ? ಎಲ್ಲಿಂದ ನಿನಗೆ ಈ ಬಲ? ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯಿ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾ. ನಿನಗೆ ಯಾರು ಬಲವನ್ನು ತುಂಬಿದ್ದಾರೋ ಅವರೇ ನನಗೂ ಬಲವನ್ನು ತುಂಬಿದವರು. ನಿನಗೆಲ್ಲಿಂದ ಬಲ ಅಂತ ಕೇಳಿದ್ಯಲ್ವಾ? ಇಷ್ಟು ಜಗತ್ತಿನ ಎಲ್ಲ ವಸ್ತುಗಳ ಮೇಲೆ ಹಿಡಿತವನ್ನು ಸಾಧಿಸಿ ನಾನೇ ಗೆದ್ದಿದ್ದೇನೆ ಅಂತ ನಾನೇ ಹಮ್ಮೀರ ಅಂತ ಭಾವಿಸಿಕೊಂಡು ನಡೀತಾ ಇದೆಯಲ್ವಾ? ನಿನಗೆ ಎಲ್ಲಿಂದ ಬಲ ಬಂತೋ ಅಲ್ಲಿಂದಲೇ ನನಗೂ ಕೂಡ ಬಲ ಬಂದಿದೆ. ಈ ಜಗತ್ತಿನ ಎಲ್ಲ ಸ್ಥಿರವಾದ ಚರವಾದ ವಸ್ತುಗಳ ಬ್ರಹ್ಮಾದಿಗಳಿಂದ ಹಿಡಿದು ತೃಣಪರ್ಯಂತ ಇರುವ ಪ್ರತಿಯೊಂದರನ್ನೂ ಯಾರು ಪ್ರಣಯನ ಮಾಡ್ತಾನೋ, ಪ್ರೇರೇಪಿಸುತ್ತಾನೋ, ಅದರ ಒಳಗಡೆ ನಿಂತು ಚಲಿಸುವಂತೆ ಮಾಡ್ತಾನೋ ಅವನೇ ನನ್ನನ್ನು ಕೂಡ ನೋಡ್ಕೊಳ್ತಾ ಇದ್ದಾನೆ. ಸಹಿ ಈಶ್ವರ, ಅವನೇ ಎಲ್ಲದರ ಒಡೆಯ, ಅವನೇ ಎಲ್ಲವನ್ನು ಕಲೆಯತಿ ಕಾಲಹ, ಅವನೇ ಎಲ್ಲವನ್ನು ಸೇರಿಸ್ತಾನೆ, ವಿಕಲಯತಿ, ಬೇಕಾದಾಗ ಬಿಡಿಸ್ತಾನೆ, ಬೇಕು ಅಂದಾಗ ಸೇರಿಸ್ತಾನೆ. ಸೇರಿಸುವ ಬಿಡಿಸುವ ಎಲ್ಲ ಸಂಬಂಧ ಅವನಿಗಿರುವಂಥದ್ದು. ಅವನೇ ಇಟ್ಟ ಹೆಜ್ಜೆಯನ್ನು ಯಾರಿಗೂ ಇಲ್ಲಿ ತನಕ ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಪ್ಪ, ಒಂದು ಮಾತು ಹೇಳ್ತೇನೆ, ಅರ್ಥ ಮಾಡ್ಕೊ. ಜಹ್ಯಾಸುರಂ ಭಾವಮಿಮಂ, ದಯವಿಟ್ಟು ಈ ಆಸುರ ಭಾವವನ್ನು ಬಿಡು. ನಿನ್ನನ್ನು ಕೂಡ ಭಗವಂತ ಪ್ರೀತಿಸ್ತಾನೆ. ಸ್ವಭಾವತಃ ಸಮಮ್ಮನು ಧತ್ಸ್ವ ನಸಂತಿ ವಿದ್ವಿಷಃ. ನಮ್ಮಲ್ಲಿ ಪರಸ್ಪರ ಭೇದಕ್ಕೆ ಅಥವಾ ದ್ವೇಷಕ್ಕೆ ಯಾವ ಅವಕಾಶವೂ ಇಲ್ಲ. ಒಳ್ಳೆಯ ಮನಸ್ಸನ್ನು ಧರಿಸು, ಎಲ್ಲರ ಮೇಲೆ ಪ್ರೀತಿಯನ್ನು ತೋರಿಸುವಂತೆ ಬದುಕು. ಹಾಗಲ್ಲದೆ ಹೋದರೆ
ಆತ್ಮನಃ ಅಜಿತಾತ್. ಒಂದು ವೇಳೆ ಭಗವಂತನಲ್ಲಿ ಅವನನ್ನು ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೋಲೇ ಇರದಂತಹ ಭಗವಂತನ ಮೇಲೆ ನಾನು ಗೆಲುವನ್ನು ಸಂಪಾದಿಸ್ತೇನೆ ಅಂತ ಹೋಗುವ ನಿನ್ನ ಪ್ರಯತ್ನ ತದ್ವಿಧಿ ಅನಂತಸ್ಯ ಮಹತ್ ಸಮರ್ಹಣಂ. ಅಕಸ್ಮಾತ್ ನೀನು ಅದಕ್ಕೆ ಶರಣಾದರೆ ಅದೇ ದೊಡ್ಡ ಅರ್ಚನೆ ಆಗುತ್ತೆ. ಅಕಸ್ಮಾತ್ ಶರಣಾಗದೇ ಹೋದರೆ ನಿನ್ನ ಬದುಕನ್ನು ನೀನೇ ಕಳ್ಕೊಂಡ ಹಾಗಾಗುತ್ತೆ ಅಂತ ಮತ್ತೆ ಹೀಗೆ ಬೋಧಿಸಿದಾಗ ತನ್ನ ಕೈಯಲ್ಲಿದ್ದ ಖಡ್ಗದ ಕಡೆಯನ್ನು ಅಲ್ಲೇ ಇದ್ದ ಕಂಬಕ್ಕೆ ಒಂದು ಸರ್ತಿ ಝಾಡಿಸಿ ಹೊಡೆದು, ನಿನ್ನೊಳಗೆ ನಿಂತು ಹರಿ ನನ್ನನ್ನು ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ, ನಿನ್ನನ್ನು ಸಂಹಾರ ಮಾಡಿದ್ರೇ ಎಲ್ಲ ಸರಿಯಾಗತ್ತೆ ಅಂತ ಯಾವಾಗ ಆ ಸರು ಅಂದರೆ ಆ ಖಡ್ಗದ ಕಡೆ ಅದನ್ನು ಜೋರಾಗಿ ಹೊಡಿತಾನೋ, ಹೊಡೆದ ತಕ್ಷಣದಲ್ಲಿ ಇಡೀ ಒಂದು ಜೋರಾದ ಸದ್ದು ಆ ಆವರಣವನ್ನು ವ್ಯಾಪಿಸಿಕೊಂಡು ಬಿಡುತ್ತೆ. ವ್ಯಾಪಿಸಿಕೊಂಡಾಗ ಹೊರಬಂದ ಬೆಳಕಿನ ಮುದ್ದೆ ಎಲ್ಲರ ಕಣ್ಣು ಕೋರೈಸುವಂತಿರುತ್ತೆ. ಎತ್ತರದ ಶರೀರ ಇರುತ್ತೆ. ಹೊರಡುವಾಗ ಆ ರೂಪವನ್ನು ದೇವತೆಗಳು ಕೂಡ ಓಡೋಡಿ ಬಂದು ಇಂಥ ರೂಪವನ್ನು ನಾವು ನೋಡಬೇಕು ಅಂತ ಮುಗಿಬಿದ್ದಿದ್ದಾರೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಸತ್ಯವನ್ನು ಮಾಡುವುದಕ್ಕಾಗಿ ಅತ್ತ ಮನುಷ್ಯನೂ ಅಲ್ಲದ, ಇತ್ತ ಸಿಂಹವು ಅಂದರೆ ಪ್ರಾಣಿಯೂ ಅಲ್ಲದ ಒಂದು ವಿಚಿತ್ರವಾದ ರೂಪವನ್ನು ಇಲ್ಲಿಯ ತನಕ ಯಾರೂ ಊಹಿಸಲಿಕ್ಕೆ ಸಾಧ್ಯವಿಲ್ಲದ ಶರೀರವನ್ನು ಹೊತ್ತುಕೊಂಡು ಸ್ತಂಭದಲ್ಲಿ ತಂದೆ ತಾಯಿಗಳಿಲ್ಲದೆ ಕೇವಲ ನಾನು ಎಲ್ಲಿಂದಲೂ ಹುಟ್ಟಿ ಬರಬಲ್ಲೆ ಅನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ವ್ಯಾಪ್ತಿಂ, ಜಗತ್ತಿನ ಎಲ್ಲೆಡೆ ನಾನು ವ್ಯಾಪಿಸಿದ್ದೇನೆ ಅಂತ ಆಕಾಶದ ಆಚೆಗೆ ಭೂಮಿಯ ಆಳದಿಂದ ಜಗತ್ತಿನ ಎಲ್ಲ ಮೂಲೆಯನ್ನು ವ್ಯಾಪಿಸಿಕೊಂಡು ನಿಂತಹ ಆ ಚೆಲುವಿನ ಬೆಳಕಿನ ಮುದ್ದೆಯನ್ನು ಎಲ್ಲರೂ ಕೂಡ ಕಣ್ಣು ತುಂಬಿಕೊಂಡ್ರು. ಅವನು ಹಾಗೆ ರೂಪ ತೊಟ್ಟದ್ಯಾಕೆ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭೃತ್ಯ ಹೇಳಿದ ಮಾತನ್ನು ಸತ್ಯ ಮಾಡಬೇಕಿತ್ತು. ತನ್ನ ಭೃತ್ಯ ಅಂದರೆ ಬ್ರಹ್ಮದೇವ ವರ ಕೊಟ್ಟಿದ್ದ. ಏನು ಅಂತ, ನಿನಗೆ ಪ್ರಾಣಿಗಳಿಂದಾಗಲಿ ಪಕ್ಷಿಗಳಿಂದಾಗಲಿ ಆಯುಧಗಳಿಂದಾಗಲಿ ಒಳಗಾಗಲಿ ಹೊರಗಾಗಲಿ ಮೇಲಾಗಲಿ ಕೆಳಗಾಗಲಿ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಯಾವ ಕಾಲದಲ್ಲೂ ಸಾವು ಬರಬಾರದು ಅಂತ ಇದೆಲ್ಲವನ್ನೂ ಪೂರೈಸಬೇಕಿತ್ತು. ಸಂಜೆಯ ಹೊತ್ತು ಅದು ಬೆಳಗೂ ಅಲ್ಲ ರಾತ್ರಿಯೂ ಅಲ್ಲ, ಹೊಸ್ತಿಲು ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸ್ತಿಲು ಅದು ಮೇಲೂ ಅಲ್ಲ ಕೆಳಗೂ ಅಲ್ಲ, ಕೈಯಲ್ಲಿ ಉಗುರಿತ್ತು ಅದು ಆಯುಧ ಅಲ್ಲ, ಶರೀರ ನೋಡಿದರೆ ಅದು ಮನುಷ್ಯ ಅಲ್ಲ ಪ್ರಾಣಿ ಅಲ್ಲ, ಮನುಷ್ಯ ಮತ್ತು ಪ್ರಾಣಿ ಒಟ್ಟಾದಂತಹ ರೂಪ. ಇಂತಹ ರೂಪವನ್ನು ತೊಟ್ಟು ತನ್ನ ವಿಕಾರವಾದಂತಹ ವಿಚಿತ್ರವಾದಂತಹ 3 ಕಣ್ಣುಗಳ ರೂಪದಿಂದ ಇವನಿಗೆ ಏನು ಅಂತ ಅರ್ಥ ಆಗಲಿಲ್ಲ. ಮೊದಲು ಶತ್ರುವಿಗೆ ತಾನು ಯಾರ ಜೊತೆಗೆ ಹೋರಾಡ್ತಾ ಇದ್ದೇನೆ ಅಂತ ಗೊತ್ತಿದ್ದರೆ ಆಮೇಲೆ ಶಕ್ತಿ ತುಂಬಿಕೊಳ್ಳುತ್ತೆ. ನಾನು ಇದನ್ನು ಹೇಗೆ ಎದುರಿಸಬೇಕು, ಈಗ ಒಂದು ರೋಗ ಬಂದರೆ ಅದು ರೋಗ ಹೇಗೆ ಹರಡುತ್ತೆ ಅಂತ ಗೊತ್ತಿದ್ದರೆ ಅದಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೊಳ್ಬೋದು. ಅದು ರೋಗದ ಸ್ವರೂಪ ಏನು ಅಂತಲೇ ಗೊತ್ತಿಲ್ಲ. ಬಂದ ಮೇಲೆ ಎಲ್ಲ ಒಟ್ಟು ಪ್ರಾಣ ಬೀಳ್ತಾ ಇದೆ ಅಂತ ಮಾತ್ರ ಆದಾಗ ಪ್ಯಾನಿಕ್ ಆಗೋದು ಜಾಸ್ತಿ, ಭಯ ಆಗೋದು ಜಾಸ್ತಿ. ರಕ್ಕಸರೆಲ್ಲ ಅರ್ಧ ಭಯದಿಂದಲೇ ತಮ್ಮ ದೇಹದಿಂದ ಮಲಮೂತ್ರಗಳನ್ನು ವಿಸರ್ಜಿಸಿಕೊಂಡು ಅಲ್ಲೇ ಪ್ರಾಣ ಬಿಟ್ಟರು. ಇನ್ನೊಂದಿಷ್ಟು ಜನ ಹೇಗಾದರೂ ಸರಿ ನನ್ನ ಯಜಮಾನನಿಗೆ ಈಗ ಇಂಥ ಸಂದರ್ಭದಲ್ಲಿ ನಾನು ಖುಷಿ ಪಡಿಸಬೇಕು ಅಂತ ಎಲ್ಲರೂ ಬಿದ್ದಿದ್ದಾರೆ. ದೊಡ್ಡ ಬೆಳಕಿನ ರಾಶಿಯ ಮೇಲೆ ಉರಿಯುತ್ತಾ ಇರುವಂಥ ಜ್ವಾಲೆಯ ಮೇಲೆ ಹಾತೆ ಹೋಗಿ ಯುದ್ಧ ಮಾಡ್ದಂಗಿತ್ತು. ಪತಂಗಗಳೆಲ್ಲ ಹೋಗಿ ನಾನು ಈ ಬೆಂಕಿಯನ್ನು ಆರಿಸಿ ಬಿಡ್ತೇನೆ ಅಂತ ತನ್ನ ರೆಕ್ಕೆಯನ್ನು ಬಡಿದು ಅದನ್ನು ನಶಿಸುವಂತೆ ಮಾಡ್ತೇನೆ ಅಂತ ಮಾಡಿದ ಪ್ರಯತ್ನದಿಂದ ಏನಾಗುತ್ತೆ, ತನ್ನ ರೆಕ್ಕೆಯನ್ನು ಸುಟ್ಟುಕೊಂಡು ತಾನು ಸತ್ತು ಹೋಗುತ್ತೆ. ಹೀಗೆ ರಾಕ್ಷಸರೆಲ್ಲ ಅಲ್ಲೇ ಸಂಹೃತರಾಗಿದ್ದಾರೆ. ಹಿರಣ್ಯಕಶಿಪು ಕೈ ಎತ್ತಿಕೊಂಡು ಯುದ್ಧಕ್ಕೆ ಬಂದವನು ಅವನ ಕೈ ಕೆಳಗೆ ಸಿಲುಕಿ ಅವನ ಎದೆಯನ್ನು ಸೀಳಿ ಇನ್ನೆಷ್ಟು ಪ್ರಹ್ಲಾದರು ಈ ಹೊಟ್ಟೆಯೊಳಗಿದ್ದಾರಪ್ಪ ಅಂತ ಹುಡುಕುವ ನೆಪದಲ್ಲಿ ಕರುಳನ್ನು ಎತ್ತಿ ಕೊರಳಿಗೆ ಮಾಲೆಯನ್ನಾಗಿಸಿ ತರಳ ನಿಂತಿರುವ ಪ್ರಹ್ಲಾದನನ್ನು ತಲೆಯಿಂದ ಕೈಮುಟ್ಟಿ ನೇವರಿಸಿ ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾನೆ. ಸುತ್ತಲಿನ ಎಲ್ಲ ನಿಂತವರು ಕೂಡ ಅವರವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮೋಸ್ತ್ಯನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗ ಸ್ಥಿತಿ ಸಂಯಮಾನ್ ಗುಣೈ ಸ್ವಲೀಲಯ ಸಂಧತತೆ ಅವ್ಯಯಾತ್ಮನೇ. ಎಲ್ಲ ದೇವತೆಗಳು ಒಂದೊಂದು ಸ್ತೋತ್ರ ಮಾಡ್ತಾರೆ. ಈ ಸ್ತೋತ್ರದಲ್ಲೊಂದು ವಿಶೇಷ ಏನು ಅಂದರೆ, ಆ ದೇವತೆಗಳ ಸ್ತೋತ್ರದಿಂದ ಅವರ ಮಟ್ಟ ಏನು ಅಂತ ಗೊತ್ತಾಗುತ್ತೆ. ಅವರು ದೇವರನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಅವರಿಗೆ ದೇವರು ಯಾಕೆ ಬೇಕಿದೆ, ಅವರ ಸುತ್ತ ಎಷ್ಟು ಅನುಗ್ರಹೀತರವರು, ಅವರ ಸುತ್ತಲಿನ ಘಟನೆಗಳಿಗೆ ಭಗವಂತ ಹೇಗೆ ಪ್ರತಿಕ್ರಿಯಿಸಿದ್ದಾನೆ, ಮತ್ತು ಅವರು ಎಷ್ಟು ಆಂತರ್ಯವನ್ನು, ಭಗವಂತನ ಆಂತರ್ಯವನ್ನು ತಿಳ್ಕೊಂಡಿದ್ದಾರೆ ಅನ್ನೋದು ಒಂದು ರೀತಿ ಅವರ ಸ್ತೋತ್ರ ಅವರ
ಮಟ್ಟವನ್ನು, ಮಾನಸಿಕ ಮಟ್ಟ ಇರ್ಬೋದು, ಉಪಾಸನೆ ಮಟ್ಟ ಇರ್ಬೋದು, ದೇವರನ್ನು ಅವರು ತಿಳ್ಕೊಂಡ ರೀತಿ, ಇದೆಲ್ಲವನ್ನು ನಮಗೆ ತಿಳಿಸಿಕೊಡುತ್ತೆ. ಹಾಗಾಗಿ ಬ್ರಹ್ಮದೇವರ ಮಾತು ಎಲ್ಲದಕ್ಕಿಂತ ಮೊದಲು ಬಂದು ನಿಂತಿದೆ ಮತ್ತು ಅದರ ಮಿತಿ ಜಗತ್ತಿನ ಎಲ್ಲ ಮೂಲೆಯನ್ನು ಆವರಿಸಿಕೊಂಡಿದೆ. ಅನಂತಾಯ ನತೋಸ್ಮಿ, ನಮಸ್ಕರಿಸ್ತಾ ಇದ್ದೇನೆ, ಜಗತ್ತಿನ ಎಲ್ಲ ಮೂಲವನ್ನೂ ಕೂಡ ಆವರಿಸಿಕೊಂಡವನು ನೀನು. ದುರಂತ ಶಕ್ತಿಯೇ, ನಿನ್ನ ಶಕ್ತಿಗೆ ಕೊನೆಯಂತ ಇಲ್ಲವೇ ಇಲ್ಲ. ನಮಗೆ ಕನ್ನಡದಲ್ಲಿ ದುರಂತ ಅನ್ನುವ ಶಬ್ದಕ್ಕರ್ಥ ಏನೋ ಕೆಟ್ಟದಾಯಿತು ಅಂತ, ಆದರೆ ಸಂಸ್ಕೃತದಲ್ಲಿ ದುರಂತ ಅಂದರೆ ನಮ್ಮ ಅಳತೆಗೆ ಸಿಗದೇ ಇದ್ದದ್ದು ಅಂತ ಅಂದರೆ ಕೊನೆ. ದುರಂತ ಅಂದರೆ ಇದರ ಕೊನೆ ಎಲ್ಲಿದೆ ಅಂತ ಮುಟ್ಲಿಕ್ಕಾಗದೇ ಇರುವಂಥದ್ದು. ಶಕ್ತಿ ಎಷ್ಟಿದೆ, ಇಷ್ಟೇ ಶಕ್ತಿಯ ಭಗವಂತನಿಗೆ, ನಮಗೆ ಕಾಣುವುದು ಅಷ್ಟೇ ಇರುತ್ತೆ, ಆದರೆ ಅದಕ್ಕಿಂತ ಹೆಚ್ಚು ಶಕ್ತಿ ಅಲ್ಲಿ ಇರುತ್ತೆ ಅನ್ನೋದನ್ನು ದುರಂತ ಶಕ್ತಿಯುಳ್ಳವನೇ. ವಿಚಿತ್ರ ವೀರ್ಯಾಯ, ನಿನ್ನ ವರ್ತನೆಗಳು ಅಥವಾ ನಿನ್ನ ನಡೆಗಳು, ನಿನ್ನ ಪರಾಕ್ರಮಗಳು ಎಲ್ಲವೂ ಕೂಡ ವಿಚಿತ್ರ ಅಂದರೆ ಸಂಸ್ಕೃತದಲ್ಲಿ ಅಚ್ಚರಿ ಮೂಡಿಸುವಂಥದ್ದು. ಚಿತ್ರಮೇತತ್, ಇದು ಲೋಕದಲ್ಲಿ ಎಲ್ಲರಲ್ಲೂ ಕಾಣುವಂತಹ ಗುಣ ಅಲ್ಲ ಇದು. ಪವಿತ್ರ ಕರ್ಮಣಿ, ನಿನ್ನ ಈ ನೋಡುವಾಗ ಎಲ್ಲರಿಗೇನು ಅನಿಸ್ತಾ ಇದೆ, ಏನು ಇಂಥ ಒಂದು ಕ್ರೂರವಾದ ನಡೆ, ಹೊಟ್ಟೆಯನ್ನು ಸೀಳಿ ನೆತ್ತರನ್ನು ಬಸಿದು ಕೊರಳನ್ನು ಮಾಲೆಗೆ ಹಾಕಿಕೊಂಡು ಇಷ್ಟೆಲ್ಲ ನೆತ್ತರು ಅಂತಂದರೆ ಅದು ಪರಮ ಮೈಲಿಗೆ ಅಂತ ಲೆಕ್ಕ. ಆದರೆ ಅಂಥದ್ರಲ್ಲಿ ನೀನು ಪವಿತ್ರ ಕರ್ಮಣಿ, ಮಾಡುವ ಒಂದೊಂದು ಕೆಲಸದಲ್ಲೂ ಅತ್ಯಂತ ಶುದ್ಧತೆ ಇರುತ್ತೆ, ಅದನ್ನು ಮೀರಿ ಹೋಗುವವನಲ್ಲ ನೀನು. ಹಾಗಾದರೆ ಡಾಕ್ಟ್ರು ಕೈಯನ್ನು ಆಪರೇಷನ್ ಮಾಡಿ ಮುಟ್ಟಿದ ಅಂದರೆ ಇನ್ನು ಮುಂದೆ ಡಾಕ್ಟ್ರು ರಕ್ತವನ್ನು ಮುಟ್ಟಿದ್ದಾನೆ, ನಾನು ಮುಟ್ಟುವುದಿಲ್ಲ ಅಂತ ಹೇಳಲಿಕ್ಕಾಗುತ್ತಾ? ನಾಳೆ ನಮ್ಮನ್ನೇ ಮುಟ್ಟಬೇಕಾಗುತ್ತೆ ಏನಾದರೂ ತೊಂದರೆ ಆದರೆ. ಅವನು ಒಳ್ಳೆಯ ಉದ್ದೇಶದಿಂದ ಮಾಡುವಾಗ ಮುಟ್ಟಿದ ವಸ್ತು ಕೆಟ್ಟದ್ದಾಗಿದ್ರೂ ಕೂಡ ಅದು ಅನಿವಾರ್ಯ. ಈಗ ಎಲ್ಲೋ ಗಲೀಜು ಸೇರಿಕೊಂಡಿದೆ ಅಂತಂದರೆ ಕೆಳಗಡೆ ಚರಂಡಿಯಲ್ಲಿ ಅದನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ಏನಾದರೂ ಪ್ರಯತ್ನ ನಾವು ಮಾಡಲೇಬೇಕು, ಕೈ ಹಾಕಿ ತೆಗಿಲೇಬೇಕು. ಅಯ್ಯೋ ಇದನ್ನು ನಾನು ಹೇಗೆ ತೆಗೆಯುವುದು ಅಂತ ಹೇಳಿದರೆ ನಾವು ಮನೆಯೊಳಗೆ ಸೇರಿಕೊಳ್ಳುತ್ತೆ, ಎಲ್ಲ ತೂಬು ಕಟ್ಟಿಕೊಂಡು. ಮನೆಯೊಳಗೆ ನಾವು ಕೆಟ್ಟದ್ದಾಗಬಾರ್ದು ಅಂದರೆ ಅದಕ್ಕೆ ಇಳಿದು ಒಂದು ಸರ್ತಿ ಅದನ್ನು ಕ್ಲೀನ್ ಮಾಡಿ ತೂಬನ್ನು ಹೊರಕ್ಕೆ ಕೆಳಗೆ ಜಾರುವ ಹಾಗೆ ಮಾಡಲೇಬೇಕು. ನಾವು ಮಾಡಿಕೊಳ್ಳಬೇಕಾದದ್ದು ಅನಿವಾರ್ಯ ಅಲ್ಲಿ. ಹಾಗಾಗಿ ಎಂಥ ಕೆಲಸವನ್ನು ಎಲ್ಲಿ ಮಾಡ್ತೇವೆ ಅನ್ನೋದಕ್ಕಿಂತ ಯಾಕಾಗಿ ಮಾಡ್ತೇವೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ನಿನ್ನ ಕರ್ಮ ಪ್ರತಿಯೊಂದು ಪವಿತ್ರವೇ. ದುಷ್ಟರನ್ನು ನಿವಾಳಿಸಬೇಕು ಅಂತಂದಾಗ ಅನಿವಾರ್ಯವಾಗಿ ಇಂಥ ಕೆಲಸದಲ್ಲಿ ಇಳಿಬೇಕು. ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ, ವಸ್ತುತಃ ಸರ್ಗಕಾರಕ ಇವನು ಚತುರ್ಮುಖನೇ. ಆದರೆ ಅವನು ಹೇಳ್ತಾನೆ ವಿಶ್ವದ ಸರ್ಗ ಮಾಡುವವನು ನೀನು. ಸರ್ಗ ಅಂದರೆ ಸೃಷ್ಟಿ. ನಮಗೆ ಲೋಕದಲ್ಲಿ ಸೃಷ್ಟಿಕರ್ತ ಅಂದರೆ ಚತುರ್ಮುಖ ಅಂತ, ಹೌದು ಸೃಷ್ಟಿಕರ್ತ ಹೌದು. ಆದರೆ ಅವನು ಹೇಳ್ತಾನೆ ನನ್ನೊಳಗೆ ನಿಂತು ನನ್ನಿಂದ ಈ ಸೃಷ್ಟಿಯ ಕೆಲಸವನ್ನು ಮಾಡಿಸುವವನು ನೀನೇ, ಸಂಹಾರಕರ್ತೃವೂ ನೀನೇ, ಸ್ಥಿತಿಕಾರಕನೂ ನೀನೇ. ಈ ಎಲ್ಲ ಸಂಯಮಗಳನ್ನು, ಗುಣಗಳನ್ನು ಜೋಡಿಸಿ, ಗುಣಗಳನ್ನು ಹೇಳುವ ಮೂಲಕ ಗುಣದ ಅಭಿಮಾನಿನಿ ದೇವತೆ ಮತ್ತೆ ದುರ್ಗಾರೂಪಳಾಗಿ, ಭೂರೂಪಳಾಗಿ, ಶ್ರೀರೂಪಳಾಗಿ ಲಕ್ಷ್ಮೀ ಇದ್ದಾಳೆ ಅಂತಂದರೆ ಅವಳು ಮಾಡಬೇಕಾದ ಕೆಲಸವನ್ನು ಕೂಡ ಗುಣಗಳನ್ನು ಜೋಡಿಸಿ ಸರ್ಗಸ್ಥಿತಿ ನಿಯಮಗಳನ್ನು, ನಾಶಗಳನ್ನು, ಸಂಯಮಗಳನ್ನು, ನಿಯಮನಗಳನ್ನು ಮಾಡುವವನು ನೀನೇ. ವಿಶ್ವಸ್ಯ. ಇಷ್ಟು ಮಾಡಬೇಕಾದ್ರೆ ನಮಗಾದರೂ ಬಸವಳಿದು ಬೆವರಿಳಿಸಿ ಕಷ್ಟಪಡ್ತೇವೆ ನಾವು. ಭಗವಂತ ಸ್ವಲೀಲೆಯ ಅನಾಯಾಸವಾಗಿ ಈ ಕೆಲಸಗಳನ್ನು ಮಾಡ್ತಾನೆ. ಸ್ವಲೀಲೆಯ ಸಂಧತತೆ ಅವ್ಯವಾತ್ಮನೆ. ಬರೀ ಆಗಿ ಹೋದರೆ ಸಾಕು ಅಂತಲ್ಲ, ಅದು ಆಗಿ ಮುಟ್ಟಿ ಆ ಜೀವಕ್ಕೆ ಬೇಕಾದ ಯೋಗ್ಯತೆಗೆ ಅನುಸಾರವಾದ, ಸ್ವಭಾವಕ್ಕೆ ಅನುಸಾರವಾದ, ಕರ್ಮಕ್ಕೆ ಅನುಸಾರವಾದ, ಕಾಲಕ್ಕೆ ಯೋಗ್ಯವಾದ ಎಲ್ಲವೂ ಅಲ್ಲಿ ಸಿಕ್ಕಿತು ಅಂತಂದಮೇಲೆ ತನ್ನ ಕೆಲಸ ಅದರ ಜೊತೆಗೆ ಏನು ಬೇಕಿತ್ತೋ ಅದನ್ನು ನಿಲ್ಲಿಸ್ಕೊಳ್ತಾನೆ. ಅಷ್ಟು ಚೆನ್ನಾಗಿ ಅದನ್ನು ಅಲ್ಲಿಗೆ ಕೂಡಿಸ್ಬೇಕು. ಹೇಗಾದರೂ ಕೂತ್ರಾಯ್ತು, ಒಂದು ಕೂತಿದೆ ಅಲ್ವಾ? ಅಲ್ಲ, ಆ ಕೆಲಸದ ಪರ್ಫೆಕ್ಷನ್ ಅಂದರೆ ಆ ಪರ್ಫೆಕ್ಷನ್ನ ಮೇಲೆ ಮತ್ತೊಬ್ಬ ಇನ್ನೊಬ್ಬ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಸಂಧದತೆ ಚೆನ್ನಾಗಿ ಅದನ್ನು ಇಡ್ತಾನೆ, ಚೆನ್ನಾಗಿ ಅದನ್ನು ಧಾರಣೆ ಮಾಡ್ತಾನೆ. ಇಷ್ಟೆಲ್ಲ ಮಾಡುವಾಗ, ಧಾರಣೆ ಮಾಡುವಾಗ ಕೆಲವೊಮ್ಮೆ ನಾಶ ಮಾಡಬೇಕಾಗುತ್ತೆ, ಕೆಲವೊಮ್ಮೆ ಅದನ್ನು ಕೂಡಿಸ್ಬೇಕಾಗುತ್ತೆ, ಕೆಲವೊಮ್ಮೆ ಅದನ್ನು ಒಡಿಬೇಕಾಗುತ್ತೆ. ತಾನೇ ಅದರೊಳಗಿದ್ದಾನೆ, ಅದನ್ನೇ ಒಡಿತಾನೆ. ಹಾಗಾದರೆ ಅವನು ಕೂಡ ತಾನಾಗೆ ಪೆಟ್ಟು ಬಿದ್ದು, ಮನೆ ಒಳಗೆ ನಾನು ಇದ್ದೇನೆ ಅಂದರೆ ಮನೆ ಬಿತ್ತು ಅಂದರೆ ನಾನು ಹೋದೆ. ಈ ದೇಹದೊಳಗೆ ಒಬ್ಬ ಮನುಷ್ಯನ ಒಬ್ಬ ಜೀವ ಇದ್ದಾನೆ ಅಂದರೆ ಈ ದೇಹ ಹೋಯಿತು ಅಂದರೆ ಜೀವ ಹೋಯಿತು. ಆದರೆ ಭಗವಂತ ನಾಶ ಆಗ್ತಾನ ಅಂದರೆ ಅವ್ಯಯಾತ್ಮನೇ. ಈ ಶರೀರದೊಳಗೂ ಇದ್ದರೂ ಈ ಜಗತ್ತಿನ ಎಲ್ಲ ವಸ್ತುಗಳು ಮತ್ತೆ ನಾಶ ಆಗಿ ಮತ್ತೆ ಹುಟ್ಟಿ, ಮತ್ತೆ ನಾಶ ಆಗಿ ಮತ್ತೆ ಹುಟ್ಟಿ, ಕೆಲವೊಂದು ಸರ್ತಿ ಒಂದು ಸರ್ತಿ ಚೆನ್ನಾಗಿರುತ್ತೆ, ಮತ್ತೊಂದು ಸರ್ತಿ ಉಪಯೋಗಕ್ಕೆ ಬರುವಾಗ ಹಾಳಾಗೇ ಆಗುತ್ತೆ. ಅಂದರೆ ಭಗವಂತ ಯಾವತ್ತೂ ಕೂಡ ನಾಶ ಆಗದೇ ಇರುವ ಗುಣಗಳಿಂದಾಗಲಿ ಅಥವಾ ನಮ್ಮ ಮಣ್ಣು ನೀರು ಗಾಳಿ ಬೆಂಕಿಯ ಭೂತಗಳ ಪ್ರಭಾವದಿಂದಾಗಲಿ ವ್ಯಯ ವಿಕಾರ ಅನ್ನೋದು ಅವನಿಗೆ ಇಲ್ಲವೇ ಇಲ್ಲ. ಎಲ್ಲದರ ಒಡೆತನದಿಂದ ಈ ಜಗತ್ತನ್ನು ನಡೆಸ್ತಾ ಇದ್ದಾನೆ ಅಂತ ಹೀಗೆ ಚತುರ್ಮುಖ ಪ್ರಾರ್ಥನೆ ಮಾಡ್ತಾನೆ. ಕಿನ್ನರರು, ಕಿಂಪುರುಷರು, ಚಾರಣರು, ಗಂಧರ್ವರು, ಪಿತೃಗಳು, ಮನುಗಳು, ನಾಗರು, ವಿದ್ಯಾಧರರು, ಸಿದ್ಧರು, ಪಿತೃಗಳು, ಋಷಿಗಳು ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಭಗವಂತನ ಪಾರ್ಷದರೆಲ್ಲರೂ ಸ್ತೋತ್ರ ಮಾಡಿ ಇವನ ಕೋಪವನ್ನು ಮುಗಿಲಿಲ್ಲ. ಆಗ ದೇವತೆಗಳಿಗೆ ಗೊತ್ತಿತ್ತು ಇದು ಯಾರಿಂದ ಆಗಬೇಕು, ಈ ಇಡೀ ದೃಶ್ಯಕ್ಕೆ ಯಾರು ನಾಯಕನೋ ಆಗ ಅವನನ್ನು ಮುಂದೆ ತರಬೇಕಷ್ಟೇ ಹೊರತು
ನನಗೆ ಹೆಚ್ಚು ಯೋಗ್ಯತೆ ಇದೆ, ನನಗೆ ಹೆಚ್ಚು ಜ್ಞಾನ ಇದೆ, ನನಗೆ ಹೆಚ್ಚು ನಿಜವಾದ ತಿಳುವಳಿಕೆಯಲ್ಲೂ ನಾನು ಮಧ್ಯ ಬಂದು ಬಾಯಿ ಹಾಕಲ್ಲ. ಇವತ್ತು ಅವನ ಸ್ಟೇಜು ಇದು, ಅವನ ಪಾತ್ರದಲ್ಲಿ ಅವನ ನಾಟಕ ನಡೆಯುವಾಗ ಅವನನ್ನು ಮುಂದಿಡಬೇಕು. ಅವನು ಜೂನಿಯರ್ ಆರ್ಟಿಸ್ಟ್, ಅವನನ್ನು ಯಾಕೆ ಮುಂದಿಡ್ತೀರಿ ಅಂತ ಕೇಳಲ್ಲ ನಾಟಕದವ್ರು. ಉಳಿದವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಇರ್ತಾರೆ ಅವರೆಲ್ಲ. ಆದರೆ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಏನು ಮಾಡ್ತಾರೆ, ಈ ಪಾತ್ರದಲ್ಲಿ ಈ ವ್ಯಕ್ತಿ ಮುಂದೆ ಬರಬೇಕು, ಅವನನ್ನು ಮುಂದೆ ಬಿಡ್ತಾರೆ. ಅವನಿಗೆ ಬೇಕಾದೆಲ್ಲ ಅವನಿಗೆ ಅವತ್ತು ಸಣ್ಣ ಪಾತ್ರ ಇರುತ್ತೆ, ಏನೋ ಜಿ ಹುಜೂರು ಹೇಳೋದಿರುತ್ತೆ. ಅವನು ವಸ್ತುತಃ ದೊಡ್ಡ ನಟ ಅವನು, ಆದರೆ ಅವತ್ತು ಜಿ ಹುಜೂರು ಹೇಳಿಕ್ಕಿರುತ್ತೆ. ಆಗ ಅವನು ಜಿ ಹುಜೂರು ಅಂತ ಹೇಳ್ತಾನೆ. ಯಾಕೆಂದರೆ ಅವತ್ತು ಅವನ ಪಾತ್ರವನ್ನು ಮುಂದೆ ಇಡಬೇಕು. ದೇವತೆಗಳು ಪ್ರಹ್ಲಾದನ ವೇದಿಕೆ ಇದು. ತಮಗೆ ಭಗವಂತನನ್ನು ಸ್ತೋತ್ರ ಮಾಡಿ ಪ್ರೀತಿ ಮಾಡಲಿಕ್ಕೆ ಬರೋದಿಲ್ಲ ಅಂತಲ್ಲ. ಚತುರ್ಮುಖ ಇರಲಿ, ಲಕ್ಷ್ಮಿ ಇರಲಿ, ಇಂದ್ರ ಇರಲಿ, ಪ್ರಾಣ ಇರಲಿ, ಎಲ್ಲರೂ ಕೂಡ ಇವನನ್ನು ಇವತ್ತು ಮುಂದೆ ಮಾಡಬೇಕು ಅಂತ ಅವನನ್ನು ಮುಂದೆ ಕಳಿಸಿದ್ದಾರೆ. ಅವನು ಪ್ರಾರ್ಥನೆ ಮಾಡ್ತಾನೆ ಪ್ರಹ್ಲಾದನನ್ನು ಮುಂದೆ ಕಳಿಸಿದ ಬಳಿಕ. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ ನಾಹಂ ಬಿಭೇಮಿ ಅಜಿತ. ಹೇ ಅಜಿತ, ನಾಹಂ ಬಿಭೇಮಿ, ನಾನು ಹೆದರ್ತಾ ಇಲ್ಲ. ಯಾಕೆ ಹೆದರಬೇಕು? ನಿನ್ನ ರೂಪಕ್ಕೆ ಹೆದರಬೇಕಾದವರು ಯಾರು ಅಂದರೆ ತಪ್ಪು ಮಾಡಿದವರು ಹೆದರಬೇಕು. ನಾನು ನಿನ್ನನ್ನೇ ಶರಣಾದವನು ಅಂತ ಆದಮೇಲೆ ನನಗೆ ನಿನ್ನ ಜೊತೆಗಿನ ಸಂಬಂಧದಲ್ಲಿ ಯಾವುದೇ ಭಯ ಇಲ್ಲ. ನಾನು ನಿಜವಾಗಿ ಭಯಪಡಬೇಕಿತ್ತು ಅಗ್ನಿಜಿಹ್ವೆಗೆ, ಬೆಂಕಿಯ ಕೆನ್ನಾಲಿಗೆಗೆ ಭಯಪಡಬೇಕಿತ್ತು. ಪರ್ವತದಿಂದ ಕೆಳಕ್ಕೆ ತಳ್ಳುವಾಗ ಭಯಪಡಬೇಕಿತ್ತು. ಸಮುದ್ರಕ್ಕೆ ಎಸೆಯುವಾಗ ಭಯಪಡಬೇಕಿತ್ತು. ನಾಗಗಳಿಂದ ಕಚ್ಚಿಸಿಕೊಳ್ಳುವಾಗ ಭಯಪಡಬೇಕಿತ್ತು. ದುಷ್ಟ ಕೃತ್ಯಗಳನ್ನು ನನ್ನ ಮೇಲೆ ನಮ್ಮಪ್ಪನೇ ಅಭಿಚಾರ ಕ್ರಿಯೆಯನ್ನು ಮಾಡಿದಾಗ ನಾನು ಭಯಪಡಬೇಕಿತ್ತು. ಆಗ ಭಯಪಡದವನು ಈಗ ನಿನ್ನ ಮುಂದೆ ಭಯಪಡಬೇಕಾ ನಾನು? ನನಗೆ ಯಾವ ರೀತಿಯಿಂದಲೂ ಭಯ ಇಲ್ಲ. ಯಾಕೆಂದರೆ ಆಗ ಎಲ್ಲ ಇದೇ ರೂಪನೊಮ್ಮೆ ನೋಡಿ ನೋಡಿ ಅರ್ಥ ಆಗಿಬಿಟ್ಟಿದೆ ನೀನು ಯಾರು ಅಂತ. ನನಗಿದೇನು ಹೊಸ ರೂಪ ಅಲ್ಲ. ಉಳಿದವರು ಲೋಕದಲ್ಲಿ ಭಯಪಡಬಹುದು, ದೇವತೆಗಳು ನೋಡಿದ್ದಾರೆ. ಆದರೆ ಪ್ರಹ್ಲಾದನ ಮಾತಿನಲ್ಲಿ ತಾನು ಹಿಂದೆಯೂ ಅದನ್ನು ಕಂಡ ಸಂಗತಿಗಳೇ. ಅದರಿಂದಾಗಿ ನಾನು ಹೆದರುವುದು ಅಕಸ್ಮಾತ್ ಇದ್ದರೆ ತಪ್ಪು ಕೆಲಸಗಳಿಗೆ ಹೆದರುತ್ತೇನೆ ಹೊರತು ನಿನ್ನನ್ನು ನೋಡಲಿಕ್ಕೆ ಹೆದರಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಲೋಕದಲ್ಲಿ ಒಂದು ಭ್ರಮೆ ಇದೆ. ಮನೆಯಲ್ಲಿ ನರಸಿಂಹದೇವರ ಫೋಟೋ ಇದ್ದರೆ ಅಥವಾ ಪ್ರತಿಮೆ ಇದ್ದರೆ ಏನೋ ಹಾಳಾಗುತ್ತೆ, ಅನ್ಯಾಯ ಆಗುತ್ತೆ, ಕಷ್ಟ ಆಗುತ್ತೆ. ಇನ್ನು ಕೆಲವರಿಗೆ ಏನಂದರೆ ಅಭಿಷೇಕ ಮಾಡುವಾಗ ಅದು ನರಸಿಂಹನಿಗೆ ಬೀಳುವ ಹಾಗೆ ಹಿರಣ್ಯಕಶಿಪುಗೂ ಎಲ್ಲ ಪಂಚಾಮೃತ ಆಗಿಬಿಡುತ್ತಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಅಂದರೆ ಅವರು ಅಲ್ಲಿ ಇನ್ನೂ ಹಿರಣ್ಯಕಶಿಪುನಲ್ಲೇ ಇದ್ದಾರೆ, ಪ್ರಹ್ಲಾದನ ತನಕ ಹೋಗೇ ಇಲ್ಲ ಅಂತ ಅರ್ಥ. ಭಗವಂತನ ರೂಪ ಅದು ದುಷ್ಟರನ್ನು ನಾಶ ಮಾಡುವ ರೂಪದಲ್ಲಿದೆ ಹೊರತು ದುಷ್ಟರನ್ನು ಪುರಸ್ಕರಿಸುವ ರೂಪದಲ್ಲಿ ಇಲ್ಲ ಅದು. ಹಾಗಾಗಿ ಅಲ್ಲಿ ಹೇಗಿದೆಯೋ ಹಾಗೆ ಉಪಾಸನೆ ಮಾಡೋದ್ರಿಂದಾಗಿ ಹಿರಣ್ಯಕಶಿಪು ನಮ್ಮೊಳಗೆ ನಾಶ ಆಗಬೇಕು ಹೊರತು ನಾವು ಬೇಡ ಅಂತೇಳಿ ಅವನನ್ನೇ ಮನೆಯಿಂದ ಹೊರಕ್ಕೆ ಹಾಕುವ ಇನ್ನೂ ಕೆಲವು ಇಂಥ ಭ್ರಮೆಗಳು ತುಂಬ ಇದೆ. ಗೀತೆಯ ಉಪದೇಶ ಮಾಡುವ ಫೋಟೋ ಮನೆಯಲ್ಲಿದ್ದರೆ ರಣಾಂಗಣ ಆಗಿಬಿಡುತ್ತೆ ಮನೆ. ಮಹಾಭಾರತದ ಪುಸ್ತಕ ಮನೆಯಲ್ಲಿದ್ದರೆ ತುಂಬ ಕಷ್ಟ ಆಗುತ್ತೆ. ಗರುಡ ಪುರಾಣ ಅನ್ನೋದನ್ನು ಅಕಸ್ಮಾತ್ ಮಧ್ಯದಲ್ಲೇ ಓದಿಬಿಟ್ರೆ ಇನ್ನೇನು ಅನರ್ಥ ಆಗುತ್ತೆ. ತುಳಸಿಯನ್ನು ಹೆಣ್ಮಕ್ಳು ತೆಗೆದುಕೊಂಡ್ರೆ ವೈಧವ್ಯ ಬಂದುಬಿಡುತ್ತೆ. ಇದೆಲ್ಲ ನಮಗೆ ಇರುವ ಭ್ರಮೆಗಳು. ವಸ್ತುತಃ ಶಾಸ್ತ್ರದ ನಿಜವಾದ ಸಂಗತಿ ಏನಿದೆ ಅಂತ ಗೊತ್ತಿಲ್ಲದೆ ನಾವು ಮಾಡಿಕೊಂಡಂಥ ಕೆಲವೆಲ್ಲ ತಪ್ಪು ಕಲ್ಪನೆಗಳು. ವಸ್ತುತಃ ಯಾವುದು ಕೂಡ ಈ ಥರದ ಭ್ರಮೆಗಳನ್ನು ಶಾಸ್ತ್ರ ಹೇಳಿಲ್ಲ, ಅದು ನಾವು ಕಟ್ಟಿಕೊಂಡದ್ದು. ಪ್ರಹ್ಲಾದ ಹೇಳ್ತಾನೆ, ಇಲ್ಲಿ ಭಯಪಡಬೇಕಾದ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಎಲ್ಲ ಜಗತ್ತಿನಲ್ಲಿ ನಡೆಯುವ ಕೆಲಸಗಳು ಅದು ನಿನ್ನಿಂದಲೇ ಅಂತ ಆದಮೇಲೆ ನಾನು ಭಯಪಡುವುದಂಥದ್ದಿಲ್ಲ. ಆಗ ನರಸಿಂಹದೇವ ಭಗವಂತನ ಒಂದು ಭಾವ ಲೋಕದಲ್ಲಿ ಏನು ಅಂದರೆ ಭಕ್ತರು ಬಂದಾಗ ಅವನಿಗೇನಾದರೂ ಕೊಡಬೇಕು ಅಂತ ಭಗವಂತ ತನ್ನ ಭಾವವನ್ನು ವ್ಯಕ್ತಪಡಿಸ್ತಾನೆ. ನನ್ನನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ದೀನಿ, ನಿನಗೇನು ಬೇಕು ಹೇಳು ಅಂತ. ಪ್ರಹ್ಲಾದ ಭದ್ರಂತೆ ಪ್ರೀತೋಹಂತೆ ಸುರೋತ್ತಮ ವರಂ ಋಣೀಶ್ವ ಅಭಿಮತಂ, ನಿನಗೆ ಬೇಕಾದ ಬಯಕೆಯನ್ನು ಈಡೇರಿಸ್ತೇನೆ ಕೇಳು. ಪ್ರಹ್ಲಾದ ಸಿಟ್ಟೇ ಮಾಡ್ಕೊಳ್ತಾನೆ. ಮಾಮಾ ಪ್ರಲೋಭಯೋತ್ಪತ್ಯಾಸಕ್ತಂ ಕಾಮೇಶು ತೈರ್ವರೈಹಿ ತತ್ಸಂಗಭೀತೋ ನಿರ್ವಿಣ್ಣ ಮುಮುಕ್ಷತ್ವಾ ಉಪಾಶ್ರಿತಃ. ನಾನು ನಿನ್ನನ್ನು ಬಂದು ಬೇಡಿದ್ದು ನಿನ್ನ ದರ್ಶನಕ್ಕಾಗಿ ಬಂದು ಬೇಡಿದ್ದು ಹೊರತು ನಿನ್ನಿಂದೇನೋ ಒಂದು ಲಾಭ ಆಗಲಿ ಅಂತ ನಿನ್ನನ್ನು ಬಂದು ಬೇಡಲಿಲ್ಲ. ಮಾಮಾ ಪ್ರಲೋಭಯ, ನನ್ನನ್ನು ಆಸೆಗೆ ಈಡು ಮಾಡಬೇಡ, ಏನಾದರೂ ಕೇಳು ಅಂತ ನನ್ನನ್ನು ಮತ್ತೆ ಮತ್ತೆ ಬೇಡ ನೀನು. ಯಾರಾದರೂ ಬಯಸುವವರಿದ್ದರೆ ಅವರಿಗೆ ಕೊಡು, ನನಗೇನು ಬಯಕೆ ಇಲ್ಲ, ನನಗದು ಯಾವುದು ಬೇಡ. ಯಸ್ತ ಆಶಿಷ ಆಶಾಸ್ತೆ ನ ಸಂಭೃತ್ಯ ಸವೈ ವಣಿಕ್. ಬೈತಾನೆ. ಯಾರಾದರೂ ಯಾವುದೋ ಒಂದು ಕಾರಣಕ್ಕಾಗಿ ದೇವರನ್ನು ಪ್ರೀತಿಸ್ತಾ ಇದ್ದಾನೆ ಅಂದರೆ ಅವನು ಭಕ್ತ ಅಲ್ಲ, ಅವನು ವ್ಯಾಪಾರಿ. ವ್ಯಾಪಾರಿ ಮನೆ ಎದುರುಗಡೆ ಬಂದು ಇದು ಚೆನ್ನಾಗಿದೆ, ಹಾಗೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಎಲ್ಲ ಹೇಳ್ತಾನೆ. ನಮ್ಮ ಮನೆಯೆಲ್ಲ ಬಗ್ಗೆ ಕೇಳ್ಕೊಳ್ತಾನೆ. ಅಂಗಡಿ ಎದುರುಗಡೆ ಹೋದಾಗ ಹಾಲು ತಗೊಳ್ತೇವೆ, ತೊಗೊಂಡು ಅವನ್ನೆಲ್ಲ ಕೇಳ್ತಾನೆ. ಬಾಡಿಗೆ ಮನೆ ವ್ಯವಸ್ಥೆ ಇದ್ದರೆ ಎಲ್ಲ ಸರಿ ಇದೆಯಾ, ಕರೆಂಟ್ ಬಿಲ್ಲು ಎಲ್ಲ ಹೆಚ್ಚು ಕಮ್ಮಿ ಆಗ್ತಿದೆಯಾ, ನಾನು ಯಾರಿಗಾದರೂ ಹೇಳಬೇಕಾ, ಅವನೇ ಬಾಡಿಗೆ ಮನೆ ನೋಡಿ ಕೊಟ್ಟಿರ್ತಾನೆ. ಎಲ್ಲ ವಿಚಾರಿಸ್ತಾನೆ. ಮಕ್ಳಿಗೆ ಶಾಲೆ ಸರಿ ಹೋಯ್ತಾ, ಹಾಗಾಯ್ತಾ, ಹೀಗಾಯ್ತಾ, ಮತ್ತೊಂದಾಯ್ತಾ, ಮಗದೊಂದಾಯ್ತಾ ಅಂತ. ಭಾರಿ ಖುಷಿಯಾಗುತ್ತೆ. ಎಂಥ ಅಂಗಡಿಯವನು, ಎಷ್ಟು ಆತ್ಮೀಯ, ಎಷ್ಟು ಪ್ರೀತಿ ತೋರಿಸ್ತಾನೆ ಅಂತ. ಅಲ್ಲೇ ಅದು ಮುಗಿದು ಮಾತಾಡಿ ಮುಗಿಸೋ ಅಷ್ಟೊಂದು ಕೈ ಜಾರಿ ಹಾಲು ಪ್ಯಾಕೆಟ್ ಕೆಳಗೆ ಬಿತ್ತು.
ಎಲ್ಲ ಅಲ್ಲೇ ಅವನ ಮುಂದೆನೇ ಹೊಸ್ತಿಲಿಗೆ ಅಭಿಷೇಕ ನರಸಿಂಹದೇವರಿಗೆ. ಆಯಿತು, ಮತ್ತೆ ಕೇಳಿದ ಹಾಲು ಕೊಡಿ. ಅವನು ಹಾಲು ಕೊಡಿ ಅಂತ ಕೇಳಿದ ಮೇಲೆ ಇವನು ವಾಪಸ್ ನೋಡ್ತಾ ಇದ್ದಾನೆ ಅವನನ್ನು. ಹಾಲು ಕೊಡಿ ಅಲ್ಲ, ಕೊಡೋದು ಸರಿ, ಬರ್ಕೊಳ್ಳ ಅಂತ ಕೇಳ್ತಾನೆ. ಕೊಡಿ ಅಂತ ಕೇಳಲಿಕ್ಕೆ ಆಗೋದಿಲ್ಲಲ್ಲ, ಬರ್ಕೊಂಬಿಡ್ಲ. ಏನು ಬರ್ಕೊಳ್ಳೋದು? ಅದೇ ಈಗ ಇನ್ನೊಂದು ಪ್ಯಾಕೆಟ್ ಕೊಡೋದು. ಅಲ್ಲ, ಆ ಹಾಲು ನಿಮ್ಮ ಅಂಗಡಿ ಮುಂದೆನೇ ಬಿದ್ದೋಯ್ತು. ಅಲ್ಲ, ಅದನ್ನು ನೀವೇ ಹಾಗೆ ತೊಗೊಂಡೋಗಿ, ಏನು ತೊಂದರೆ ಇಲ್ಲ, ನನಗೇನು ಬೇಡ ಅದು. ಅಂದರೆ ಇನ್ನೊಂದು ಪ್ಯಾಕೆಟ್ ಬೇಕು ಅಂದರೆ ನಾವು ಇನ್ನೊಮ್ಮೆ ಹಣ ಕೊಡಲೇಬೇಕು. ಅವನು ಇಷ್ಟೊತ್ತು ನಮ್ಮ ಹತ್ರ ಆತ್ಮೀಯವಾಗಿ ಮಾತಾಡಿದ್ದು ನಾಳೆನೂ ವ್ಯಾಪಾರಕ್ಕೆ ಇಲ್ಲೇ ಬರಲಿ ಅಂತ ಹೊರತು ನಮ್ಮ ಮನೆಯ ಮೇಲಿನ ಕಾಳಜಿ ಏನಲ್ಲ. ಅದು ವ್ಯಾಪಾರ. ಅದು ವ್ಯಾಪಾರ ಅಂದರೆ ವ್ಯಾಪಾರನೇ. ದೇವರ ಹತ್ರನೂ ನಾವು ಇದೇ ₹1 ಹಾಕ್ತೇನೆ, ನನ್ನನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡು, ನನಗೇನೋ ಕಷ್ಟ ಇದೆ ಪರಿಹಾರ ಮಾಡು, ಅಥವಾ ಏನೋ ಮದುವೆ ಆಗಬೇಕು ಅಂಥದ್ದು ಮಾಡಿಸು, ನಾನೇನೋ ಕೇಳ್ಕೊಂಡಿದ್ದೇನೆ ಅದನ್ನು ನಡೆಸು, ಕೇಳಬಾರ್ದು ಅಂತಲ್ಲ. ಆದರೆ ಆ ಕೇಳುವುದಕ್ಕಾಗಿ ಮಾಡುವ ಭಕ್ತಿಗೆ ಭಕ್ತಿ ಅಂತ ಹೇಳುವುದಿಲ್ಲ. ನಾವು ಏನು ಕೇಳದೇ ಇದ್ದರೂ ತಾಯಿಗೆ ಹೇಗೆ ಮಗುವಿಗೆ ಏನು ಬೇಕು ಅಂತ ಕಾಲಕ್ಕೆ ಗೊತ್ತಿದ್ದು ಅದನ್ನು ಹಾಗೆ ಕೊಡ್ತಾಳೋ, ನಾವು ಭಗವಂತನನ್ನು ನಮ್ಮನ್ನು ತಾಯಿ ಆಗಿ ನೋಡ್ಕೊಳ್ತಾನೆ ಅಂತ ಪ್ರೀತಿಯಿಂದ ನಂಬಿ ಮಾಡಿದರೆ ನಮ್ಮ ಕಾಲಕ್ಕೆ ಬೇಕಾದ್ದೆಲ್ಲವೂ ಸಿಗುತ್ತೆ. ಇದನ್ನು ಪ್ರಹ್ಲಾದ ಇಷ್ಟು ಚಿಕ್ಕ ಹುಡುಗ ಹೇಳೋದು. ನಮ್ಗೆ 50 ಆದರೂ 100 ಆದರೂ ಈ ತಲೆಯೊಳಗೆ ಈ ವಿಷಯ ಹೋಗಿಯಲ್ಲ. ಅವನು ಇಷ್ಟು ಚಿಕ್ಕ ಹುಡುಗ ಹೇಳ್ತಾನೆ, ಸವೈ ವಣಿಕ್, ಅವನು ವ್ಯಾಪಾರಿ ಆಗ್ತಾನೆ. ಸವೈ ಸ್ವಾಮಿ ನವೈ ಭೃತ್ಯ ಸವೈ ಭೃತ್ಯ ಗುಣಲುಬ್ಧೋ ನ ಕಾಮುಕವು. ಬಯಸಿ ಏನಾದರೂ ಕೇಳ್ತಾ ಹೋದರೆ ಅದೇನಾಗುತ್ತೆ ಅಂದರೆ ಅದರಲ್ಲಿ ಪ್ರೀತಿ ಇರುವುದಿಲ್ಲ. ಸ್ವಾಮಿ ಭೃತ್ಯ ಅಂದರೆ ಹೇಗಿರಬೇಕು ಅಂದರೆ ಅದರಲ್ಲಿ ಬಿಟ್ಟು ಕೊಡಲಿಕ್ಕಾಗಬಾರ್ದು. ಯಜಮಾನನನ್ನು ಒಬ್ಬ ಭೃತ್ಯ ಬಿಟ್ಟು ಕೊಡದಷ್ಟು ಪ್ರೀತಿಸಬೇಕು. ಅವನು ಕೇಳೋ ಮುಂಚೆನೂ ಅವನಿಗೆ ಬೇಕಾದ್ದನ್ನು ಒಬ್ಬ ಸ್ವಾಮಿ ಒದಗಿಸ್ತಾನೆ. ಸ್ವಾಮಿಗೆ ಏನು ಬೇಕು ಅಂತ ಅನ್ನೋದನ್ನು ತಿಳ್ಕೊಂಡು ತನ್ನ ಮಿತಿ ಅರ್ಥ ಮಾಡಿಕೊಂಡು ಅವರಿಗೆ ಅಗತ್ಯ ಇರುವ ಕೆಲಸವನ್ನು ಆಗಲೇ ಮಾಡ್ತಾನೆ ಅಂತ ಅಂದಾಗಲೇ ಆ ಸಂಬಂಧ ಬಹಳ ಕಾಲ ಉಳಿಯುತ್ತೆ, ಬಹಳ ದಿನ ಉಳಿಯುತ್ತೆ. ಸಂಬಳದ ವ್ಯವಸ್ಥೆಯಲ್ಲಿ ನಿಂತಾಗ ಸಂಬಳ ಚೂರು ಈ ಸರ್ತಿ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಉತ್ಪತ್ತಿ ಇಲ್ಲ, ಏನಾದರೂ ಸ್ವಲ್ಪ ಸಹಿಸ್ಕೊಂಡು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದರೆ ಭೃತ್ಯ ಕೇಳಲಿಲ್ಲ ಅಂದರೆ ಅಲ್ಲಿ ತನಕನೂ ಅವನು ಯಾವ ಪ್ರೀತಿ ಇಟ್ಕೊಂಡು ಮಾಡಿಲ್ಲ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ಯಜಮಾನನ ಕಷ್ಟ ನೋಡಿಕೊಂಡು ಭೃತ್ಯನೂ ಕರಗಬೇಕು, ಭೃತ್ಯನ ಕಷ್ಟ ನೋಡಿಕೊಂಡು ಯಜಮಾನನು ಕೆಲವೊಂದು ಸರ್ತಿ ಅವನಿಗೆ ಬೇಕಾದ ಅಗತ್ಯವನ್ನು ಹೆಚ್ಚು ಪೂರೈಸಬೇಕು. ಈ ಸಂಬಂಧ ಸ್ವಾಮಿ ಭೃತ್ಯರಲ್ಲಿ ಇದ್ದಾಗ ಅದು ಸ್ವಾಮಿ ಭೃತ್ಯ ಅನ್ನೋದಕ್ಕೆ ಅರ್ಥ ಇರುತ್ತೆ. ನಾನು ನಿಮ್ಮ ಭೃತ್ಯ, ನೀವು ನನಗೆ ಸ್ವಾಮಿ, ಅದರಿಂದಾಗಿ ನೀವು ಏನೂ ಕೊಡದೇ ಇರುವುದೇ ನನಗೆಲ್ಲ ಕೊಟ್ಟ ಹಾಗೆ. ಅವನು ಕೊನೆಗೆ ಅದನ್ನೇ ಕೇಳ್ತಾನೆ, ಕಾಮಾನಾಂ ಅಸಂರೋಹಂ ಭವತಸ್ತು ಮೇ ವೃಣೇ ವರಂ. ನನ್ನ ಹೃದಯದಲ್ಲಿ ಯಾವತ್ತೂ ನಿನ್ನ ಹತ್ರ ಏನಾದರೂ ಕೇಳಬೇಕು ಅಂತನ್ನುವ ಆಸೆಯನ್ನೇ ಹುಟ್ಟದಂತೆ ಮಾಡಪ್ಪ, ನೀನು ಕೊಡಲೇಬೇಕು ಅಂತ ಆಸೆ ಅಲ್ವಾ, ಕೊಡು. ನಾನು ಯಾವತ್ತೂ ಬೇಡದಂತೆ ಮಾಡು, ಇದನ್ನು ನಿನ್ನನ್ನು ಕೊಡು, ಇಷ್ಟೇ ನನ್ನ ಬೇಡಿಕೆ, ಇದರ ಮೇಲೆ ಮತ್ತು ನಾನೇನು ಬೇಡುವುದಿಲ್ಲ ಅಂತ ಹೇಳಿ ಮತ್ತೊಂದು ಸುಂದರವಾದ ಸ್ತೋತ್ರವನ್ನು ಹೇಳ್ತಾನೆ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೇ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಅದ್ಭುತ ಸಿಂಹ, ಆ ಶಬ್ದವೇ ಚಂದ. ಅಂದರೆ ಅವನಿಗೆ ನಗು ಕಾಣಿಸ್ತಾ ಇದೆ. ಆ ಅಚ್ಚರಿಯನ್ನು ತುಂಬಿಕೊಂಡ ಭಗವಂತನ ನಗು ತುಂಬಿದ ನರಸಿಂಹನ ಮೋರೆಯನ್ನು ನೆನಪಿಸಿಕೊಳ್ತಾ ಎಲ್ಲರ ಹೃದಯದಲ್ಲೂ ಬಿಂಬನಾಗಿ ನಿಂತುಕೊಂಡು ಹರಿಯನ್ನು ಹೆಸರಿನಿಂದ ಇದ್ದುಕೊಂಡು ರಕ್ಷಿಸುವ ಮಹಾನ್ ಸ್ವಾಮಿ ಎನಿಸಿದಂತಹ, ಎಲ್ಲ ಪಾಪಗಳನ್ನು ಪರಿಹರಿಸುವ, ಎಲ್ಲ ದುರುಳರನ್ನು ತರಿದು ಹಾಕುವ, ಎಲ್ಲದರ ಒಳಗಿನ ಗುಣಗಳನ್ನು ತಾನೇ ಹೊತ್ತೊಯ್ದು ಅದಕ್ಕೆ ಬೇಕಾದ ಶಕ್ತಿಯನ್ನು ಅಲ್ಲಲ್ಲಿ ತುಂಬುವ ಪರಮ ಆತ್ಮನೆನಿಸಿದ ನಿನಗೆ ಮತ್ತೆ ಮತ್ತೆ ನಮಸ್ಕಾರ. ಹೀಗೆ ಹೇಳಿದಾಗ ನರಸಿಂಹ ಅವನನ್ನು ಅನುಗ್ರಹಿಸ್ತಾನೆ. ಪ್ರಹ್ಲಾದ ಕೊನೆಗೊಂದು ಮಾತು ಕೇಳ್ತಾನೆ, ಮತ್ತೂ ಕೇಳು ಹೇಳ್ತಿದ್ಯಲ್ವಾ, ನಮ್ಮಪ್ಪ ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾದ್ ಅಘಾತ್. ನಮ್ಮಪ್ಪ ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ, ಕೊನೆಗೆ ನಮ್ಮಪ್ಪ ನನ್ನ ಈ ದುರಂತದಿಂದ ಪಾರು ಮಾಡಲಿಕ್ಕಾದರೆ ಮಾಡು, ನನಗೋಸ್ಕರ ಏನು ಬೇಡ. ಪೂತಸ್ತೆ ಶಾಂತಯ ದೃಷ್ಟಿಯ, ನಿನ್ನ ಕಣ್ಣಿನ ದೃಷ್ಟಿಗೆ ಅವನು ಬಿದ್ದ ಅಂದರೆ ಪವಿತ್ರನಾಗ್ತಾನೆ, ಅಂದರೆ ಅವನ ಜೀವನ ಸಾರ್ಥಕ ಆಗುತ್ತೆ. ಆಗ ಭಗವಂತ ಹೇಳ್ತಾನೆ, ನಿನ್ನಂಥ ಒಬ್ಬ ಮಗನನ್ನು ಹೆತ್ತ ಮೇಲೆ ಅವನಿಗೆ ದುಸ್ತರಾರಣ ಅಂತ ಅನ್ನೋದು, ಅಂದರೆ ದಾಟಲಾಗದ ಸಂಸಾರ ಅಂತ ಅನ್ನೋದಿಲ್ಲ, ಅವನು ಖಂಡಿತ ಉದ್ಧಾರ ಆಗ್ತಾನೆ ಅಂತ ಅವನನ್ನು ಉದ್ಧರಿಸ್ತಾನೆ. ಹೀಗೆ ಅವರಿಬ್ಬರ ಸಂವಾದ ಹಾಗೆ ಬಹಳ ಮುಂದುವರಿಯುತ್ತಲ್ಲಿ. ನಾರದರು ಈ ಕಥೆಯನ್ನು ಯುಧಿಷ್ಠಿರನಿಗೆ ಹೇಳಿದ್ದು ಮಧ್ಯದಲ್ಲಿ ಒಂದಿಷ್ಟು ಭಾಗ. ಅಂದರೆ ಅವನ ಪ್ರಶ್ನೆ ಬಂದಿತ್ತು, ಏನು ಅಂದರೆ ದ್ವೇಷದಿಂದಲೂ ದೇವರನ್ನು ಸೇರಬಹುದು, ಕಾಮದಿಂದಲೂ ದೇವರನ್ನು ಸೇರಬಹುದು, ಹೀಗೆಲ್ಲ ಮಾತುಗಳು ಶಾಸ್ತ್ರದಲ್ಲಿ ಬರ್ತಾವೆ, ಏನರ್ಥ ಇದಕ್ಕೆ ಅಂತ. ಹೀಗೆ ಹಿರಣ್ಯಕಶಿಪು ಕೊನೆಗೆ ಹೋಗಿ ಭಗವಂತನ ಹೃದಯವನ್ನೇ ಸೇರಿದ. ಶಿಶುಪಾಲನು ಕೂಡ ಪರಮಾತ್ಮನಿಂದ ಚಕ್ರದ ಏಟಿಗೆ ಬಲಿಯಾದಾಗ ಅವನ ಜೀವ ಸೀದ ಹೋಗಿ ಕೃಷ್ಣನ ಎದೆಯೊಳಗೆ ಸೇರ್ಕೊಂಡ್ಬಿಡ್ತು. ಏನರ್ಥ ಇದು? ಹಾಗಾದರೆ ದ್ವೇಷ ಮಾಡೋದೇ ಸುಲಭ ಆಯ್ತಲ್ವ? ಯಾಕೆಂದರೆ ಪ್ರೀತಿ ಮಾಡುವಾಗ ಯಾವಾಗಲೂ ಒಮ್ಮೆ ನೆನಪಾಗುತ್ತೆ, ದ್ವೇಷ ಮಾಡುವಾಗ ಪ್ರತಿ ಕ್ಷಣವೂ ನೆನಪಿರುತ್ತೆ, ಸತ್ರು ಅವನನ್ನು ಮರೆಯಲ್ಲ ಅಂತ. ಅಂಥ ದ್ವೇಷನೇ ಒಳ್ಳೇದಲ್ವ? ದೇವ್ರ ಹತ್ರ ದ್ವೇಷ ಮಾಡಿದರೆ ಹೆಚ್ಚು ದೇವರಿಗೆ ಹತ್ತಿರ ಆಗ್ಬೋದಲ್ವ? ಅಂದರೆ ಅದಕ್ಕೆ ಈ ಇಡೀ ಕಥೆಯನ್ನು ಹೇಳ್ತಾ, ಇಲ್ಲಿ ದ್ವೇಷ ಅಂದರೆ
ಅವನು ಅಕಸ್ಮಾತ್ ದ್ವೇಷ ಮಾಡಿದ್ದು ಅವನ ಒಳಗಿನ ಅದಕ್ಕೆಲ್ಲ ಒಂದು ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ನಮಗೆ ಮೇಲ್ನೋಟಕ್ಕೆ ಹಿರಣ್ಯಕಶಿಪು ದ್ವೇಷ ಮಾಡಿ ಹೋದ ಅಂತ ಕಾಣುತ್ತೆ, ಚೈದ್ಯ ದ್ವೇಷ ಮಾಡಿ ಹೋದ ಅಂತ ಕಾಣುತ್ತೆ. ವಸ್ತುತಃ ಕಂಸನಾಗಲಿ ಚೈದ್ಯನಾಗಲಿ ಹಿರಣ್ಯಕಶಿಪು ಆಗಲಿ ಅವರು ದ್ವೇಷದಿಂದ ಹೋದದ್ದಲ್ಲ, ಭಕ್ತಿಯಿಂದಲೇ ಹೋದದ್ದು. ಹಾಗಾದರೆ ಅವರ ದ್ವೇಷಕ್ಕೆ ಫಲ ಏನು? ಇದು ಬಹಳ ಸೂಕ್ಷ್ಮವಾದ ವಿಷಯವನ್ನು ಹೇಳುತ್ತಾ, ಇಲ್ಲಿ ಅವರಲ್ಲಿ ಡ್ಯುಯಲ್ ಪರ್ಸನಾಲಿಟಿ, ಎರಡು ಥರದ ಭಾವ ಇರುತ್ತೆ ಯಾವಾಗಲೂ. ನಾವು ಅದನ್ನು ಕಂಸನಲ್ಲೂ ಕಾಣ್ತೇವೆ, ಮುಂದಿನ ಕಥೆಯಲ್ಲಿ ಬರುತ್ತೆ, ಚೈದ್ಯನಲ್ಲೂ ಕಾಣ್ತೇವೆ, ಹಿರಣ್ಯಕಶಿಪುನಲ್ಲೂ ಕಾಣ್ತೇವೆ. ತಮ್ಮ ಸತ್ತಾಗ ಋಷದ್ಭಾನುವನ್ನು ಎಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ಸಮಾಧಾನ ಮಾಡಿದ ಅಂದರೆ, ಸಾವು ಅನ್ನೋದು ಸಹಜ, ಎಲ್ಲರೂ ಅದನ್ನು ಎದುರಿಸಲೇಬೇಕು, ಹುಟ್ಟಿದವನು ಅಂತಂದಮೇಲೆ ಒಂದು ದಿವಸ ಸಾಯಲೇಬೇಕು, ನೀನು ಹೆದರಬೇಡ ಅಂತ ಎಲ್ಲ ಉಪದೇಶ ಮಾಡಿದ್ದ. ಅದೇ ಉಪದೇಶ ಮಾಡಿ ಸ್ವಲ್ಪ ಹೊತ್ತಾಗಿ ತನ್ನ ಜೊತೆಗಿದ್ದವರೆಲ್ಲ ಬಂದು ನಮ್ಮ ಪಾಳಯಕ್ಕೆ ತುಂಬ ತೊಂದರೆ ಆಗಿದೆ, ದೇವತೆಗಳು ಅಲ್ಲಿ ದಾಳಿ ಮಾಡಿದರೆ ಇಲ್ಲಿ ದಾಳಿ ಮಾಡಿದ್ರೆ ಎಲ್ಲ ಉಲ್ಟಾ. ಅಲ್ಲಿ ತನಕ ಹೇಳಿದ ವಿಚಾರಕ್ಕೆ ವಿರುದ್ಧವಾಗಿ ತನ್ನ ಸಾವನ್ನು ತಾನು ಗೆಲ್ಲಬೇಕು ಅಂತ ತಪಸ್ಸು ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿಬಿಡ್ತಾನೆ. ಏನಿದು? ಕೆಲವರ ವರ್ತನೆ ನಮ್ಗೆ ಅರ್ಥ ಆಗಲ್ಲ. ಒಂದೇ ವಿಷಯವನ್ನು ಈ ಒಂದು ನಿಮಿಷದ ಹಿಂದೆ ಒಂಥರ ಮಾತಾಡಿರ್ತಾರೆ, ಮತ್ತೊಂದು ಸಲ ಮತ್ತೊಂದು ಥರ ಮಾತಾಡಿರ್ತಾರೆ. ಇದೇನು ಅಂದರೆ ನಮ್ಮಲ್ಲಿ ಹಾಗೆ ಎಲ್ಲರನ್ನು ಊಹಿಸ್ಲಾಗ ಬುದ್ಧಿ ಕೆಟ್ಟಿದ್ರು ಹಾಗಾಗುತ್ತೆ. ಇಲ್ಲಿ ಬುದ್ಧಿ ಕೆಡುವುದು ಅನ್ನೋದಕ್ಕಿಂತ ಹೆಚ್ಚು ಅವನಲ್ಲಿ ಎರಡು ಜೀವಗಳಿದ್ವು. ನಿಮಗೆ ಕಥೆ ಹಿಂದೆ ಬಂದಿತ್ತು, ಸನತ್ಕನ್ಮಾರರೆಲ್ಲ ಸೇರಿಕೊಂಡು ಭಗವಂತನ ಹತ್ರ ಹೋದಾಗ ಜಯ ವಿಜಯರು ಶಾಪಗ್ರಸ್ತರಾಗಿ ಹುಟ್ಟಿ ಬಂದದ್ದು ಅಂತ. ಹಾಗೆ ಜೀವಗಳಲ್ಲಿ ಎರಡು ಜೀವಗಳು ಒಂದೆಡೆ ಸೇರಿಕೊಂಡು ಕೆಟ್ಟ ಜೀವಕ್ಕೊಂದು ಶಾಪ ಸಿಕ್ಕು, ಆ ಶಾಪದ ಫಲವಾಗಿ ಒಬ್ಬ ದುಷ್ಟ ಜೀವನನ ಜೊತೆಗಿಟ್ಟುಕೊಂಡು ಲೋಕದಲ್ಲೆಲ್ಲ ಅನರ್ಥ ಮಾಡುವುದನ್ನು ನಾವು ನೋಡ್ತೇವೆ. ಅದು ಹಿರಣ್ಯಕಶಿಪುನಲ್ಲಿ ಒಬ್ಬ ರಾಕ್ಷಸ ಹಿರಣ್ಯಕಶಿಪುನೇ ಇದ್ದದ್ದು, ಇನ್ನೊಬ್ಬವನಲ್ಲಿ ಒಳ್ಳೆಯ ಜೀವ ಜಯ ಇದ್ದದ್ದು. ಜಯ ಆಗಾಗ ಒಳ್ಳೆಯದನ್ನು ಮಾತಾಡ್ತಾ ಇದ್ದ. ಅಲ್ಲಿ ಭಗವಂತನ ರೂಪವನ್ನು ನೋಡಿದಾಗ ಹಿರಣ್ಯಕಶಿಪುವಿನಲ್ಲೇ ಒಂದು ರಾಕ್ಷಸ ಪ್ರವೃತ್ತಿಯ ಹೇಗಿತ್ತೋ ಹಾಗೆ ಒಂದು ಭಕ್ತ ಪ್ರವೃತ್ತಿಯಿಂದ ಒಳಗಿಂದ ಅದು ಸಂತೋಷಪಟ್ಟಿತ್ತು ಅಂತನೂ ಬರುತ್ತೆ. ಅಂದರೆ ಭಗವಂತನ ಮೇಲೆ ಪ್ರೀತಿ ಇದ್ದದನ್ನು ವ್ಯಕ್ತಪಡಿಸ್ಲಿಕ್ಕಾಗದಂತೆ ಈ ಇನ್ನೊಂದು ದುಷ್ಟ ಜೀವ ಅದನ್ನು ತಡೆದು ನಿಲ್ಲಿಸುತ್ತೆ. ಕಂಸ ತುಂಬ ಒಳ್ಳೆಯವನಾಗಿ ಕಾಣಿಸ್ತಾನೆ. ಈ ದೇವಕಿಯನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗುವಾಗ ಸ್ವಲ್ಪ ಹೊತ್ತು ಇದ್ದಕ್ಕಿದ್ದಾಗೆ ಅವಳಿಂದನೇ ನಿನಗೆ 8ನೇ ಗರ್ಭ ಸಾವು ತರುತ್ತೆ, ಕತ್ತಿ ಹಿಡ್ದ ಕುತ್ತಿಗೆ ಕುಯ್ತೇನೆ ಅಂತ ಕೂತ. ಅದೇ ವ್ಯಕ್ತಿ ಮತ್ತೆ ಆ ಜೈಲಿನಲ್ಲಿ ಮೊದಲ ಮಗುವನ್ನು ಹೆತ್ತು, ಜೈಲು ಅಂದರೆ ಅಂತ ಗೃಹಬಂಧನ, ಅದು ಜೈಲು ಅಂತಲ್ಲ, ಅವರ ಮನೆಯಲ್ಲೇ ಅವರು ಹೇಳದೆ ಕೇಳದೆ ಎಲ್ಲೂ ಹೋಗುವ ಹಾಗಿಲ್ಲ, ಹೊರಗಿನಿಂದ ಕಾವಲು ಇರುತ್ತಷ್ಟೇ. ಅದೇ ಮನೆಯಲ್ಲಿ ಮಗುವನ್ನು ಹೆತ್ತು ಅವರು ತಂದು ಕೊಟ್ಟಾಗ ಬೇಡ ಅಂತಾನೆ ಕಂಸ. ಅಯ್ಯೋ ಈ ಪುಟ್ಟ ಮಗು ಏನು ಮಾಡುತ್ತೆ, ಇಷ್ಟು ಚಿಕ್ಕ ಕೈ, ಇಷ್ಟು ಚಿಕ್ಕ ಕಾಲು, ಇಷ್ಟು ಚಿಕ್ಕ ಕಣ್ಣುಗಳನ್ನು ನೋಡಿದಾಗ ಇದು ನನ್ನನ್ನು ಕೊಲ್ಲುತ್ತೆ ಅಂತ ನನಗನ್ನಿಸೋದೇ ಇಲ್ಲ, 8ನೇ ಗರ್ಭ ಬಿಟ್ಬಿಡೋಣ ಅಂತ. ಅಂದರೆ ಈ ಭಾವ ಅಲ್ಲಿ ಒಳಗಿನಿಂದ ಭೃಗು ಇದ್ದದ್ದು. ಕಂಸ ಮಾತಾಡಿದಂತೆ ನಮಗೆ ಮೇಲ್ನೋಟಕ್ಕೆ ಅನಿಸಿದ್ರು, ಒಳಗಿನಿಂದ ಮಾತಾಡಿದವ ಇನ್ನೊಬ್ಬ. ಆದರೆ ಅದು ಯಾವಾಗ ಮತ್ತೆ ತನ್ನ ಸಾವಿನ ಪ್ರಶ್ನೆ ಬರುತ್ತೋ ಒಳಗಿನಿಂದ ಮತ್ತೆ ಕಂಸ ಕಾಲನೇಮಿ ಎಚ್ಚೆತ್ತುಕೊಂಡ ಆ ಎಲ್ಲ ಮಕ್ಕಳನ್ನು ಕೊಂದು ಹಾಕಿದ. ಇದೆಲ್ಲ ಎರಡು ರೀತಿಯಾದ ವರ್ತನೆಯನ್ನು ನಮಗೆ ಜೀವಗಳಲ್ಲಿ ನಿರಂತರ ಇರುವುದನ್ನು ತೋರಿಸಿಕೊಡ್ತಾ ಹೋಗುತ್ತೆ. ಹೀಗೆ ನಾರದರು ಅವನ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಾ ಅಲ್ಲಿದ್ದ ಜಯ ಭಗವಂತನನ್ನು ಪ್ರೀತಿಸಿದ್ದು. ಆದ್ದರಿಂದ ಅದು ಪ್ರೀತಿಯೇ ಭಕ್ತಿಯೇ ಭಗವಂತನ ಒಲುಮೆಗೆ ಕಾರಣ ಹೊರತು ದ್ವೇಷದಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದಲೂ ದೇವರನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಕಾಮ ಅಂತ ಬಂದಲ್ಲೂ ಕೂಡ ಅದು ಪ್ರೀತಿಯದ್ದೇ ಪರಮಾವಧಿ ಹೊರತು ಬರಿಯ ದೇಹ ಕಾಮನೆಯಿಂದಲೂ ಕೂಡ ಕೃಷ್ಣಾದಿಗಳನ್ನು ಗೋಪಿಕೆಯರು ಪಡೆದಿಲ್ಲ ಅನ್ನೋದನ್ನು ಮತ್ತೆ ಮುಂದೆ ಹೇಳ್ತಾರೆ. ಇಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟುಕೊಂಡೇ ಹೇಳ್ತಾ ಹೋದರು. ಹೀಗೆ ನಾರದ ಮತ್ತು ಯುಧಿಷ್ಠಿರನ ಸಂವಾದದಲ್ಲಿ ಅನೇಕ ವಿಷಯಗಳು ಪ್ರಶ್ನೋತ್ತರ ರೂಪದಲ್ಲಿ ಬರುತ್ತೆ. ಅದರಲ್ಲಿ ಅವನು ಪ್ರಶ್ನೆ ಮಾಡ್ತಾನೆ, ಧರ್ಮರಾಜ ಪ್ರಶ್ನೆ ಮಾಡಿ ಜಗತ್ತಿನಲ್ಲಿ ನಾವು ಧರ್ಮದ ಬಗ್ಗೆ, ಅಂದರೆ ಆಶ್ರಮ ಧರ್ಮ, ವರ್ಣಾಶ್ರಮ ಧರ್ಮ ಇರ್ಬೋದು, ಉಳಿದ ಎಲ್ಲ ಸಂಗತಿಗಳ ಬಗ್ಗೆ ಹೇಳು ಅಂತ ಹೇಳಿದಾಗ ಅದಕ್ಕೆ ಉತ್ತರವಾಗಿ ಕೊಡ್ತಾ, ತೇ ಸ್ಪೃಷ್ಟಾ ಹವ್ಯಸವ ಸರ್ವೇ ನಿಪೇತು ಸ್ತ್ರಿಪುರೌಕಸಃ ತಾನ್ ಆನೀಯ ಮಹಾಯೋಗಿ ಮಯಃಕು ಪರಸೇ ಕ್ಷಿಪತ್. ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಬಂದದ್ದೇನು ಅಂತಂದರೆ, ಈ ತ್ರಿಪುರಾಸುರರ ಸಂಹಾರದ ಕಥೆ ಮಧ್ಯದಲ್ಲಿ ಬಂತು. ಇದು ಮುಗಿದಾಗ ಭಗವಂತನ ಲೀಲೆಗಳನ್ನು ಹೇಳ್ತಾ ಒಂದು ಸಣ್ಣ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ. ಕಸ್ಮಿನ್ ಕರ್ಮಣಿ ದೇವಸ್ಯ ಯಶೋಭೂತ್ ಜಗದೀಶಿತು ಯಥಾ ಚೋಪಚಿತಾ ಕೀರ್ತಿ ಕೃಷ್ಣೇನಾನೇನ ಕಥ್ಯತಾಂ. ಈ ರೀತಿ ಭಗವಂತ ಇನ್ನೆಲ್ಲೆಲ್ಲಿ ಪುರಾರುದ್ರಸ್ಯ ದೇವಸ್ಯ ಮಯೇನ ಅನಂತಮಾಯಿನ, ಮಯ ತೋರಿದ ರೂಪವನ್ನು ರುದ್ರ ಗೆದ್ದ ಅಂತ ಮಾತು ಬಂತು. ಅದು ಹೇಗಾಯಿತು ಅಂತ ಕೇಳಿದಾಗ ಈ ಕಥೆಯನ್ನು ಹೇಳ್ತಾ, ತ್ರಿಪುರಾಸುರರು
3 ಪುರಗಳಲ್ಲಿ ಮನೆಯನ್ನು ಕಟ್ಟಿಕೊಂಡು, ಅಂದರೆ ಇದು ಭೂಮಿಯ ಆಚೆಗಿನ ಕಥೆ, ಭೂಮಿಯ ಆಚೆಗೆ ಬೇಕಾದ ಒಂದು ಅಂತಃಪುರವನ್ನು ಕಟ್ಟಿಕೊಂಡು ಅಲ್ಲಿಂದ ಭೂಮಿಯ ಮೇಲೆ ದಾಳಿ ಮಾಡ್ತಾ ಇದ್ರು. ನಮಗೆ ಇವತ್ತಿನ ಒಂದು ರೀತಿ ಈ ಬಾಂಡ್ ಕಥೆಗಳಿದ್ದಾಗಿರುತ್ತೆ ಇದೆಲ್ಲ. ಇಲ್ಲಿಂದ ಆಚೆಗೆ ಹೋಗಿ ಅಲ್ಲಿ ಎಲ್ಲೋ ಬೇರೆ ಗ್ರಹದಿಂದ ನಿಂತುಕೊಂಡು ಭೂಮಿಯ ಮೇಲೆ ದಾಳಿ ಮಾಡುವುದು ಅಂತ. ಅಂದರೆ ವೇದವ್ಯಾಸರು ಹೇಳದ ಕಥೆ ಇಲ್ಲ ಅನ್ನೋದಕ್ಕೋಸ್ಕರ ಸುಮ್ಮನೆ ಒಂದು ಲಿಂಕ್ ಕೊಟ್ಟೆ ಅಷ್ಟೇ. ಎಲ್ಲ ಕಥೆಗಳು ಎಲ್ಲೋ ಒಂದು ರೀತಿ ವೇದವ್ಯಾಸರು ಕೊಟ್ಟದ್ದೇ. ವೇದವ್ಯಾಸರು ಕೊಡದ ಕಥೆಯನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಹಾಗಾಗಿ ಹೊರಗಿನಿಂದ ನಿಂತು ದಾಳಿ ಮಾಡ್ತಾ ಇರುವ ಪ್ರಸಂಗದಲ್ಲಿ ರುದ್ರದೇವರು ನಿಂತು ಅವನನ್ನು ಸಂಹಾರ ಮಾಡಬೇಕು ಅಂತ ಬಾಣವನ್ನು ಹೂಡಿ ಹೊಡೆದ್ರೆ ಈ ಸತ್ತವರೆಲ್ಲ ಸ್ವಲ್ಪ ಹೊತ್ತಿಗೆ ಮತ್ತೆ ವಾಪಸ್ ಬಂದು ಮತ್ತೆ ಯುದ್ಧ ಮಾಡ್ತಾನೆ. ಯಾರೊಟ್ಟಿಗೆ ಇಷ್ಟೆಲ್ಲ ಮೈಕೈಯೆಲ್ಲ ನೋಯಿಸ್ಕೊಂಡು ಯುದ್ಧ ಆಗುತ್ತೋ ಸ್ವಲ್ಪ ಹೊತ್ತಿಗೆ ಅವ್ರು ಬಿದ್ದೋಗಿರ್ತಾರೆ, ಬಿದ್ದೋದ್ರು ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಇದು ಏನು ಅಂತ ಯೋಚನೆ ಮಾಡಿದಾಗ ಗೊತ್ತಾಯಿತು, ಅಲ್ಲಿ ವ್ಯಸವಹ ಪ್ರಾಣವನ್ನು ಕಳ್ಕೊಂಡವರೆಲ್ಲರೂ ಕೂಡ ಈ ಮಾಯ ತೆಗೆದುಕೊಂಡು ಹೋಗಿ ಅವರನ್ನು ಅಲ್ಲೊಂದು ದೊಡ್ಡ ಬಾವಿ ಇತ್ತು, ಕೂಪರಸ, ಅಮೃತ ಕೂಪರಸ ಅಂತ ತೊಗೊಂಡು ಹೋಗಿ ಮುಳುಗಿ ಹಾಕಿ ಎತ್ತಿ ಹೊರಗೆ ತಂದುಬಿಡುದು. ಆ ಅಮೃತ ರಸದಲ್ಲಿ ಒಂದು ಸರ್ತಿ ಮಿಂದೆದ್ದ ಬಳಿಕ ಮತ್ತೆ ಯಥಾ ಪ್ರಕಾರ ಮೊದಲಿಗಿಂತ ಹೆಚ್ಚು ಶಕ್ತಿಶಾಲಿಗಳಾಗಿ ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ರು. ಕೂಪರಸೆ ಅಕ್ಷಿಪತ್ ಮಯಃ ಮಹಾಯೋಗಿ. ಇದರ ನಂತರ ರುದ್ರನಿಗೆ ತಲೆಗೆಡ್ಲಿಕ್ಕೆ ಶುರುವಾಯಿತು. ಇದು ಏನು ಮಾಡೋದು, ಮುಗಿದೇ ಇಲ್ಲಲ್ಲ ಅಂತ ಯೋಚನೆ ಮಾಡಿದಾಗ ಭಗವಂತ ತದಾಯಂ ಭಗವಾನ್ ವಿಷ್ಣು ತತ್ರ ಉಪಾಯಂ ಅಕಲ್ಪಯತ್. ಆಗ ಅವನು ಉಪಾಯ ಮಾಡಿದ, ಒಂದು ಹಸುವಿನ ರೂಪವನ್ನು ತೊಟ್ಟು ವತ್ಸ ಆಸೀತ್ ತದಾ ಬ್ರಹ್ಮ ಸ್ವಯಂ ವಿಷ್ಣುರಯಂ ಹಿ ಗೌಹು. ಒಂದು ಕರು ಮತ್ತು ಹಸುವಿನ ರೂಪದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಆ ತ್ರಿಪುರರ ಊರಿಗೆ ಸಾಗಿ ಯಾವ ಒಂದು ದೊಡ್ಡ ಬಾವಿಯಲ್ಲಿ ಈ ಅಮೃತ ರಸ ತುಂಬಿಕೊಂಡಿತ್ತೋ ಅಲ್ಲಿ ಕೂಪರಸಾಮೃತಂ ಪಪೌ, ಆ ರಸವನ್ನೆಲ್ಲ ಕುಡಿದು ಬಿಟ್ರು. ಯಾವುದೋ ಒಂದು ಹಸು ಬಂದಿದೆ ಸುಮ್ಮನೆ ಹೋಗ್ತಾ ಇದೆ ಅಂತ ಅಂದ್ಕೊಂಡ್ರು. ಹೋಗಿ ಹೋಗಿ ಅದು ಸೀದ ಬಾವಿಗಿಳಿದು ಕುಡಿದು ತೇ ಅಸುರಾಹ್ಯಪಿ ಪಶ್ಯಂತಹ. ನೋಡ್ತಾ ಇದ್ದಾರೆ ಆ ಹಸು ಸೀದ ಬಾವಿಗೆ ಹೋಗ್ತಾ ಇದೆ, ಇಳಿತಾ ಇದೆ, ಅದನ್ನು ಹಿಡಿಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಅವ್ರಿಗೆ ಆಗ್ತಾನೇ ಇಲ್ಲ. ಏನಾಯಿತು ಅಂದರೆ ನ್ಯಷೇಧನ್ ವಿಮೋಹಿತಾ. ಯಾಕೆಂದರೆ ಆ ಹಸು ಕರು ಅಷ್ಟು ಮುದ್ದಾಗಿತ್ತು. ಇದಕ್ಕೆ ಹೇಗೆ ಹೊಡೆಯುವುದು, ಇದಕ್ಕೆ ಹೇಗೆ ಬಡಿಯುವುದು ಅಂತ ಯೋಚನೆ ಮಾಡಿ ಅದನ್ನು ನೋಡಿ ಆಸ್ವಾದಿಸುವುದರೊಳಗೆ ಅದು ಎಲ್ಲ ನೀರನ್ನು, ಆ ರಸವನ್ನು ಆಸ್ವಾದಿಸಿ ಆಗಿತ್ತು. ಇಷ್ಟಾದಮೇಲೆ ಬಿದ್ದವರು ಮತ್ತೆ ಬೀಳಲಿಕ್ಕೆ ಶುರುವಾಯಿತು, ಏಳಲಿಲ್ಲ. ಆಗ ಭಗವಂತ ಅವನ ಬಾಣದ ಆ ತುದಿಯ ಒಂದು ಲೋಹದ ಚೂಪನ್ನು ಕಟ್ಟಿರ್ತಾರೆ. ಬಾಣವನ್ನು ತಯಾರು ಮಾಡುವಾಗ ಅದು ಏಟು ಕೊಡಲಿಕ್ಕಾಗೋದು ಆ ತುದಿಯಲ್ಲಿ ಕಟ್ಟಿದಂತಹ ಲೋಹದ ಒಂದು ಭಾಗ. ಅದರೊಳಗೆ ತಾನು ಸೇರಿಕೊಂಡ ಬ್ರಹ್ಮ ಸಾರಥಿಯಾದ ರುದ್ರದೇವ ತನ್ನ ಬಾಣವನ್ನು ಹೂಡಿ 3 ಪುರಗಳನ್ನು ಒಂದೇ ಬಾಣದಲ್ಲಿ ಹೊಡೆದು ಹಾಕಿದ. ಹೀಗೆ ಹೊಡೆದು ಹಾಕಿದಾಗ ಅವರೆಲ್ಲ ಶರಂ ಧನುಷಿ ಸಂಧಾಯ ಧೂರ್ಜಟಿರ್ ಜಗದೀಶ್ವರ ಭಗವತ್ ತೇಜಸ ಗುಪ್ತ. ಭಗವಂತನ ತೇಜಸ್ಸಿನಿಂದ ಸೇರಿಕೊಂಡಂತಹ ಬಾಣವನ್ನು ಆ 3 ಊರುಗಳಿಗೂ ಹಾಕಿ ದದಾಹ ತ್ರಿಪುರಂ ನೃಪ, ಒಂದೇ ಬಾಣದಿಂದ 3 ಪುರಗಳನ್ನು ಸುಟ್ಟು ಹಾಕಿದ. ಹಾಗಾಗಿ ಅವನನ್ನು ತ್ರಿಪುರ ಸಂಹಾರಿ ಅನ್ನುವ ಹೆಸರು ಬಂತು. ಇದಾದ ಮೇಲೆ ಭಗವನ್ ಶ್ರೋತುಮಿಚ್ಛಾಮಿ ಧರ್ಮಂ ಸನಾತನಂ ನೃಣಾಂ ವರ್ಣಾಶ್ರಮಾನಾಂ ಉಚಿತಂ ಯತ್ ಪುಮಾನ್ ವಿಂದತೆ ಪರಂ. ಯಾವುದನ್ನು ಆಚರಿಸಿದರೆ, ಯಾವ ರೀತಿ ನಡ್ಕೊಂಡ್ರೆ ಬದುಕು ಸುಖವಾಗಿರುತ್ತೆ ಅನ್ನೋದರ ಬಗ್ಗೆ ನನಗೆ ಹೇಳಿ, ಧರ್ಮದ ಬಗ್ಗೆ ನನಗೆ ತಿಳ್ಕೊಳ್ಬೇಕಿದೆ. ಧರ್ಮ ಮೂಲಂ ಹಿ ಭಗವಾನ್ ಸರ್ವವೇದಮಯೋ ಹರಿಹಿ ಸ್ಮೃತಿಷ್ಠ ತದ್ವಿದಾಂ ರಾಜನ್ ಏನ ಆತ್ಮ ಪ್ರಸೀದತಿ. ವೇದಕ್ಕೆ ಅನುಕೂಲವಾದ, ಯಾಕೆಂದರೆ ಎಲ್ಲ ಧರ್ಮಗಳಿಗೂ ಎಲ್ಲ ಆಚರಣೆಗಳಿಗೂ ಮೂಲ ವೇದ. ಪರಮಾತ್ಮನನ್ನು ತಿಳಿಯುವುದಕ್ಕೂ ಲೋಕದ ಧರ್ಮಗಳ ಆಚರಣೆಗೆ ಬೇಕಾದಂತಹ ನಡೆಗಳನ್ನು ಹೇಳುವುದಕ್ಕೂ ವೇದವೇ ಮೂಲವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿದವರ ಸ್ಮೃತಿ, ನೆನಪು ಏನಿದೆಯೋ ಅದೂ ಕೂಡ ತದ್ವಿಧಾಂ, ಅದನ್ನು ಚೆನ್ನಾಗಿ ತಿಳಿದವರ ಮಾತು, ನಡೆ, ಅದು ಭಗವಂತನನ್ನು ಪಡೀಲಿಕ್ಕೆ ಸಹಾಯ ಮಾಡುತ್ತೆ. ಶ್ರವಣಂ ಕೀರ್ತನಂಚಾಸ್ಯ ಸ್ಮರಣಂ ಮಹತಾಂ ಗತೇ ಸೇವೇಜ್ಜಯ ಅವನತಿ ಸಖ್ಯಂ ದಾಸ್ಯಂ ಆತ್ಮಸಮರ್ಪಣಂ. ಹಿಂದೆ ಪ್ರಹ್ಲಾದ ಹೇಳಿದ ಮಾತನ್ನೇ ನಾರದರು ಹೇಳ್ತಾ ಭಗವಂತನ ಬಗ್ಗೆ ಕೇಳುವುದು. ಯಾಕೆಂದರೆ ಎಲ್ಲದಕ್ಕಿಂತ ಮೊದಲಿಗೆ ನಿರೂಪಣೆ ಮಾಡುವುದು ಕೇಳುವುದನ್ನು. ನಮಗೆ ತುಂಬ ಕಷ್ಟ ಆಗೋದು ಕೇಳುವುದು ಅನ್ನೋದರಲ್ಲೇ ಸಮಸ್ಯೆ ಇದೆ. ಸಮಯ ಇಲ್ಲ, 100 ನಮ್ಮ ಕಾರ್ಯಕ್ರಮಗಳೆಲ್ಲ ಅದೇ ಹೊತ್ತಿಗೆ ಬಂದು ಬೀಳುತ್ತೆ. ಅದು ಮಾಡಬೇಕು ಅಂತಿದೆ, ಕೇಳಬೇಕು ಅಂತಿದೆ, ಸಮಯ ಇಲ್ಲ, ಪುರುಸೊತ್ತಿಲ್ಲ ಅನ್ನುವ ಮಂತ್ರದ ಜಪ ಮಾಡಿ 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 ಪುರುಸೊತ್ತಿಲ್ಲ ಅಂತಲೇ ಆಗೋಗುತ್ತೆ. ಯಾಕೆಂದರೆ ಏನು ಉಪಾಸನೆ ಮಾಡ್ತೇವೆ ಅದೇ ಸಿಗೋದು. ಹಾಗಾಗಿ ಪುರುಸೊತ್ತಿಲ್ಲ ಶಬ್ದ ಉಪಾಸನೆ ಮಾಡಿ ಮಾಡಿ ನಮ್ಮ ಪುರುಸೊತ್ತಿಲ್ಲ ಅಂತಲೇ ಆಗಿ ಹೋಗ್ತಾ ಇರುತ್ತೆ. ಕೆಲಸಕ್ಕೆ ಸಮಯ ಕೊಡಬೇಕು, ಕೀರ್ತನೆ ಮಾಡಬೇಕು, ಕೇಳಿದ್ದನ್ನು ಮತ್ತೊಂದು ಸರ್ತಿ ಮನಸ್ಸಿನಲ್ಲಿ ಮರುಕಳಿಸ್ಕೊಳ್ಬೇಕು. ಇದೆಲ್ಲದರಿಂದ ಭಗವಂತನ ಪ್ರೀತಿ ಸಂಪಾದನೆ ಮಾಡುವುದು ಸಾಧ್ಯ ಆಗುತ್ತೆ. ನೃಣಾಂ ಅಯಂ ಪರೋಧರ್ಮ, ಇದು ಮನುಷ್ಯನೊಬ್ಬನಿಗೆ ಅತ್ಯಂತ ಪರಮಧರ್ಮ ಅಂತ ಅನಿಸಿಕೊಳ್ಳುತ್ತೆ.
ಇಲ್ಲಿ 30 ಲಕ್ಷಣಗಳನ್ನು ಹೇಳುವಾಗ ಇದೆಲ್ಲ ಮಾತು ಬಂದದ್ದು. ಸುಮ್ಮನೆ ಅದರ ಶಬ್ದವನ್ನು ಹಾಗೆ ಓದ್ತಾ ಹೋಗ್ತೇನೆ. ಸತ್ಯ, ಪ್ರಾಮಾಣಿಕತೆ, ಇನ್ನೊಂದರಲ್ಲಿ ಕರುಣೆ, ನಿರಂತರವಾದ ಒಳ್ಳೆಯ ಆಲೋಚನೆ, ಶುದ್ಧಿ, ಸಹಿಸಿಕೊಳ್ಳುವಿಕೆ, ಯಾಗ ಯಜ್ಞಾದಿಗಳ ಮೂಲಕ ಆರಾಧನೆ, ಭಗವಂತನಲ್ಲಿ ನಿರಂತರವಾದ ಪ್ರೀತಿ, ಇಂದ್ರಿಯಗಳ ನಿಗ್ರಹ, ಇನ್ನೊಂದು ಪ್ರಾಣಿಗೆ ತೊಂದರೆ ಕೊಡದೆ ಬದುಕುವುದು, ಸತ್ಯದ ಅಂದರೆ ಸತ್ಯದ ವಿಷಯದಲ್ಲಿ, ಪ್ರಾಮಾಣಿಕತೆಯ ವಿಷಯದಲ್ಲೇ ಅಧ್ಯಯನಕ್ಕೆ ತೊಡಗುವಂಥದ್ದು, ಬೇಡವಾದ ವಿಷಯವನ್ನು ತ್ಯಾಗ ಮಾಡುವಂಥದ್ದು, ಅಥವಾ ಇನ್ನೊಬ್ಬನಿಗೆ ಅಗತ್ಯ ಇದೆ ಅನ್ನುವ ವಸ್ತುವನ್ನು ಅವನಿಗೆ ಬಿಟ್ಟುಕೊಡುವಂಥದ್ದು, ತೃಪ್ತಿ, ಮತ್ತು ನೇರ ನಡೆನುಡಿ, ನಮಗೆ ನಾವು ಹೇಳಿಕೊಳ್ಳುವ ಅಧ್ಯಯನ. ನಮಗೆ ಇವತ್ತು ಅಧ್ಯಯನ ಅಂದರೆ ಇನ್ನೊಬ್ಬರಿಗೆ ಹೇಳುವುದಕ್ಕೋಸ್ಕರ ಮಾಡುವುದು ಅಂತಾಗುತ್ತೆ. ವಸ್ತುತಃ ಸ್ವಾಧ್ಯಾಯ ಅನ್ನುವ ಶಬ್ದಕ್ಕರ್ಥ ನಾವು ಓದಿದ್ದನ್ನು ಒಮ್ಮೆ ನಮ್ಗೆ ಹೇಳ್ಕೊಳ್ಬೇಕು, ಆಮೇಲೆ ಇನ್ನೊಬ್ಬರಿಗೆ ಅದನ್ನು ಹೇಳುವುದಕ್ಕೆ ಹೋಗಬೇಕು, ಅದು ಸ್ವಾಧ್ಯಾಯ. ಸಮದೃಕ್, ಎಲ್ಲದರಲ್ಲೂ ಭಗವಂತ ಒಂದೇ ರೀತಿ ಇದ್ದಾನೆ ಅಂತನ್ನುವ ತಿಳುವಳಿಕೆ, ಅಗತ್ಯ ಇದ್ದವರಿಗೆ ಸೇವೆ, ಬೇಡವಾದ ಬಯಕೆಗಳಿಂದ ದೂರ ಇರುವುದು, ತಪ್ಪು ಮಾಡ್ತಾ ಇರುವವರನ್ನು ತಿದ್ದಲಿಕ್ಕಾಗದೇ ಇದ್ದಾಗಲೂ ಅವರನ್ನು ನೋಡಿ ಆ ತಪ್ಪು ಯಾಕೆ ಮಾಡ್ತಾ ಇದ್ದಾರೆ ಅಂತ ನಮಗೇನಾದರೂ ಅದರಿಂದ ಪಾಠ ಸಿಗುತ್ತಾ ಅಂತ ಸುಮ್ಮನೆ ಬಹಳ ಪರಿವೀಕ್ಷಣೆ. ಬಹಳ ಚೆನ್ನಾಗಿದೆ ಆ ಶಬ್ದ. ವಿಪರ್ಯಯ ಈಹ ಈಕ್ಷಾ, ಬೇಡವಾದ ಬಯಕೆ, ಬೇಡವಾದ ನಡೆ ಇತ್ಯಾದಿಗಳನ್ನು ನಡೆಸುವುದನ್ನು ನಮಗೆ ತಡಿಲಿಕ್ಕಾಗದೇ ಇದ್ದಾಗಲೂ ಅದು ಯಾಕೆ ಆಗ್ತಾ ಇದೆ ಅಂತ ಗಮನಿಸುವುದು. ಈಕ್ಷಾ, ಅದನ್ನು ಚೆನ್ನಾಗಿ ಗಮನಿಸುವಂಥದ್ದು. ಮೌನಂ, ಒಳಗಿನಿಂದ ಮನನ. ಆತ್ಮವಿಮರ್ಶನಂ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವುದು. ವಸ್ತುಗಳನ್ನು ಸರಿಯಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಕೊಡಬೇಕು ಅದನ್ನು ಸರಿಯಾಗಿ ಪಾಲು ಕೊಟ್ಟೇ ಬದುಕುವಂತಹದ್ದು. ಸಂವಿಭಾಗ, ಉಳಿದ ಜೀವಗಳಿಗೂ ಕೂಡ ಅರ್ಹತೆಗೆ ತಕ್ಕಂತೆ ಆರಾಧನೆ ಮಾಡುವಂಥದ್ದು. ಎಲ್ಲದರಲ್ಲೂ ಭಗವಂತ ಇದ್ದಾನೆ ಎನ್ನುವ ಎಚ್ಚರಿಕೆಯಿಂದ ಬದುಕುವಂಥದ್ದು. ಭಗವಂತನ ಕೇಳುವಿಕೆ, ನುಡಿಯುವಿಕೆ, ನೆನೆಯುವಿಕೆ, ದೊಡ್ಡವರ ನಡೆಯನ್ನು ಅನುಸರಿಸುವಿಕೆ, ನಿರಂತರ ಅವರ ಶುಶ್ರೂಷೆ, ಅದರ ನಂತರ ಅವರು ಸಿಕ್ಕಿದಾಗ ಅವರಿಗೆ ಬಗ್ಗಿ ತಗ್ಗಿ ನಡೆಯುವಂಥದ್ದು. ಆತ್ಮೀಯರು ಅಂತನಿಸಿದಾಗ ಅವರ ಹತ್ರ ಸಖ್ಯ ವಹಿಸುವಂಥದ್ದು. ಹಿರಿಯರು ಅಂತನಿಸಿದಾಗ ಅವರಿಗೆ ದಾಸ್ಯ ಭಾವವನ್ನು ತೋರುವಂಥದ್ದು. ಭಗವಂತನಲ್ಲಿ ತನ್ನನ್ನೇ ಸಮರ್ಪಿಸಿಕೊಳ್ಳುವಂಥದ್ದು. ನೃಣಾಂ ಅಯಂ ಪರೋಧರ್ಮ. ಇದು ಒಬ್ಬ ಮನುಷ್ಯ, ಇಲ್ಲಿ ಇಂಥ ವ್ಯಕ್ತಿ ಅಂಥ ವ್ಯಕ್ತಿ ಅಂತಲ್ಲ, ಒಬ್ಬ ಮನುಷ್ಯ ಅಂತ ಸರ್ವೇಷಾಂ ಸಮುದಾಹೃತ, ಎಲ್ಲರಿಗೂ ಸಂಬಂಧಪಟ್ಟಂತಹ ಗುಣಗಳು ಇವಿಷ್ಟು. ತ್ರಿಂಶಲ್ಲಕ್ಷಣ ಸಂಯುಕ್ತ ಸರ್ವಾತ್ಮ ಏನ ಪ್ರಸೀದತಿ. ಈ ರೀತಿ ಯಾರು ಬದುಕ್ತಾನೋ ಅವನು ಖಂಡಿತ ಭಗವಂತನನ್ನು ಪಡೆಯದೆ ಹೋಗುವುದು ಸಾಧ್ಯವೇ ಇಲ್ಲ. ವೃತ್ತ್ಯಾ ಸ್ವಭಾವ ಕೃತಯ ವರ್ತಮಾನ ಸ್ವಕರ್ಮಣಿ ಹಿತ್ವಾ ಸ್ವಭಾವಜಂ ಕರ್ಮ ಶನೈ ನಿರ್ಗುಣತಾಮಿಯಾತ್. ಸ್ವಧರ್ಮವನ್ನು ಯಾರು ಬಿಟ್ಟು ಬದುಕ್ತಾನೋ ಕೊನೆಗೆ ಅವನು ಯಾವ ಕೆಲಸನೂ ಮಾಡಲಿಕ್ಕೆ ಯೋಗ್ಯ ಆಗಲ್ಲ ಅಂತ. ತನ್ನ ಧರ್ಮವನ್ನು ಬಿಟ್ಟ ಅಂದರೆ ವೃತ್ತ್ಯಾ ಸ್ವಭಾವ ಕೃತಯ, ತನ್ನ ಸ್ವಭಾವಕ್ಕೊಂದು ವೃತ್ತಿ ಒದಗಿ ಬರುತ್ತೆ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಒಂದು ಕೆಲಸದಲ್ಲಿ ತೊಡಗಿರ್ತಾನೆ. ಆ ಕೆಲಸಕ್ಕೆ ಇದ್ದವನು ಅದರಿಂದನೇ ಹೆಚ್ಚು ಯಶಸ್ಸನ್ನು ಪಡೀಲಿಕ್ಕಾಗುತ್ತೆ. ಅದನ್ನು ಕೃಷ್ಣ ಹೇಳುವಾಗ ಸದೋಷಮಪಿ ನತ್ಯಜೇತ್. ಅಕಸ್ಮಾತ್ ಅದರಲ್ಲಿ ಕೆಲವು ದೋಷ ಇದೆ, ಸ್ವಲ್ಪ ಕಷ್ಟ ಇದೆ, ದುಡ್ಡು ಕಮ್ಮಿ ಬರುತ್ತೆ, ಅಥವಾ ಬೇರೆಯವರು ನಮ್ಮ ಈ ವೃತ್ತಿಯ ಬಗ್ಗೆ ಅಣಗಿಸ್ತಾರೆ, ಸಮಾಜದಲ್ಲಿ ಗೌರವ ಸಿಗದೇ ಹೋಗ್ಬೋದು, ಅಥವಾ ನಮಗೆ ಅಂದುಕೊಂಡಷ್ಟು ಗುರಿಯನ್ನು ಸಾಧಿಸಲಿಕ್ಕಾಗದೇ ಹೋಗ್ಬೋದು. ಆದರೆ ಆ ಕರ್ಮವನ್ನು ಭಗವಂತನ ಪೂಜೆ ಅಂತ ಎಚ್ಚರದಿಂದ ಬಿಡದೆ ನೀನು ಮಾಡ್ತಾ ಇದ್ದಿ ಅಂದರೆ ಅದು ನಿನ್ನ ಯಶಸ್ಸಿಗೆ ಕರ್ಕೊಂಡು ಹೋಗುತ್ತೆ. ಇಂಥ ಸಣ್ಣ ಪುಟ್ಟ ಏರಿಳಿತಗಳಾದಾಗ ಬೇಡವೇ ಬೇಡ ಅಂತ ನಮಗೆ ಸಹಜವಾಗಿ ಒದಗಿ ಬಂದ ವೃತ್ತಿಯನ್ನು ಪ್ರೀತಿಸದೆ ದ್ವೇಷಿಸಿ ಅದರಿಂದ ದೂರ ಆದ ಅಂದರೆ ಹಿತ್ವಾ ಸ್ವಭಾವಜಂ ಕರ್ಮ. ಅವನ ಸ್ವಭಾವಕ್ಕೆ, ಒಬ್ಬ ಅಧ್ಯಯನ ಮಾಡುವುದು ಅವನಿಗೆ ಸ್ವಭಾವ ಸಹಜವಾಗಿದೆ. ಆದರೆ ಅಧ್ಯಯನ ಮಾಡಿದರೆ ಯಾರೂ ನೋಡೋರಿಲ್ಲ, ಕೇಳೋರಿಲ್ಲ, ಅವನು ಗಮನಿಸೋರಿಲ್ಲ, ಅವನಿಗೆ ಬೆಲೆನೇ ಇಲ್ಲ, ಬಿಟ್ಟ ಅಂತ ಇಟ್ಕೊಳ್ಳಿ. ಕರ್ಮ ಶನೈಹಿ, ನಿಧಾನಕ್ಕೆ ಅವನಿಗೆ ತಾನು ಏನನ್ನು ನಿಜವಾಗಿ ಮಾಡಬೇಕಿತ್ತೋ ಆ ಆಸಕ್ತಿ ಮಾತ್ರ ಉಳಿಯುತ್ತೆ. ಕೊನೆಗೆ ಆ ಆಸಕ್ತಿಯಿಂದ ಓದಿದ್ದಿದ್ರೆ ನಾಳೆ ಹೆಚ್ಚು ಅವನಿಗೆ ಅಂದರೆ ಸಮಾಜದಲ್ಲಿ ಇಂಥವ್ರು ಬೇಕು ಅಂತ ಅನ್ನೋ ಒಂದು ಸಂದರ್ಭ ಬರುತ್ತೆ. ಯಾವತ್ತಾದರೂ ಒಂದಲ್ಲ ಒಂದು ದಿವಸ ನಾವು ಅಂದುಕೊಂಡ ಕೆಲಸಕ್ಕೆ ಒಂದು ವ್ಯಾಪಾರ ವ್ಯವಹಾರ ಅಂತ ಹೇಗೆ ಲೋಕದಲ್ಲಿ ಯಾವುದೇ ಪ್ರಾಡಕ್ಟ್ ವ್ಯರ್ಥ ಆಗೋದಿಲ್ಲ ಅಂತ ಹೇಗೋ ಹಾಗೆ ಮತ್ತೆ ಅದಕ್ಕೊಂದು ಕಾಲ ಬರುತ್ತೆ. ನಾವು ಅಷ್ಟರಲ್ಲಿ ನಾವು ಚೇಂಜ್ ಆಗಿಬಿಟ್ರೆ ಓದಬೇಕಾದ ಕಾಲದಲ್ಲಿ ಓದಲಿಲ್ಲ, ಓದಬೇಕು ಅಂತ ಅನ್ನುವ ಕಾಲದಲ್ಲಿ ಓದುವ ಕಾಲ ಇಲ್ಲ. ಯಾಕಂದರೆ ಮನಸ್ಸು ಆಗ ಜರ್ಜರಿತ ಆಗೋಗಿರುತ್ತೆ, ಮತ್ತೆ ಆ ಸೂಕ್ಷ್ಮತೆ ಗ್ರಹಿಸುವಂತಹ ಶಕ್ತಿ ಮನಸ್ಸಿಗಿಲ್ಲ ಅಂತಾಗುತ್ತೆ. ಹಾಗಾಗಿ ಶನೈಹಿ, ನಿಧಾನಕ್ಕೆ ಆ ವ್ಯಕ್ತಿ ತನ್ನ ನಿಜವಾದ ಸಾಮರ್ಥ್ಯವನ್ನು ಕಳ್ಕೊಂಡು ಬಿಡ್ತಾನೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಯ ಲಕ್ಷಣ ಅಂತ ಹೇಳ್ತಾ ಇಷ್ಟೆಲ್ಲ ಹೇಳಿ, ಒಬ್ಬ ವಿದ್ಯಾರ್ಥಿ ಆದವನು ಹೇಗಿರಬೇಕು, ಗುರುಕುಲದಲ್ಲಿ ವಾಸ ಮಾಡ್ತಾ
ಗುರುಗಳು ಹೇಳಿದ ಕೆಲಸವನ್ನು ಮಾಡ್ತಾ, ಅವರು ಹೇಳಿದ ಕೆಲಸವನ್ನು ವಾಪಸ್ಸು ಮರಳಿ ಪ್ರಶ್ನೆ ಮಾಡದೆ, ತನಗೆ ಕೆಲವೊಂದು ಸರ್ತಿ ಅವರು ತಿಳಿದವರು ಅಂತಾದರೆ, ಶಿಷ್ಯನಾಗಿ ಗುರುವನ್ನು ಪರೀಕ್ಷಿಸಲಿಕ್ಕೂ ಇದೆ. ನನಗೆ ಬೇಕಾದ್ದನ್ನು ಹೇಳುವ ಗುರುಗಳ ಇವರು, ಅವರು ಕಲ್ತದ್ದು ಯಜುರ್ವೇದ, ನಂಗೆ ಬೇಕಾದ ಋಗ್ವೇದ, ನಾನೇನು ಮಾಡಲಿ? ಉಪಯೋಗ ಇಲ್ಲ. ಯಾರತ್ರ ನಮಗೆ ಕಲಿತ ವಿಷಯವನ್ನೇ, ಕಲಿಬೇಕಾದ ವಿಷಯವನ್ನೇ ಕಲ್ತಿದ್ದಾರೋ ಅವ್ರ ಹತ್ರವೇ ಹೋಗಬೇಕು. ಹೋದ ಮೇಲೆ ಪೂರ್ತಿ ಅವರಿಗೆ ನಾವು ಶರಣಾಗಿ ಆ ಅಧ್ಯಯನವನ್ನು ನಡೆಸ್ತಾ ಹೋಗಬೇಕು. ಸುಶೀಲ, ನಡತೆ ಕೆಡಬಾರದು. ಮಿತಭುಕ್, ವಿದ್ಯಾರ್ಥಿ ಆದವನಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು. ಹಿತವಾಗಿ ತಿನ್ನಬೇಕು, ಮಿತವಾಗಿ ತಿನ್ನಬೇಕು, ಋತವಾದದ್ದನ್ನು ತಿನ್ನಬೇಕು. ಎಲ್ಲರಿಗಿದು ಕಾಮನ್. ಇದು ಈ ವಿಷಯ ಯಾರೋ ಒಬ್ಬರಿಗೆ ಮಾತ್ರ ಅಲ್ಲ, ಒಬ್ಬ ಮನುಷ್ಯ ಅಂತ ಅನ್ನಿಸೋನಿಗೆ ಇದು ಮೂರು ಮುಖ್ಯ ಅಂತ. ಅದನ್ನೇ ಆಯುರ್ವೇದದಲ್ಲಿ ಹೇಳುವಾಗ ಹಿತಭುಕ್, ಮಿತಭುಕ್, ಋತಭುಕ್, ಸಯೇವ ಅರುಕ್ ಅಂತ. ಯಾರು ಹಿತವಾದದ್ದನ್ನು ತಿನ್ನಬೇಕು, ದೇಹಕ್ಕೆ ಯಾವುದು ಹಿತವೋ ಅದನ್ನು ತಿನ್ನಬೇಕು. ಹಿತ ಆಯಿತು ಅಂತ ಹೇಳಿ ಸಿಕ್ಕಾಬಟ್ಟೆ ತಿಂದುಬಿಟ್ರೆ ಅದೇ ಜಾಡ್ಯಕ್ಕೆ ಕಾರಣ ಆಗುತ್ತೆ. ಅದನ್ನು ಮಿತವಾಗಿ ತಿನ್ನಬೇಕು. ಹಿತ ಹೌದು, ಅದರದು ಹಿತವೇ ಹೆಚ್ಚಾದರೆ ಅದೇ ಮೃತ ಆಗುತ್ತೆ. ನಮಗೆ ಮೃತ ಆಗಬಾರ್ದು, ಅಮೃತ ಆಗಬೇಕು. ಅಮೃತ ಆಗಬೇಕು ಅಂದರೆ ಮಿತ ಆಗಬೇಕು. ಅಮಿತ ಆದರೆ ಅದು ಅಮೃತ ಆಗೋದಿಲ್ಲ, ಮೃತ ಆಗುತ್ತೆ. ಸರಿ, ಬೇಕಾದಷ್ಟು ಅಂದರೆ ಹಿತವಾದದನ್ನು ತಿಂತೇವೆ, ಮಿತವಾಗಿ ತಿಂತೇವೆ. ನಮಗೆ ತಿನ್ನಬಾರ್ದು ಅಂತ ಹೇಳಿದ ಪದಾರ್ಥ ತುಂಬ ಹಿತ, ಆಮೇಲೆ ಅದು ತುಂಬ ಮಿತವಾಗಿ ತಿಂತೇವೆ, ನಾವೇನು ಹೆಚ್ಚು ತಿನ್ನೋದಿಲ್ಲ, ದಿನಕ್ಕೆ ಇಷ್ಟೇ ತಿಂತೇವೆ ಅಂದರೆ ಋತ. ಯಾವ ಕಾಲದಲ್ಲಿ ಹೇಳಿದರೋ ಆ ಕಾಲಕ್ಕೆ ಮಾತ್ರ ತಿನ್ನಬೇಕು. ಋತ ಅಂದರೆ ಇನ್ನೊಂದು ಅರ್ಥ, ನಾವು ನನ್ನ ದುಡಿಮೆಯಿಂದ ಪಡೆದದ್ದನ್ನು ತಿನ್ನಬೇಕು. ಋತ ಅಂದರೆ ನೇರ ವಿಷಯದಿಂದ ಒದಗಿ ಬಂದದ್ದು. ನನ್ನ ಅಂದರೆ ಶುಚಿ ಅಂತ ಹೇಳ್ತಾರೆ ಅದನ್ನು, ಅರ್ಥ ಶುಚಿ. ಸಂಪತ್ತು ಅನ್ನೋದು ಅದು ದುಡಿಮೆಯಿಂದ ಬೆವರು ಸುರಿಸಿ ಬಂದ ಅನ್ನ ಆಗಿದ್ದರೆ ಅದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ದುಡಿಮೆ ಅಲ್ಲದೆ ಯಾರದ್ದೋ ಕಷ್ಟ, ಅದನ್ನು ನಾವು ಹೇಳ್ತೇವಲ್ಲ ಎಲ್ಲ ಮಂಜಾತ್ರೆ ಅಂತ, ಯಾರದೋ ದುಡ್ಡು ಎಲ್ಲ ಮಂಜಾತ್ರೆ ಅಂತ. ಆ ರೀತಿಯಾದ ಸಂಪತ್ತಿನ ಅನ್ನ ಆಗಿದ್ದರೆ ಅದು ಮತ್ತೆ ಋತ ಆಗುವುದಿಲ್ಲ, ಅನೃತ ಆಗುತ್ತೆ. ಅನೃತವಾದ ದುಡ್ಡಿನಿಂದ ಅಥವಾ ಅನೃತವಾದ ಅನ್ನದಿಂದ ಮತ್ತೆ ರೋಗ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಿತಭುಕ್, ಋತಭುಕ್, ಸಯೇವರುಕ್. ಶಾಸ್ತ್ರದಲ್ಲಿ ಇಂಥದ್ದನ್ನು ತಿನ್ನಿ, ಇಂಥದ್ದನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಇಂಥದ್ದನ್ನು ತಿನ್ನಬೇಡಿ ಅಂತ ಹೇಳುವಾಗಲೂ ಅದನ್ನು ಆಹಾರವಾಗಿ ತಿನ್ನಬೇಡಿ ಅಂತ. ಕೆಲವೊಮ್ಮೆ ಅದು ಮದ್ದಾಗಿ ತೆಗೆದುಕೊಳ್ಳುವ ಪ್ರಸಂಗ ಬಂದರೆ ಖಂಡಿತ ತಗೊಳ್ಬೋದು. ಆದರೆ ನಮಗೆ ಯಾವಾಗಲೂ ಮದ್ದೆ ತಗೊಳ್ಳಿಕ್ಕಿದೆ ಅಂತ ಮಾತ್ರ ಆಲೋಚನೆ ಬರಬಾರ್ದು. ನಾಲಿಗೆ ರುಚಿ ಇದ್ದಾಗೆಲ್ಲ ಮದ್ದು ತಗೊಳ್ಬೇಕು ಅಂತ ಅನಿಸಿದರೆ ಮತ್ತೆ ತಪ್ಪು. ಯಾಕೆಂದರೆ ನಮಗೆ ನಾವು ಮೋಸ ಮಾಡಿಕೊಳ್ಳೋದು ಅನ್ನೋದಕ್ಕಿಂತ ದೊಡ್ಡ ಮೂರ್ಖತನ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಬೇರೆಯವ್ರ ಹತ್ರ ನಾವು ಬಾಯಿ ದೊಡ್ಡದು ಮಾಡಿ ಸಮಜಾಯಿಷಿ ಕೊಡ್ಬೋದು, ಆದರೆ ನಮಗೆ ನಾವು ಆ ತಪ್ಪನ್ನು ಸಮರ್ಥಿಸುವುದಕ್ಕೆ ಬೇಕಾದಷ್ಟು ರೀತಿಯಿಂದ ಹಾಕಿಕೊಂಡ್ರೆ, ದಾರಿಯನ್ನು ಕೆಡಿಸಿಕೊಂಡ್ರೆ ಮತ್ತೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಹಾರದ ಮಿತಿ, ದಕ್ಷ, ಹೇಳಿದ ಕೆಲಸವನ್ನು ಸಮರ್ಥವಾಗಿ ನಡೆಸುವಂಥದ್ದು. ಶ್ರದ್ಧಾನ, ತಾನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಮಾಡಬೇಕು. ಒಬ್ಬ ಹುಡುಗನಿಗೆ ಒಂದು ಕೆಲಸ ಗುರುಗಳು ಕೊಡ್ತಾರೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಇಂದ್ರಿಯಗಳನ್ನು ಗೆದ್ದುಕೊಳ್ಬೇಕು. ಇದು ಒಬ್ಬ ಶಿಷ್ಯನಾಗಿ, ಒಬ್ಬ ವಿದ್ಯಾರ್ಥಿಯಾಗಿ ಯಾವದರ್ಥಂ ವ್ಯವಹರೇತ್, ಎಷ್ಟಕ್ಕೆ ಅಗತ್ಯ ಇದೆಯೋ ಅಷ್ಟಕ್ಕೆ ಮಾತ್ರ ತನಗೆ ಆಗ ಸಂಬಂಧಪಡದ ವ್ಯಕ್ತಿಗಳ ಜೊತೆಗೆ ವ್ಯವಹರಿಸಬೇಕು. ಅದು ಹೆಣ್ಣುಮಕ್ಕಳಿರ್ಬೋದು, ಊರಿನ ಹೊರಗಿನವರು ಇರ್ಬೋದು. ಸ್ತ್ರೀ ನಿರ್ಜಿತೇಶು ಚ, ಹೆಣ್ಮಕ್ಕಳಿಗೆ ಯಾರು ಹೆಣ್ಪೆಕ್ಕಡು ಅಂತ ಹೇಳ್ತಾರಲ್ಲ, ಹೆಣ್ಮಕ್ಳಿಗೆ ಯಾರು ಸೋತೋಗಿರ್ತಾರೋ ಅವ್ರ ಹತ್ರ ನೀನು ವ್ಯವಹಾರ ಮಾಡಬೇಡ ಅಂತ. ಯಾಕೆಂದರೆ ಅವರಿಂದಾಗಿ ನೀನು ಕೂಡ ಅಂಥದ್ದೇ ಕೆಲವೆಲ್ಲ ದೌರ್ಬಲ್ಯಗಳನ್ನು ಪಡ್ಕೊಳ್ಳೋದು ಸಾಧ್ಯ ಆಗುತ್ತೆ. ಓದುವನಿಗೆ ಇದು ಅಗತ್ಯ ಇಲ್ಲ. ಹಾಗಾಗಿ ಬೇಡವಾದ ಹಳೆ ಹರಟೆಗಳಲ್ಲಿ, ಬೇಡವಾದ ಲೋಕ ವಿಹಾರದ ವಿಷಯಗಳಲ್ಲಿ ಸಂಗಮ್ ನ ಕುರಿಯಾತ್, ಅಂಥ ಸಂಘವನ್ನು ಮಾಡಬಾರ್ದು. ದೃಢವ್ರತಃ, ತಾನಿಗೆ ಗುರುಗಳು ಏನಾದರೂ ನಿಯಮ ಕೊಟ್ಟಿದ್ದರೆ ಅದನ್ನು ಕೊನೆ ತನಕ ಪಾಲಿಸಿಕೊಂಡು ಹೋಗಬೇಕು. ಇಂದ್ರಿಯಾಣಿ ಪ್ರಮಾಥೀನಿ ಹರಂತ್ಯಪಿ ಯತೇರ್ಮನಃ. ಈ ಇಂದ್ರಿಯಗಳ ಸ್ವಭಾವ ಏನು ಅಂದರೆ, ಎಂಥ ಯತಿಯಾಗಿದ್ದರೂ, ಎಂಥ ನಿಯತಿಯಿಂದ ತನ್ನ ಬದುಕನ್ನು ಅಂದರೆ ಹಿಡಿತದಲ್ಲಿ ಇಟ್ಟುಕೊಂಡವನಾಗಿದ್ದರೂ ಕೂಡ ಇಂದ್ರಿಯಗಳು ನನ್ನೊಮ್ಮೆ ಒಂದು ಸರ್ತಿ ಜಾರಿಸಿಬಿಡುತ್ತೆ. ಹಾಗೆ ಜಾರಿಸದಂತೆ ಪಡಿಬೇಕು ಅಂತಂದರೆ ಅವನು ನಿರಂತರ ಮತ್ತೆ ಮತ್ತೆ ಆ ಗುರುಗಳು ಹೇಳಿದ ಮಾತನ್ನು ತನಗೆ ತಾನೇ ಹೇಳಿಕೊಂಡು ಅದರಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡಬೇಕು. ದತ್ವಾ ವರಮನುಜ್ಞಾತೋ ಗುರು ಕಾಮಂ ಯದೀಶ್ವರ ಗೃಹಂ ವನಂ ವಾ ಪ್ರವಿಶೇತ್ ಪ್ರವ್ರಜೇದ್ವಾ ತತ್ರ ವಾ ವಸೇತ್. ಅಂದರೆ ಸನ್ಯಾಸದ ಧರ್ಮವನ್ನು ಹೇಳ್ತಾ ಗುರುಗಳಿಂದ ಅನುಜ್ಞೆಯನ್ನು ಪಡೆದು ಅವನಿಗೆ ನಿಜವಾಗಿಯೂ ಸಂಸಾರದಲ್ಲಿ ಆಸೆ ಇಲ್ಲ ಅಂದರೆ ಮದುವೆ ಆದಮೇಲೂ ಅಥವಾ ವಾನಪ್ರಸ್ಥ ಹೊಂದಿದ ಮೇಲೂ ಅಥವಾ ಬಾಲ್ಯಾತ್ ಅತ್ಯಂತ ಚಿಕ್ಕಂದಿನಲ್ಲೇ ಇದು ಯಾವುದು ಬೇಡ ಅಂತ ಅನಿಸಿತು ಅಂತಂದರೆ ಪ್ರವ್ರಜೇತ್, ಅವನು ಯದಹರೇವ ವಿರಜೇತ್ ಅಂತಲೇ ಯಾವಾಗ ವೈರಾಗ್ಯ ಬರುತ್ತೋ ತದಹರೇವ ಪ್ರವ್ರಜೇತ್, ಆಗಲೇ ಅವನು ಹೋಗಬೇಕು. ವೈರಾಗ್ಯಕ್ಕೆ
ಮದುವೆನೂ ಕಾರಣ ಅಲ್ಲ, ಬಾಲ್ಯನೂ ಕಾರಣ ಅಲ್ಲ. ಅವನ ಮನಸ್ಸಿನಲ್ಲಿ ವೈರಾಗ್ಯ ಬೇಕು ಅಂತಿರಬೇಕಷ್ಟೇ. ಅದನ್ನು ಇದು ಶ್ರೇಷ್ಠನೋ ಅದು ಶ್ರೇಷ್ಠನೋ ಮುಖ್ಯ ಅಲ್ಲ. ಶ್ರೇಷ್ಠ ಯಾವುದು ಅಂದರೆ ವೈರಾಗ್ಯ ಇದೆ ಅನ್ನೋದು ಮುಖ್ಯ. ನಮ್ಮಲ್ಲಿ ಇದು ಶ್ರೇಷ್ಠ ಅದು ಶ್ರೇಷ್ಠ ಅಂತ ಗಲಾಟೆಯಲ್ಲಿ ಯಾವುದು ಮುಖ್ಯವೋ ಅದರ ಕಡೆ ಗಮನವೇ ಹೊರಟು ಹೋಗ್ಬಿಡುತ್ತೆ. ಅದು ನಿಜವಾಗಿ ಬೇಕಾದ ಸಂಗತಿಯಾಗಿತ್ತು. ಹೀಗೆ ತುಂಬ ಚರ್ಚೆಗಳನ್ನು, ಸುಮಾರು ಒಂದು 6-7 ಅಧ್ಯಾಯ ಬರೀ ಇದೇ ಚರ್ಚೆಯನ್ನು ಅವರಿಬ್ಬರು ಕೂಡ ಮಾಡ್ಕೊಳ್ತಾರೆ. ಬಹಳ ಸುಂದರವಾಗಿ ಆ ಕಥೆ ಕೊನೆಗೆ, ಆ ಪ್ರಶ್ನೆ ಕೊನೆಗೆ ನಿಲ್ಲುವಂತಹದ್ದು. ನೀವು ಹಿಂದಿನ ಪರಂಪರೆಯನ್ನು ಹೇಳ್ತಾ ಬಂದ್ರಿ, ಒಬ್ಬೊಬ್ಬರ ಕಥೆಯನ್ನು. ಆಕೂತಿ, ಪ್ರಸೂತಿ, ದೇವಹೂತಿ, ಒಂದು ಕಡೆಯಿಂದ ಕರ್ದಮ, ಇನ್ನೊಂದು ಕಡೆಯಿಂದ ರುಚಿ ಪ್ರಜಾಪತಿ, ಹೀಗೆ ಕಥೆ ಬಂತು. ಈ ರುಚಿ ಪ್ರಜಾಪತಿಯ ಕಥೆಯಲ್ಲಿ ನನಗೆ ಕೆಲವು ಪ್ರಶ್ನೆಗಳು ಹಾಗೆ ಉಳಿದು ಹೋಯಿತು. ಅದನ್ನು ಕೃಷ್ಣನ ಕಥೆಗೆ ಪೀಠಿಕೆಯಾಗಿ ಮತ್ತು ಈ ಮುಂದಿನ 2 ಸ್ಕಂದಗಳು ಬರುವಂತಹದ್ದು. ಸ್ವಾಯಂಭುವಸ್ಯ ಮನೋಃ ವಂಶೋಯಂ ವಿಸ್ತರಾಚ್ಛ್ರುತಃ ಯತ್ರ ಯತ್ರ ಹರೇರ್ಭಕ್ತಾಃ ಕರ್ಮಾಣಿ ಚ ಮಹೀಯಸಃ ಯತ್ರ ಧರ್ಮಾಶ್ಚ ವಿವಿಧಾಃ ಚತುರ್ವರ್ಣಾಶ್ರಿತಾಃ ಶುಭಾಃ ಯತ್ರ ವಿಶ್ವಸೃಜಾಂ ಸರ್ಗೋ ಮನೂನನ್ಯಾನ್ ವದಸ್ವನಃ. ಇನ್ನೂ ಉಳಿದ 14 ಮನ್ವಂತರಗಳು ಬಂತು. ಸ್ವಯಂಭುವ ಮನ್ವಂತರದ ಕಥೆಯನ್ನು ನೀವು ಸ್ವಲ್ಪ ಬಿಡಿಸಿದ್ರಿ. ಅದರ ಮುಂದಿನ ಭಾಗವನ್ನು ಹೇಳಿ ಎಲ್ಲವನ್ನು ನನಗೆ ಬಿಡಿಸಿ ಅಂತ ಕೇಳಿದಾಗ, ಒಟ್ಟು ಈಗ ನಾವು 7ನೇ ಮನ್ವಂತರದಲ್ಲಿದ್ದೇವೆ. ಇದರ ನಂತರ 7 ಮನ್ವಂತರ ಇದೆ. ಆಗಿ ಹೋದದ್ದು 6 ಮನ್ವಂತರಗಳು. ಒಂದು ಮನ್ವಂತರ ಅಂದರೆ 1000 ಯುಗಚಕ್ರ. ಒಂದು ಯುಗಚಕ್ರ ಅಂದರೆ 432 ಕೋಟಿ ವರ್ಷ. ಇಂತಹ 43 ಕೋಟಿ 20,000 ವರ್ಷ. ಸ್ವಯಂಭುವಮನು, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ ಈ ಹಿಂದಿನ ಮನ್ವಂತರಗಳು. ಇದಾದಮೇಲೆ ಈಗ ನಾವು ನೋಡ್ತಾ ಇರೋದು ವೈವಸ್ವತ ಮನ್ವಂತರ. ವಿವಸ್ವಾನ್ ಅಂದರೆ ಸೂರ್ಯನ ಮಗನಾಗಿ ಬಂದವನು. ಮನವೋಸ್ಮಿನ್ ವ್ಯತೀತಾ ಷಟ್ 6 ಕಳೆದು ಹೋಗಿದೆ. ಕಲ್ಪೇ ಸ್ವಯಂಭುವಾದಯ ಆದ್ಯಸ್ತು ಕಥಿತೋ ಯತ್ರ ದೇವಾದೀನಾಂಚ ಸಂಭವ. ದೇವತೆಗಳು ಹುಟ್ಟುವಾಗಲೇ ಸ್ವಯಂಭುವ ಮನುವಿನ ಕಥೆಯನ್ನು ನಾನು ಹಿಂದೆ ಹೇಳಿದ್ದೆ. ಇದೇ ಮನುವಿಗೆ ತುಂಬ ದೊಡ್ಡ ಆಪತ್ತು ಎದುರಾಯಿತು. ಮನ್ವಂತರಾಧಿಪತಿ ಅಂತ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೂ ಅವರಿಗೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಳ್ಳುವಾಗ ದೈತ್ಯರಿಂದ ತುಂಬ ತೊಂದರೆಯಾಯಿತು. ಆಗ ಅವನು ಭಗವಂತನನ್ನು ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆಯೇ ಮುಂದೆ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಹೆಸರು. ಅದನ್ನು ನಾವು ಇವತ್ತು ಲೋಕದಲ್ಲಿ ಮಂತ್ರದ ಹೆಸರು, ಮಂತ್ರದ ಆದಿಯಲ್ಲಿ ಯಾವ ಶಬ್ದ ಬಂತೋ ಅದನ್ನು ಇಟ್ಕೊಂಡು ಅದಕ್ಕೆ ಹೆಸರು ಕೊಟ್ಟದ್ದು ಈಶಾವಾಸ್ಯೋಪನಿಷತ್ತು ಅಂತ. ಈಶೋಪನಿಷತ್ತು, ಈಶಾವಾಸ್ಯೋಪನಿಷತ್ತು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಮಂತ್ರಕ್ಕೆ ಸಂಹಿತೆಗೆ ಇರುವ ಹೆಸರು ಯಾಜ್ಞೀಯ ಮಂತ್ರ. ಯಾಕೆಂದರೆ ಯಜ್ಞನಾಮಕನಾದ ಪರಮಾತ್ಮನನ್ನು 3 ಕಾರಣಕ್ಕಾಗಿ ಒಂದು ಉಪನಿಷತ್ತಿಗೆ, ಒಂದು ಮಂತ್ರಕ್ಕೆ ಹೆಸರು ಬರುತ್ತೆ. ಒಂದೋ ಋಷಿಯಿಂದಾಗಿ, ಒಂದೋ ಛಂದಸ್ಸಿನಿಂದಾಗಿ, ಒಂದೋ ದೇವತೆಯಿಂದಾಗಿ, ಪ್ರತಿಪಾದ್ಯ ದೇವತೆಯಿಂದಾಗಿ. ಇದು 3ರಿಂದ ಬಿಟ್ಟು ಬೇರೆದ್ರಿಂದ ಹೆಸರು ಕೊಟ್ಟರೆ ಅದು ನಾವು ಸುಲಭಕ್ಕೆ ಮಾಡಿಕೊಂಡದ್ದು. 10 ಉಪನಿಷತ್ತಲ್ಲಿ ಯಾವುದನ್ನಾದರೂ ನೋಡೋಣ, ಎಲ್ಲದಕ್ಕೂ ಮೂಲ ಹೆಸರು ಬರುವಂಥದ್ದು ಒಂದೋ ಋಷಿಯಿಂದ. ಈಗ ಕಠ, ಅದು ಕೃಚ್ಛ್ರಾಚರಣೆ ಮಾಡಿದ ಕಠರು ಅಂತನ್ನುವ ಋಷಿಗಳಿಂದಾಗಿ ಕಠೋಪನಿಷತ್ತು ಅಂತ ಹೆಸರು ಬಂತು. ಗಾಯತ್ರಿ ಮಂತ್ರ ಛಂದಸ್ಸಿಗೆ ಗಾಯತ್ರಿ ಅಂತ ಹೆಸರಾದಿಂದಾಗಿ ಮಂತ್ರಕ್ಕೂ ಗಾಯತ್ರಿ ಮಂತ್ರ ಅಂತ ಹೆಸರು ಬಂತು. ಹಾಗೆ ಇಲ್ಲಿ ಯಾಜ್ಞೀಯ ಮಂತ್ರ ಅಂತ ಹೆಸರು ಬಂದದ್ದು ಯಜ್ಞನಾಮಕನಾದಂಥ ಪ್ರತಿಪಾದ್ಯ ದೇವತೆಯನ್ನು ಇಟ್ಟುಕೊಂಡು ಬಂದ ಹೆಸರಾದ್ರಿಂದ ಅದಕ್ಕೆ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಹೆಸರು ಬಂತು. ಹೀಗೆ ಪ್ರತಿಯೊಂದು ಕೂಡ ಅದರ ಮೂಲದಲ್ಲಿ 3 ಕಾರಣಕ್ಕಾಗಿ ಹೆಸರು ಬರುತ್ತೆ. ಆತ್ಮಾವಾಸ್ಯಮಿದಂ ಸರ್ವಂ ಅಂತ ಇಲ್ಲಿ ಅವನು ಸ್ತೋತ್ರ ಮಾಡ್ತಾನೆ. ಅಂದರೆ ಉಪನಿಷತ್ತಿನಲ್ಲಿ ಬಂದ ಮಂತ್ರಗಳಿಗೆ ಪುರಾಣ ವ್ಯಾಖ್ಯಾನ ಮಾಡುತ್ತಾ ಭಗವಂತನ ಪ್ರಾರ್ಥನೆಯನ್ನು ಇಲ್ಲಿ ಮಾಡಿದೆ. ಇಡೀ ಜಗತ್ತು ಭಗವಂತನಿಗೆ ಸಂಬಂಧಿಸಿದ್ದು. ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಮುಂಜೀತಾಃ ಮಾಗೃತ ಕಸ್ಯಚಿದ್ಧನಂ. ಅಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತಿತ್ತು. ಇಲ್ಲಿ ಆತ್ಮಾವಾಸ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ. ಇಡೀ ಜಗತ್ತು ಯಾರಿಂದಾಗಿ ವ್ಯಾಪಿಸಿಕೊಂಡಿದೆಯೋ ಅವನಿಗೆ ಸಂಬಂಧಪಟ್ಟದ್ದೇ ಆಗಿದೆ ಈ ಇಡೀ ಜಗತ್ತು. ಅವನು ನಮಗೆ ಕೊಡಮಾಡಿದ ಸಂಗತಿಯನ್ನೇ ನಾವು ಸ್ವೀಕರಿಸಬೇಕು ಹೊರತು ಮಾ ಗೃಧ, ಯಾವುದನ್ನು ಕೂಡ ಅತಿಯಾಸೆಪಟ್ಟು ಅವರಿಂದ ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಡ ಅಂತ. ಯಂ ನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ಯಸ್ಯ ನ ರಿಷ್ಯತಿ ತಂ ಭೂತ ನಿಲಯಂ ದೇವಂ ಸುಪರ್ಣಂ ಪಧಾವತ. ಹೊರಗಿನಿಂದ ನೋಡಿದ ವಸ್ತುವಿನಲ್ಲಿ ನಾವೇನೋ ನೋಡಿದೆವು ಅಂತ ಅಂದ್ಕೊಂಡದ್ದು ನಿಜವಾಗಿ ವಸ್ತುವನ್ನು ನೋಡಿದ್ದಾದರೂ ವಸ್ತುವಿನ ಅಂತರ್ಯಾಮಿಯಾದಂಥ ಭಗವಂತನನ್ನು ಕಾಣಲಿಕ್ಕೆ ನಮಗಾಗಲಿಲ್ಲ. ಅದರಿಂದಾಗಿ ತಂಭೂತ ನಿಲಯಂ ದೇವಂ, ಎಲ್ಲ ಭೂತಗಳಿಗೆ ನಿಲಯ ನೆನೆಸಿದಂತಹ ಪರಮಾತ್ಮನನ್ನು ನೀನು ಸರಿಯಾಗಿ ತಿಳಿಯುವುದಕ್ಕಾಗಿ ನಿನ್ನನ್ನು ನೀನು ಅಂದರೆ ತಾನೇ ತನಗೆ ಹೇಳ್ಕೊಳ್ಳೋದು, ಆ ಕಡೆಗೆ ಯೋಚನೆ ಮಾಡು. ಕ್ರತೋಸ್ಮರ ಕೃತಂಸ್ಮರ
ಅವನು ಕೇಳುವ ಪ್ರಾರ್ಥನೆ, ಎಲೈ ಕ್ರತುವೆ ಜ್ಞಾನರೂಪನೇ, ನನ್ನ ಅರಿವಿನ ಹಿನ್ನೆಲೆಯಲ್ಲಿ ಉಂಟಾದ ಕೆಲ ಕಾರ್ಯಗಳನ್ನೆಲ್ಲ ನೆನೆದು ನನ್ನ ಉದ್ಧಾರಕ್ಕಾಗಿ ನೀನು ಅನುಗ್ರಹಿಸು ಅಂತ ಕೇಳ್ತಾನೆ. ಸವಿಶ್ವಕಾಯ ಪುರುಹೂತ ಈಶಃ ಸತ್ಯಂ ಪರಂ ಜ್ಯೋತಿರಜಃ ಪುರಾಣಃ ಧತ್ತೇಸ್ಯ ಜನ್ಮಾದ್ಯಜಯ ಆತ್ಮಶಕ್ತಿಯ ತಾಂ ವಿದ್ಯೆಯ ಉದಸ್ಯ ನಿರೀಹ ಆಸ್ತೆ. ಇಡೀ ವಿಶ್ವವನ್ನೇ ಶರೀರವನ್ನಾಗಿಸಿಕೊಂಡು ವೇದಗಳಲ್ಲಿ ಹೆಚ್ಚು ಬಾರಿ ಕರೆಸಿಕೊಂಡು ಎಲ್ಲದರ ಮೇಲೆ ಒಡೆತನವನ್ನು ಸಂಪಾದಿಸಿ ಸರಿಯಾದ ದಾರಿಯಲ್ಲೇ ನಡೆಸುವ, ತಾನೂ ನಡೆದು ತೋರಿಸುವ, ಬೆಳಕಿನಲ್ಲೇ ಅತ್ಯಂತ ದೊಡ್ಡ ಬೆಳಕು ಅಂತ ಅನ್ನಿಸಿ ಯಾವುದರ ಬಗ್ಗೆಯೂ ಆಸೆ ಪಡದೆ ಆದರೆ ಎಲ್ಲ ಕೆಲಸಗಳನ್ನು ಬಿಡದೆ ಮಾಡ್ತಾ ನೀನು ನಿಂತಿದ್ದಿ. ಇಡೀ ಪ್ರಪಂಚವನ್ನು ಹೊತ್ತು ನಿಂತವನು, ಎಲ್ಲದಕ್ಕಿಂತ ಹಳಬನು, ಈ ಜಗತ್ತಿನ ಹುಟ್ಟಿಗೆ ಕಾರಣನಾದವನು, ಸ್ವತಂತ್ರ ಸಾಮರ್ಥ್ಯದಿಂದಲೇ ಇಚ್ಛೆಯಿಂದಲೇ ಜ್ಞಾನದಿಂದಲೇ ಕೆಲಸವನ್ನು ನಡೆಸುವವನು, ಈ ಜಗತ್ತಿನ ಕಾಣಿಸಿಕೊಳ್ಳುವಿಕೆ ನಿನ್ನ ಪಾತ್ರ ಅತ್ಯಂತ ಪ್ರಧಾನವಾದದ್ದು ಅಂತ ಹೀಗೆ ಸ್ತೋತ್ರ ಮಾಡ್ತಾನೆ. ಒಟ್ಟು ಈ ಇಡೀ ಸ್ತೋತ್ರದಲ್ಲಿ ಭಗವಂತನ ಕುರಿತಾದ ಅನೇಕ ಮಹಿಮೆಗಳನ್ನು ಅವನು ಹೇಳ್ತಾ ಹೋಗ್ತಾನೆ. ಇದರ ನಂತರ ಮುಂದಿನ ಕಥೆಯಲ್ಲಿ ಸ್ವಾರೋಚಿಷ ಮನುವಿನ ಕಥೆಯನ್ನು ಮುಂದೆ ಹೇಳ್ತಾನೆ. ಸ್ವಾರೋಚಿಷ ಮನುವಿಗೆ ಆ ಕಾಲದಲ್ಲಿ ರೋಚನ ಅನ್ನುವನು ಇಂದ್ರನಾಗ್ತಾನೆ. ಸ್ವಯಂಭುವನಲ್ಲಿ ಇದೇ ಪರಮಾತ್ಮನ ಯಜ್ಞ ರೂಪವೇ ಇಂದ್ರ ಸ್ಥಾನವನ್ನು ಅಲಂಕರಿಸುತ್ತದೆ. ಪ್ರತಿ ಮನ್ವಂತರಕ್ಕೆ ಒಬ್ಬ ದೇವತೆ ಇಂದ್ರ ಪದವಿಯನ್ನು ಅಲಂಕರಿಸ್ತಾನೆ. ಮಹಾಭಾರತದಲ್ಲಿ ಪಾಂಡವರನ್ನು ಇಂದ್ರಕಲ್ಪಾಹ, ನೀವೆಲ್ಲರೂ ಇಂದ್ರ ಸದೃಶರು ಅಂತ ಹೇಳಿದ ಮಾತು ಬರ್ತದೆ. ಅಂದರೆ ನಮಗದು ಹೊಗಳಿಕೆ ಮಾತು ಅನಿಸುತ್ತೆ. ಆದರೆ ಗಮನಿಸಿದರೆ ಇಲ್ಲಿ ರೋಚನ ಅಂದರೆ ವಾಯುದೇವ. ವಾಯುದೇವನಿಗೆ ಈ ಶಬ್ದವನ್ನು ಹಾಕಿ ಇಂದ್ರ ಅಂತ ಹೇಳಿದ್ದು ಯಾಕೆ ಅಂತಂದರೆ ಅಲ್ಲಿ ಪಾಂಡವರಲ್ಲಿ ಧರ್ಮರಾಜ ಇದ್ದಾನೆ, ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ, ನಕುಲ ಸಹದೇವ. ಈ ಅರ್ಜುನಂದು ಗೊತ್ತಿದೆ ನಮಗೆ. ಅರ್ಜುನ ಇಂದ್ರನೇ, ಪುರಂದರನೇ ಇಂದ್ರನಾಗಿದ್ದಾನೆ, ಹುಟ್ಟಿ ಬಂದ ಅಂತ. ಧರ್ಮನೂ ಕೂಡ ಒಂದು ಮನ್ವಂತರದಲ್ಲಿ ಇಂದ್ರನಾದವನು, ರೋಚನನು ಕೂಡ ಎರಡನೇ ಮನ್ವಂತರದಲ್ಲಿ ಇಂದ್ರನಾದವನು. ಅಶ್ವಿದೇವತೆಗಳು ಒಂದು ಮುಂದೆ ಅಂದರೆ ಇದರ ಹಿಂದೆನೇ ಅಶ್ವಿದೇವತೆಗಳು ಇಂದ್ರರಾದವರೇ. ಮುಂದೆ ಅರ್ಜುನ ಈಗಲೇ ಇಂದ್ರನಾದವನು. ಅಂದರೆ ಇಬ್ಬರೂ ಸೇರಿ ಈ 5 ಜನರು ಕೂಡ ಇಂದ್ರ ಪದವಿಯಲ್ಲಿ ಒಮ್ಮೆ ಬಂದು ಹೋದವರೇ. ಆದ್ದರಿಂದಾಗಿ ಭಾರತದಲ್ಲಿ ಅವರನ್ನು ಇಂದ್ರಕಲ್ಪಾಹ ಅಂತ ಕರೆದರು. ಹಾಗಾಗಿ ಇಲ್ಲಿ ರೋಚನ ಸ್ವಾರೋಚಿಷ ಮನ್ವಂತರದಲ್ಲಿ ಇಂದ್ರನಾದ, ಚಾಕ್ಷುಷ ಮನ್ವಂತರದಲ್ಲಿ ಮುಂದೆ ಅದರ ನಂತರ ಬರುವಂಥ ದ್ವೈವಸುತ ಮನ್ವಂತರ. ಇದರ ನಂತರ ಬಲಿ ಇಂದ್ರ ಪದವಿಯನ್ನು ಏರ್ತಾನೆ. ಅವನು ಈಗೊಂಚೂರು ಗಡಿಬಿಡಿ ಮಾಡ್ದ, ನಾನು ಈಗಲೇ ಇಂದ್ರ ಆಗಬೇಕು ಅಂತ. ಅದನ್ನು ಭಗವಂತ ತಡೆದು ಸಮಯ ಬರದೆ ಟೈಮ್ ಕೀಪಪ್ ಅಂದರೆ ದೇವರ ಹತ್ರ ಕಲಿಬೇಕು. ತಪ್ಪಿಯೂ ಎಷ್ಟೇ ಆತ್ಮೀಯನಾದರೂ ನಾಳೆ ಈ ಸಿಂಹಾಸನಕ್ಕೆ ಕೂಡ್ಲಿಕ್ಕಿರುವುದನ್ನು ಇವತ್ತೇ ಹೋಗಿ ರಾತ್ರಿ ಕೂತು ಬಿಡ್ತೇನೆ ಅಂತ ಪ್ರಾಕ್ಟೀಸ್ ಮಾಡಿ ನಾಳೆ ಕೂಡುವಾಗ ಎಲ್ಲಾದರೂ ಸರಿ ಕೂತ್ಕೊಳ್ಳಿಕ್ಕೆ ಕಷ್ಟ ಆದರೆ, ಸೀಟ್ ಹೆಚ್ಚು ಕಮ್ಮಿ ಇದ್ದು ದೊಡ್ಡದಾಗ್ಬಿಟ್ರೆ ಅಥವಾ ಚಿಕ್ಕದಾಗ್ಬಿಟ್ರೆ ಅಂತ ಟೆಸ್ಟ್ ಮಾಡಲಿಕ್ಕೂ ಇಲ್ಲ. ಅದು ನಾಳೆಗೆ ಅಂತಂದಾಗ ಪಟ್ಟಾಭಿಷೇಕ ಆಗುವ ಹೊತ್ತಿಗೆ ಸಿಂಹಾಸನದ ಕೊಡು, ನಿಮ್ಗೆ ಏನು ಬೇಕೋ ಅದನ್ನು ನಾನು ವ್ಯವಸ್ಥೆ ಮಾಡ್ತೇನೆ, ಅಲ್ಲಿ ಸರಿ ಇದೆಯಲ್ಲೊಂದು ನೀವು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ದೇವರ ನಿರ್ಣಯವನ್ನು ಪಾಲಿಸುವ ಅನಿವಾರ್ಯತೆಗೆ ಬಲಿ ಬರಬೇಕಾಯಿತು. ಕೊನೆಗೆ ಅವನನ್ನು ಸುತಳದಲ್ಲಿಟ್ಟು ಅಲ್ಲೇ ಅವನ ವ್ಯವಸ್ಥೆಯನ್ನು ನೋಡಿಕೊಂಡ. ಹೀಗೆ ಅಲ್ಲಿಂದ ಮುಂದೆ ಚತುರ್ಥವನ್ನುವಂತರ ತಾಪಸ, ಭಗವಂತನ ತಾಪಸ ರೂಪವನ್ನು ತೋರೆಗೊಟ್ಟಿದವ ಗಜೇಂದ್ರ ತನ್ನ ಪರಿವಾರವನ್ನು ಕೂಡಿಕೊಂಡು ತ್ರಿಕೂಟ ಪರ್ವತದ ಹತ್ತಿರದಲ್ಲಿದ್ದಂತಹ ಸರೋವರಕ್ಕೆ ಇಳಿದು ಬೇಕಾದಷ್ಟು ಎಂಜಾಯ್ ಮಾಡಿದ, ಸಂತೋಷಪಟ್ಟ. ತಾನು ಹೋಗಲಿಲ್ಲ. ಅದು ಯಾವಾಗಲೂ ಹಾಗೆ, ಯಜಮಾನ ಎಲ್ಲರನ್ನು ಕಳಿಸಿ ಬರ್ತೇನೆ ಅಂತ ಹೇಳ್ಕೊಂಡು ಸ್ವಲ್ಪ ಖುಷಿ ಪಡೋದು ಜಾಸ್ತಿ ಅಂತ. ಆದರೆ ಆ ಖುಷಿ ಪಡುವ ಆಸೆಯೇ ಅವನಿಗೆ ಮುಳ್ಳಾಯಿತು. ಎಲ್ಲರನ್ನ ಮೇಲೆ ಕಳಿಸಿ ಇನ್ನೇನು ಮೇಲೆ ಹತ್ತಬೇಕು ಅನ್ನೋಷ್ಟರಲ್ಲಿ ಹಿಂದಿನಿಂದ ಒಂದು ಗ್ರಾಹ ಮಕರಿ ಅವನನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟಿತು. ಹಿಡಿದಾಗ ಭೂಮಿಯಲ್ಲಿ ಆನೆಗೆ ಬಲ, ನೀರಿನಲ್ಲಿ ಮೊಸಳೆಗೆ ಬಲ. ಆದರೆ ಇದು ಆಚೆ ನೀರಲ್ಲೂ ಇಲ್ಲ, ಆನೆ ಆ ಕಡೆ ನೆಲದಲ್ಲೂ ಇಲ್ಲ. ಅದು ಎಳಿತಾ ಇದೆ, ಇದು ಮೇಲಕ್ಕೆ ಎಳಿತಾ ಇದೆ, ಅದು ಎಳಿತಾ ಇದೆ, ಇದು ಎಳಿತಾ ಇದೆ. ದೀರ್ಘಕಾಲದ ಎಳೆದಾಟ. ಈ ಎಳೆದಾಟ ಅನ್ನೋದು ನಮ್ಮದೇ ಹೋರಾಟ. ತ್ರಿಕೂಟ ಪರ್ವತ ಅಂದರೆ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣದ ಮಧ್ಯದಲ್ಲಿರುವಂತಹ ಸಂಸಾರದ ಸರೋವರದಲ್ಲಿ ನಾವೇ ಆಚೆಯಿಂದ ಈಚೆಯಿಂದ ಈಚೆಯಿಂದ ಆಚೆಗೆ ಅಂತ ಎಳೆದಾಡ್ತಾ ಇರ್ತೇವೆ. ನಮ್ಮ ಮನಸ್ಸಿನಲ್ಲೇ ಆಚೆಯಿಂದ ಈಚೆಯಿಂದ ಎಳಿತಾ ಇರುತ್ತೆ ನಮ್ಮನ್ನು. ಬೇಡವಾದದ್ದು ಎಷ್ಟು ಎಳೆಯುತ್ತೋ ಅದಕ್ಕಿಂತ ಕಷ್ಟದ ಕೆಲಸ ನಮಗೆ ಜೀವನದಲ್ಲಿ ಇನ್ನೊಂದು ಇಲ್ಲವೇ ಇಲ್ಲ. ಹಾಗಾಗಿ ಎಳೆದಾಟ, ಅದು ಶಾಪಗ್ರಸ್ತವಾದಂಥ 2 ಜೀವಗಳು, ನಮ್ಮನ್ನು ಪ್ರತಿನಿಧಿಸಿ ಬಂದವುಗಳು. ಕೊನೆಗೆ ಆಗಲೇ ಇಲ್ಲ, ಭಗವಂತನನ್ನು ಕರೆಯಿತು. ಬಂಧುಗಳೆಲ್ಲ ಕಣ್ಣೀರು ಹಾಕ್ಕೊಂಡು ಅಲ್ಲೇ ನಿಂತಿದ್ದಾರೆ, ಬಿಡಿಸ್ಲಿಕ್ಕಾಗದೆ ಒದ್ದಾಟ ಪಡ್ತಾ ಇದ್ದಾರೆ. ಎಷ್ಟು ಆತ್ಮೀಯರಾದರೂ
ಸಾವು ಬಂದಾಗ ಎಲ್ಲರೂ ಸುಮ್ಮನೆ ಸುತ್ತ ನಿಂತ್ಕೊಳ್ಬೋದಷ್ಟೇ ಬಿಟ್ಟರೆ ಯಮನ ಪಾಶವನ್ನು ಕತ್ತರಿಸಿ ಉಳಿಸಿಬಿಡ್ತೇನೆ ಅಂತ ಯಾವ ಡಾಕ್ಟ್ರು ಹೇಳಲಿಕ್ಕಾಗಲ್ಲ. ಯಾವ ಬೇರೆ ರೀತಿಯಿಂದ ತುಂಬ ಸಂಪತ್ತನ್ನು ಕೊಟ್ಟವ, ಸಮಾಜದಲ್ಲಿ ಪ್ರತಿಷ್ಠಿತ ಅಥವಾ ನಾಟಕಗಳಲ್ಲಿ ಬೇಕಾದಷ್ಟು ಜೀವ ಉಳಿಸಿದವ, ಇಲ್ಲಿ ಯಾವ ಜೀವವನ್ನು ಉಳಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಬಂಧುಗಳೂ ಕೂಡ ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ ಅಂತ ಎಚ್ಚರಿಸುವಾಗ ಇದೇ ಮಾತನ್ನು ಗಜೇಂದ್ರ ನೆನಪಿಸಿಕೊಳ್ಳುತ್ತಾನೆ. ಯಾರೂ ಈ ಹೊತ್ತಿಗೆ ಬರೋರಲ್ಲ ಅಂತ. ತಾನೇ ಎಲ್ಲ ಕೆಸರು ಮಾಡಿ ಗಲೀಜು ಮಾಡಿದಂತಹ ಸರೋವರದಲ್ಲಿ ಕಿತ್ತು ಬಿದ್ದು ಹೋಗಿದ್ದ ಒಂದು ಹೂ ಸಿಕ್ಕಿತು. ಅದನ್ನೇ ಎತ್ತಿ ದೇವರಿಗೆ ಕೊಟ್ಟು, ನೀನಲ್ಲದೆ ಇನ್ಯಾರೂ ಕೂಡ ನಿನ್ನ ಹೊರತು ಪೊರೆಯವರ ನಿನ್ನಾರನು ನರಿಯೇ, ನಿನ್ನ ಹೊರತು ಬೇರೆ ಯಾರೂ ಕೂಡ ನನ್ನನ್ನು ಪೊರೆಯವರಿಲ್ಲ ಅಂತ ಯೋಚಿಸಿ ಯಾವಾಗ ಕಮಲವನ್ನು ಎತ್ತಿ ಕೊಟ್ಟ, ಭಗವಂತ ಓಡಿ ಬಂದ ಅಂತ ವಾದಿರಾಜರು ತುಂಬ ಚೆನ್ನಾಗಿ ಹೇಳ್ತಾ, ದೇವರು ಗರುಡ ಬಂದ ವೇಗ ಸಾಕಾಗಲಿಲ್ಲ ಅಂತ, ಅದಕ್ಕೆ ಗರುಡನ ಕಾಲಿಡ್ಕೊಂಡು ಭಕ್ತ ಅಲ್ಲಿ ಕಾಯ್ತಾ ಇದ್ದಾನೆ, ನೀನು ಎಷ್ಟು ತಡ ಮಾಡೋದು ಅಂತ ಓಡಿ ಬಂದ ಅಂತ. ಅಂದರೆ ಆ ಕಾತರತೆ ದೇವರದ್ದನ್ನು ಹೇಳ್ತಾ ಭಗವಂತ ಹಾಗೆ ಬಂದವನನ್ನು ಆ ನಕ್ರವದನಂ ಮೊಸಳೆಯ ಕೊರಳನ್ನು ತನ್ನ ಅರಿಯಿಂದ ಚಕ್ರದಿಂದ ತರಿದು ಬಿಟ್ಟ, ಸಂಹಾರ ಮಾಡಿದ. ಹೀಗೆ ಇಬ್ಬರನ್ನು ಉದ್ಧಾರಪಡಿಸಿದ. ಅಂದರೆ ಹಿಂದೆ ಇಂದ್ರದ್ಯುಮ್ನಾಗಿ ರಾಜನಾಗಿ ಮದಭರಿತನಾಗಿ ನಡೆದದ್ದಕ್ಕೆ ಒಂದು ಶಾಪ ಇತ್ತು. ದೊಡ್ಡವರನ್ನು ಅವಮಾನಿಸಿದ್ದಕ್ಕಾಗಿ ಹಹ ಮತ್ತು ಹಹು ಅನ್ನುವ ಇಬ್ಬರು ಗಂಧರ್ವರು ಈ ರೀತಿಯಾದ ಒಂದು ಪ್ರಯತ್ನದಲ್ಲಿ ತಾವು ಆಮೆಗಳ ಆನೆಯಾಗಿ ಮೊಸಳೆಯಾಗಿ ದೊಡ್ಡದಾಗಿ ಬಾಯಿ ತೆರೆದು ಕರೆದಾಗ ನೀನು ಓಡಿ ಬಂದೆ ಅಂತ ದಾಸರು ಕೂಡ ಅದನ್ನೇ ಆನೆ ಮೊಸಳೆಯನು ಸೆಳೆಯೇ ಅರೆಬಾಯಿ ತೆರೆದು ನೀನು ಕೂಗಿದಾಗ ಅವನು ಮೌನದಿಂದ ಬಂದು ನಿನ್ನನ್ನು ಕಾಪಾಡಿದ. ಹಾಗಾಗಿ ಭಗವಂತ ಕಾಪಾಡುವ ವಿಷಯದಲ್ಲಿ ಸಂದೇಹವೇ ಬೇಕಾಗಿಲ್ಲ. ಒಂದು ಪ್ರಾಣಿ ಕೂಡ ದೇವರನ್ನು ಪ್ರಾರ್ಥಿಸಿದರೆ ಭಗವಂತ ಒದಗ್ತಾನೆ ಅಂದಮೇಲೆ ಆನೆ ಏನು ಹೇಳಿರ್ಬೋದು ಪಾಪ, ಅದರ ಭಾಷೆಯಲ್ಲೇ ಹೇಳಿರುತ್ತೆ. ಮನಸ್ಸಿನಲ್ಲಿ ಭಾವನೆ ಇರ್ಬೋದು, ಯಾಕೆಂದರೆ ಒಳ್ಳೆ ಜೀವ, ಆದರೆ ಹೇಳುವ ಬಾಯಿ ಇಲ್ಲ. ಆದರೂ ಭಾವನೆ ಮುಖ್ಯ ಆಯಿತು ಹೊರತು ಭಾಷೆ ಮುಖ್ಯ ಆಗಲಿಲ್ಲ. ನಮಗೆ ಎಲ್ಲ ಬಾಯಿ ಇದ್ದು, ನಾಲಿಗೆ ಇದ್ದು, ಭಾವನೆಗಳಿದ್ದು, ಯೋಚಿಸ್ಲಿಕ್ಕೆ ಅವಕಾಶ ಇದ್ದು, ಶಾಸ್ತ್ರಗಳಿದ್ದು, ಓದು ಎಲ್ಲ ಶಕ್ತಿ ಇದ್ದರೂ ಕೂಡ ನಾವು ಕರೆಯುವುದಿಲ್ಲಲ್ಲ ಭಗವಂತನನ್ನು. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಮಜ್ಜಂತೀತಿ ತದ್ಭುತಂ. ಯಮದೇವ ಒಳಗೆ ಬಂದ ಒಬ್ಬ ತಪ್ಪಿತಸ್ಥನನ್ನು ಮಾತಾಡುವಾಗ ಫಸ್ಟ್ ಹೇಳಿದ್ದು, ಅಲ್ಲಪ್ಪ ಒಳ್ಳೆ ನಾಲಿಗೆ ಇತ್ತು, ದೇವರ ನಾಮ ಇತ್ತು, ಇದಿದ್ದಾಗಲೂ ನೀನು ನಾರಾಯಣ ಅಂತ ಯಾಕೆ ಹೇಳಲಿಲ್ಲ? ಹೇಳಿದರೆ ನನ್ನ ಹತ್ರಕ್ಕೆ ಬರ್ತಾನೆ ಇರಲಿಲ್ಲ. ಎಲ್ಲ ಅವಕಾಶ ಕೊಟ್ಟರು ಮತ್ತೆ ನಾವು ಇಲ್ಲಿಗೇ ಬರ್ತೇವೆ ಅಂತ ನರಕದ ಬಾಗಿಲನ್ನು ಯಾಕೆ ಬಡಿದು ಒಳಗೆ ಬರುವುದಕ್ಕೆ ಇಷ್ಟು ಹುಮ್ಮಸ್ಸು ಅಂತ ಯಮಧರ್ಮ ಬೈದದ್ದನ್ನು ಇದೇ ಅರ್ಥದಲ್ಲಿ ಹೇಳುವಂಥದ್ದು. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಅವನು ಪ್ರಾರ್ಥಿಸಿದ, ಭಗವಂತ ಅವನನ್ನು ಉದ್ಧರಿಸಿದ. ಹೀಗೆ ಹರಿ ಅಲ್ಲಿ ಚತುರ್ಮುಖನೂ ಬಂದು ಸ್ತೋತ್ರ ಮಾಡಿದ್ದಿದೆ. ಆ ನಂತರ ರೈವತ ಮನ್ವಂತರ ಮತ್ತು ಚಾಕ್ಷುಷ ಮನ್ವಂತರದ ಕಥೆಯನ್ನು ಹೇಳ್ತಾ ಚಾಕ್ಷುಷದಲ್ಲಿ ಕ್ಷೀರ ಸಮುದ್ರದ ಮಥನದ ಕಥೆಯನ್ನು ಹೇಳುತ್ತಾರೆ. ದೇವತೆಗಳೆಲ್ಲರೂ ಕೂಡ ದುರ್ವಾಸರ ಶಾಪದಿಂದಾಗಿ ಸಂಪತ್ತನ್ನು ಕಳೆದುಕೊಳ್ಳುವ ಪ್ರಸಂಗದಲ್ಲಿ ಮತ್ತೆ ಸಂಪತ್ತನ್ನು ಮರಳಿ ಪಡೆಯುವುದಕ್ಕಾಗಿ ದೇವರನ್ನು ಹೋಗಿ ಕೇಳಿಕೊಂಡಾಗ ಶತ್ರುಗಳಾದ ದೈತ್ಯರನ್ನು ನೀವು ಸೇರಿಕೊಂಡು ಈ ಸಮುದ್ರವನ್ನು ಮಥಿಸಿ ಅಂತ ಹೇಳ್ತಾನೆ. ಶತ್ರುಗಳ ಜೊತೆಗೆ ಹೇಗೆ ಸೇರುವುದು ಅಂತ ಅಂದಾಗ ದೊಡ್ಡ ಕೆಲಸಕ್ಕೆ ಶತ್ರುಗಳು ಮಿತ್ರರು ಅಂತಿಲ್ಲ, ಎಲ್ಲರೂ ಸೇರಿದಾಗಲೇ ಕೆಲಸ ಆಗಬೇಕಾದದ್ದು ಅಂತ ಹೇಳಿ ಆ ಮಥನಕ್ಕೆ ದೈತ್ಯರನ್ನು ಜೋಡಿಸ್ತಾರೆ. ಮಥನ ಶುರುವಾಗುವಾಗ ಅದಕ್ಕೆ ಬೇಕಾದ ವಸ್ತುಗಳು ಎಲ್ಲಿಂದ ತರುವುದು, ಅದಕ್ಕೆ ವಾಸುಕಿಯನ್ನು ಕೇಳಿಕೊಳ್ತಾರೆ. ವಾಸುಕಿಗೂ ಅವನದ್ದೇ ಆದ ಒಂದು ದೊಡ್ಡ ಸಮಸ್ಯೆಯಲ್ಲಿ ಬಿದ್ದಿರ್ತಾನೆ. ಅದನ್ನು ನಡೆಸುವುದಕ್ಕೆ ಅದು ಅನುಕೂಲ ಅಂತ ಭಾವಿಸ್ತಾನೆ. ಯಾಕೆಂದರೆ ಅವನ ತಾಯಿಯಿಂದಾಗಿ ಸರ್ಪಗಳೆಲ್ಲವೂ ಕೂಡ ಯಾಗದಲ್ಲಿ ಬಲಿಯಾಗಲಿ ಅಂತ ಶಾಪ ಇರುತ್ತೆ. ತನ್ನ ವಂಶವನ್ನು ಉದ್ಧರಿಸಲಿಕ್ಕೆ ಇದೊಂದು ಸಂದರ್ಭ. ಎಲ್ಲ ದೇವತೆಗಳಿಗೋಸ್ಕರ, ಎಲ್ಲ ಲೋಕದ ಹಿತಕ್ಕಾಗಿ ತಾನು ಒಳ್ಳೆಯ ಕಾರ್ಯದಲ್ಲಿ ಸೇರಿದರೆ ಆವಾಗ ಇದಕ್ಕೊಂದು ಪರಿಹಾರವನ್ನು ಕೊಂಡುಕೊಳ್ಳಿಕ್ಕಾಗತ್ತೆ ಅಂತ ವಾಸುಕಿ ಒಪ್ಪಿಕೊಂಡ. ಇನ್ನೊಂದು ಕಡೆ ಮಂದರನೂ ಒಪ್ಪಿಕೊಂಡ. ದೈತ್ಯರು ಒಂದು ಕಡೆ, ದೇವತೆಗಳು ಒಂದು ಕಡೆ ಸೇರಿಕೊಂಡು ಮಥಿಸುವುದು ಆರಂಭಗೊಂಡಿತು. ಮಥಿಸುವಾಗ ಒಂದೊಂದೇ ಪದಾರ್ಥಗಳು ಹುಟ್ಟಿ ಬಂದವು. ಅದರಲ್ಲಿ ಮೊದಲಿಗೆ ವಿಷ ಹುಟ್ಟಿತು, ಮದ್ಯ ಹುಟ್ಟಿತು, ಅಪ್ಸರೇರು ಹುಟ್ಟಿದ್ರು, ಆಭರಣಗಳು ಹುಟ್ಟಿದವು, ಯಂತ್ರಗಳು ಹುಟ್ಟಿದವು, ವಾಹನಗಳು ಹುಟ್ಟಿದವು. ಆನಂತರ ಲಕ್ಷ್ಮೀ ಹುಟ್ಟಿದ್ಲು. ಕೊನೆಗೆ ಅಮೃತ ಹೊತ್ತು ಬಂದಂತಹ ಧನ್ವಂತರಿ ಬಂದ. ದೇವತೆಗಳು ಈ ಧನ್ವಂತರಿಯ ಕೈಯಲ್ಲಿ ಬಂದ ಅಮೃತವನ್ನು
ತೆಗೆದುಕೊಳ್ಳುವುದಕ್ಕೆ ಅಂತ ಹೋಗಿ ಕೈ ನೀಡುವಷ್ಟರಲ್ಲಿ ಕಿತ್ತುಕೊಂಡು ಹೋದ ದೈತ್ಯರು ಅದನ್ನು ತಾವೇ ಮುಗಿಸ್ಬೇಕು ಅನ್ನುವಾಗ ಅಲ್ಲೇ ಇದ್ದ ಧನ್ವಂತರಿ ರೂಪದಿಂದ ಇನ್ನೊಂದು ಹೊರಟ ಮೋಹಿನಿಯ ರೂಪ ಸೌಟ್ ಹಿಡ್ಕೊಂಡು ಆರಾಮವಾಗಿ ನಗುತ್ತಾ ತನ್ನ ಲಾವಣ್ಯಮಯವಾದಂತಹ ರೂಪದಿಂದ ಅವರನ್ನು ಮರಳುಗೊಳಿಸಿ ನೀನೇ ಬಡಿಸಬೇಕು ಅಂತ ಅವರ ಕೈಯಿಂದ ತಾನೇ ಅದನ್ನು ಸ್ವೀಕರಿಸುವಂತೆ ಮಾಡಿಕೊಂಡು ಅವರಿಗೆಲ್ಲ ಬಡಿಸುವ ನೆಪದಲ್ಲಿ ಕಣ್ಣು ಮುಚ್ಚಿ ಅಂತ ಹೇಳಿ ದೇವತೆಗಳಿಗೆಲ್ಲ ಬಡಿಸಿ ಕೊನೆಗೆ ದೇವತೆಗಳಿಗೆ ಸಿಗಬೇಕಾದ ಅಮೃತವನ್ನು ಕೊಟ್ಟು ಆ ಮಥನದ ಕಾರ್ಯ ಮುಗಿತಾಯಾಯಿತು. ಇಷ್ಟರಲ್ಲಿ ನಮಗೆ ತಿಳ್ಕೊಳ್ಬೇಕಾದದ್ದು 7 ಸಮುದ್ರ ಮಥನವ ಮಾಡು ಅಂತ ಬೆಳಗ್ಗೆ ಎದ್ದು ನಾವು ಹಾಡೋದಿದೆ. ಏನು ಸಮುದ್ರ ಇರುವುದು ಎಲ್ಲೋ, ನಮ್ಮ ಹತ್ರ ಮಂತು ಇಲ್ಲ, ಮಥನ ಮಾಡಿದರೆ ಏನು ಬರುವುದಿಲ್ಲ. ನಾವು ಮೊಸರು ಕಡಿಯುವುದೇ ಬಿಟ್ಟುಬಿಟ್ಟಿದ್ದೇವೆ, ಇನ್ನು ಉಳಿದದ್ದನ್ನು ಎಲ್ಲಿಂದ ಮಥನ ಮಾಡುವುದು? ಇದು ನಮ್ಮೊಳಗಿನ ಮಥನ, ನಮ್ಮೊಳಗಿನ ಶಾಸ್ತ್ರದ ಚಿಂತನೆ ಅಥವಾ ಒಳ್ಳೆಯ ವಿಷಯಗಳ ಕೆಟ್ಟ ವಿಷಯಗಳ ನಡುವಿನ ಹೋರಾಟ ಏನಿದೆ, ಇದೇ ಸಮುದ್ರ ಮಥನ. ಒಂದು ಕಡೆಯಿಂದ ದೈತ್ಯರಿದ್ದಾರೆ, ಒಂದು ಕಡೆಯಿಂದ ದೇವತೆಗಳಿದ್ದಾರೆ. ಒಮ್ಮೆ ಈಚೆಗಿಳಿಯತ್ತೆ, ಒಮ್ಮೆಗೆ ಆಚೆಗಿಳಿಯತ್ತೆ. ಆಗ ಜಾರಿ ಹೋದಾಗ ಭಗವಂತನೇ ಕಮಠ ರೂಪದಿಂದ ಕೂರ್ಮ ರೂಪದಿಂದ ಬಂದು ಅದನ್ನು ಕೆಳಕ್ಕೆ ಜಾರದಂತೆ ಬೆನ್ನು ಅದು ಕೊಟ್ಟು ಎತ್ತರಕ್ಕೆ ನಿಲ್ಲಿಸಿದ್ದಾನೆ. ಒಳಿತು ಕೆಡುಕುಗಳನ್ನುವ ಆಲೋಚನೆಯ ಮಧ್ಯದಲ್ಲಿ, ಶಾಸ್ತ್ರ ಅನ್ನುವಂತಹ ಸಮುದ್ರದ ಮಧ್ಯದಲ್ಲಿ ಮನಸ್ಸು ಅನ್ನುವಂತಹ ಮಂದರವನ್ನು ಜೋಡಿಸಿ ಯುಕ್ತಿಗಳು ಅಂತನ್ನುವಂತಹ ವಾಸುಕಿಯ ಸರ್ಪದ ರೀತಿಯ ವಾಕ್ಯಗಳಿಂದಾಗಿ ಮನಸ್ಸಿಗೆ ಬೇಕಾದಷ್ಟು ಚಿಂತನೆಗಳನ್ನು ಕೊಡಲಿಕ್ಕಿದೆ. ಮಥನ ಮಾಡುವುದು ಅಂದರೆ ಅದೇ. ಆಗ ವಿಷ ಬರುತ್ತೆ. ಅಯ್ಯೋ, ಈ ಪುರಾಣದಲ್ಲಿ ಹಾಗೆ ಹೇಳ್ತಾರೆ, ಆ ಪುರಾಣದಲ್ಲಿ ಹಾಗೆ ಇನ್ನೊಂದು ಥರ ಹೇಳ್ತಾರೆ, ಇದೇನು ಬೇಡ ಅಂತ ವಿಷ ಬರುತ್ತೆ. ಈ ವಿಷ ಬಂದಾಗಲೂ ಅಲ್ಲಿ ರುದ್ರದೇವರ ಅನುಗ್ರಹ ಬೇಕು. ಯಾಕೆಂದರೆ ಮನೋಭಿಮಾನಿಯಾಗಿ ಮನಸ್ಸನ್ನು ಗೆಲ್ಲದೇ ಇದ್ದರೆ ಯಾವ ಯಶಸ್ಸು ಕೂಡ ನಮಗಾಗೋದಿಲ್ಲ. ಅದರ ಜೊತೆಗೆ ಪ್ರಾಣಶಕ್ತಿಯೂ ಬೇಕು. ಮನಸ್ಸು ಯೋಚನೆ ಮಾಡಿದರೂ ಸಂಕಲ್ಪ ಚೆನ್ನಾಗಿದ್ದರೂ ಕೂಡ ಅದಕ್ಕೊಂದು ಪ್ರಾಣ ಇಲ್ಲದೇ ಇದ್ದರೆ, ತ್ರಾಣ ಇಲ್ಲದೇ ಇದ್ದರೆ ಮತ್ತೆ ನಮ್ಮ ಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ವಿಷವನ್ನು ಕುಡಿಲಿಕ್ಕೆ ರುದ್ರಶಕ್ತಿ ಮತ್ತು ಪ್ರಾಣಶಕ್ತಿ ಹೇಗೆ ಬಂತೋ ಹಾಗೆ ಇಡೀ ಜಗತ್ತಿನ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಒಂದು ಕಡೆಯಿಂದ ರುದ್ರದೇವರ ಅನುಗ್ರಹ ಬೇಕು, ಇನ್ನೊಂದು ಕಡೆಯಿಂದ ಆಚಾರ್ಯರ ಶಾಸ್ತ್ರದ ಅನುಗ್ರಹ ಬೇಕು. ಇದೆರಡೂ ಸೇರಿದರೆ ಸ್ವಲ್ಪ ಜ್ಞಾನ ಬರುತ್ತೆ. ಜ್ಞಾನ ಬಂದರೂ ಅಲ್ಲೂ ಮುಗಿಲಿಲ್ಲ. ಕೊನೆಗೂ ಏನಾಯಿತು? ಮದ್ಯ ಬಂತು. ಮದ್ಯ ಅಂದರೆ ನಿಧಾನಕ್ಕೆ ಓದಿದ್ದು, ನಾನು ಓದಿದ್ದೇನೆ, ನನ್ನಷ್ಟು ಓದ್ದವ್ರು ಯಾರಿಲ್ಲ, ನನ್ನಷ್ಟು ಆಚರಣೆ ಮಾಡೋರು ಯಾರಿಲ್ಲ, ನನ್ನಷ್ಟು ಪೂಜೆ ಮಾಡೋರು ಯಾರಿಲ್ಲ, ನನ್ನಷ್ಟು ಸೇವೆ ಮಾಡೋರು ಯಾರಿಲ್ಲ, ನನ್ನಷ್ಟು ದಾನ ಮಾಡೋರು ಯಾರಿಲ್ಲ, ನಾನು ಮಾಡೋದೇ ಎಲ್ಲರಿಗೂ ಉಪಕಾರ ಮಾಡೋರು ನಾನೊಬ್ಬನೇ ಈ ಊರಲ್ಲಿ, ನನ್ನಷ್ಟು ಉಪಕಾರಿಯಾದ ವ್ಯಕ್ತಿ ಲೋಕಕ್ಕೆ ಇನ್ನೊಬ್ಬ ಇಲ್ಲ ಅಂತ ಈ ರೀತಿ ನಮ್ಮಲ್ಲೇ ಒಂದು ಮದ್ಯ ಬರುತ್ತೆ. ಮದ್ಯ ಅಂದರೆ ಮದ ಅಂದರೆ ಒಳಗಿನಿಂದ ನಮ್ಮದೇ ಅಹಂಕಾರ. ಇದೂ ಬಿಡಬೇಕು. ಅದು ಬೇಡ ಅಂತ ದೈತ್ಯರದನ್ನು ತೊಗೊಂಡು ಹೋದರು. ನಮ್ಮಲ್ಲಿ ನಾವೇ ತೊಗೊಂಡ್ಬಿಡ್ತೇವೆ. ಅದರಿಂದಾಗಿ ನಮ್ಗೆ ತಡಿಲಿಕ್ಕಾಗಲ್ಲ. ನೋಡಿ, ಅಲ್ಲಿಯೇ ಮಥನವನ್ನು ನಿಲ್ಲಿಸಿ ಬಿಟ್ಟಿದ್ದಿದ್ರೆ ವಿಷ ಬಂತು ಅಂತ ಮತ್ತೆ ಮುಂದೆ ಬರ್ತಾನೆ ಇರಲಿಲ್ಲ. ಮದ್ಯ ಬಂದ ಮೇಲೂ ಮತ್ತೆ ಯಥಾ ಪ್ರಕಾರ ಮಥನ ಶುರುವಾಯಿತು. ನಮಗೇನೋ ಒಂದು ತಲೆಯಲ್ಲಿ ಬಂದುಬಿಡುತ್ತೆ ಗೊತ್ತಿಲ್ಲದೇನೆ. ಆದರೆ ಓದುವುದು ಮತ್ತೆ ಮುಂದುವರಿಸಿದರೆ ನಾನು ತಿಳ್ಕೊಳ್ಬೇಕಾದ ಸಂಗತಿ ಇನ್ನೂ ಇದೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಭಗವಂತನ ತಿಳುವಳಿಕೆಗೆ ಎಷ್ಟು ಶ್ರಮಪಟ್ಟರೂ ಸಾಕಾಗುವುದಿಲ್ಲ. ಆ ಮಥನ ಮುಂದುವರೆದು ಮದ್ಯ ಆದಮೇಲೆ ನಿಧಾನಕ್ಕೆ ಮದನೆಯರು ಬರ್ತಾರೆ. ಅವನಿಗೆ ಉಧೋ ಉಧೋ ಅಂತ ಹೇಳುವ ಭಕ್ತವೃಂದ ಬರುತ್ತೆ. ಒಂದಿಷ್ಟು ಜನ ಅವನ ಮಾತುಗಳನ್ನು ಕೇಳಿಸಿಕೊಂಡು ಫ್ಯಾನ್ ಫಾಲೋವರ್ಸು ಗಾಳಿ ಬೀಸದೆ ಅವನನ್ನು ಮುತ್ತಿಕೊಳ್ತಾರೆ. ಹೀಗೆ ಏನೇನೇನೇನೋ ಆಗಿ ಅವನ ಸುತ್ತ ಒಂದು ದೊಡ್ಡ ಗುಂಪೆ ಬೆಳೆದು ಬಿಡುತ್ತೆ. ತಾನೇನು ಮಾಡಬೇಕು ಅಂತ ಯೋಚಿಸುವುದಕ್ಕಿಂತ ಹೆಚ್ಚು ತನ್ನ ಭಕ್ತರು ಏನು ಹೇಳ್ತಾರೋ ಅದನ್ನು ಮಾಡಬೇಕಾಗುತ್ತೆ. ತಾನೇ ಕಳೆದು ಹೋಗ್ಬಿಡ್ತಾನೆ. ಎಲ್ಲ ನಡೆಸೋದು ಅವರಾಗ್ತಾರೆ, ಇವನು ಸುಮ್ಮನೆ ಉತ್ಸವ ಮೂರ್ತಿ ಆಗಿಬಿಡ್ತಾನೆ. ಮಥನ ನಿಲ್ಲಿಸಬಾರ್ದು. ಮತ್ತು ಮಥನ ಹಾಗೆಯೇ ಮುಂದುವರಿತಾ ಹೋದರೆ ಆವಾಗ ಮತ್ತೆ ಸಂಪತ್ತು ಬೇಕಾದಷ್ಟು ಬರುತ್ತೆ. ಆ ಸಂಪತ್ತನ್ನು ನಾವು ನಾರಾಯಣನಿಗೆ ಒಪ್ಪಿಸಿದರೆ ಮಾತ್ರ ಆ ಸಂಪತ್ತು ಸದ್ವಿನಿಯೋಗ ಆಗುತ್ತೆ. ಅಕಸ್ಮಾತ್ ಆ ಸಂಪತ್ತು ನೈವೇದ್ಯ ಥರ ಎಲ್ಲೆಲ್ಲೋ ಹೋಗಿ ಬಿಟ್ಟು ಹೋಯಿತು ಅಂದರೆ ಮತ್ತೆ ಅಲ್ಲಿಗೆ ಮಥನನು ನಿಂತು ಹೋಗುತ್ತೆ, ಸಂಪತ್ತು ನಾಶ ಆಗುತ್ತೆ. ಸಂಪತ್ತು ಎಲ್ಲಿ ಹೋಗಿ ಸೇರಿದರೆ ಅದು ಮತ್ತೆ ನಾಳೆ ಇನ್ವೆಸ್ಟ್ ಆದದ್ದು ನನಗೆ ಲಾಭಕ್ಕೆ ತಂದು ಕೊಡುತ್ತೋ ಅಂತಹ ಕಡೆಗೆ ಹಾಕಬೇಕು. ಲೋಕದಲ್ಲಿ ಲೋಕಲ್ಲಾದ ಎಲ್ಲೆಲ್ಲೂ ಬೇಕಾದರೆ ಇನ್ವೆಸ್ಟ್ ಮಾಡಿದರೂ ಆ ಕಂಪನಿ ಮುಳುಗಿ ಹೋಗುವಾಗ ನಮ್ಮನ್ನು ಮುಳುಗಿಸ್ಕೊಂಡೇ ಹೋಗುತ್ತೆ. ಅದರಿಂದಾಗಿ ಒಳ್ಳೆಯ ಕೆಲಸಗಳಿಗೆ ಸಾಮಾಜಿಕವಾದ ಕೆಲಸ ಇರಬಹುದು, ಧಾರ್ಮಿಕವಾದ ಕೆಲಸ ಇರಬಹುದು, ಅಥವಾ ಯಾರಿಗೆ ಅಗತ್ಯ ಇದೋ ಅಂಥವರಿಗೆ ಅದನ್ನು ಒದಗಿಸುವ ರೀತಿಯಲ್ಲಿ ಭಗವಂತನ ವಿಷಯಕ್ಕಾಗಿ ಸಂಪತ್ತನ್ನು ವಿನಿಯೋಗಿಸಿದರೆ ಅದು ಮುಂದೆ ಮತ್ತು ಮಥನ ಮುಂದುವರಿತಾ ಇದೆ ಅಂತ ಅರ್ಥ. ಮತ್ತು ಮಥನ ಮುಂದುವರೆದರೆ ಧನ್ವಂತರಿಯ ಕೈಯಲ್ಲಿ ಅಮೃತ ಬಂತು. ಅಮೃತ ಬಂತು. ನಮಗೊಂದು ಪ್ರಶ್ನೆ, ಅಲ್ಲರಿ ಭಗವಂತನ ಕೈಯಲ್ಲಿ ಇದ್ದದ್ದು ಅಮೃತ, ಅದನ್ನು ದೈತ್ಯರು ಕಿತ್ಕೊಂಡು ಹೋಗಲಿಕ್ಕೆ ಬಿಡುವಷ್ಟು ಅವನು ಲೂಸ, ಅವನಷ್ಟು ದುರ್ಬಲನ, ಏನಿದು ಅಂತ ನಮಗೆ ಅನಿಸುತ್ತೆ. ವಸ್ತುತಃ ಅದೂ ಕೂಡ ಒಂದು ಟೆಕ್ನಿಕ್ ಅನ್ನೋದಕ್ಕಿಂತ ಹೆಚ್ಚು ದೈತ್ಯರ ಸ್ವಭಾವ ಏನು ಅಂತ ಗೊತ್ತಾಗಲಿಕ್ಕೆ ದೇವರು ಸುಮ್ಮನೆ ಹಿಡ್ಕೊಂಡಿದ್ದ. ಯಾವಾಗಲೂ ಹಿಡ್ಕೊಳ್ಳುವಾಗ ಗಟ್ಟಿ ಹಿಡ್ಕೊಳ್ಳೋದು ಅದು ಸ್ವಾರ್ಥಿಗಳ ಲಕ್ಷಣ.
ಭಗವಂತದನ್ನು ಕೊಡ್ಲಿಕ್ಕೋಸ್ಕರ ಇಟ್ಕೊಂಡದ್ದು, ತಾನು ಇಟ್ಕೊಳ್ಳಿಕ್ಕೋಸ್ಕರ ಇಟ್ಕೊಂಡದ್ದಲ್ಲ. ನಾವು ಯಾವಾಗ ಅದನ್ನು ಮುಚ್ಚಿಡುದು ಹೇಳಿ? ಯಾರು ಕದ್ಕೊಂಡು ಹೋಗಬಾರ್ದು ಅಂತ. ನಾವು ಬಡಿಸ್ಲಿಕ್ಕೆ ತೊಗೊಂಡು ಹೋಗುವಾಗ ಎಲ್ಲರಿಗೆ ಕೊಡ್ಲಿಕ್ಕೋಸ್ಕರ ತೊಗೊಂಡು ಹೋಗುವ ಆರಾಮ ಕೊಡ್ತೇವೆ, ನೀವು ಅಲ್ಲಿ ಕೂತಿರಿ, ನಾವೇ ಬಡಿಸ್ತೇವೆ ಅಂತ ಕೊಡುವಾಗ ಹೇಗಿರುತ್ತೆ ನಮ್ಮ ಕೈಯಲ್ಲಿ ವಸ್ತುವನ್ನು? ಯಾರು ನೋಡಬಾರ್ದು, ಯಾರು ಕಿತ್ಕೊಳ್ಳಿಕ್ಕೆ ಆಗಬಾರ್ದು ಅಂತ ಇಟ್ಕೊಂಡಿರಲ್ಲ ನಾವು. ಹಾಗಾಗಿ ಭಗವಂತ ಕೊಡ್ಲಿಕ್ಕೋಸ್ಕರ ಇಟ್ಕೊಂಡಿದ್ದ, ಆದರೆ ಕೊಡುವ ಮುಂಚೆನೇ ಕಿತ್ಕೊಂಡದ್ದು ಇದು ನೀವು ಮಾಡಿದ ತಪ್ಪು ಅಂತ ದೇವರು ಅದಕ್ಕೋಸ್ಕರ ಅವ್ರ ಕೈಯಿಂದ ವಾಪಸ್ ಕಿತ್ಕೊಂಡ. ತಾನೇ ಅಲ್ಲಿ ಸುಮ್ಮನೆ ಅವ್ರು ಕಾಯ್ತಾ ಕೂತಿದ್ರು, ಅವರಿಗೂ ಸಿಕ್ತಿತ್ತೋ ಏನು, ಆದರೆ ಅವ್ರಿಗೆ ಅಷ್ಟು ಮಥನ ಮಾಡುವಾಗಲೇ ಅವರು ತಲೆಯಲ್ಲಿತ್ತು ಅಮೃತವನ್ನು ಬಂದ ತಕ್ಷಣ ನಾವೆಲ್ಲ ತೊಗೊಂಡು ಬಂದು ದೇವತೆಗಳಿಗೆ ಕೊಡದಾಗಿ ಮಾಡಬೇಕು ಅಂತ. ಈ ಒಳಗಿನ ಒಂದು ಭಾವ ಇತ್ತಲ್ಲ, ಕೆಲಸ ಸಹಾಯ ಮಾಡುವ ಹಾಗೆ ಕಾಣ್ತಾ ಇದೆ ಲೋಕಕ್ಕೆ, ಅದರ ಒಳಗಿನ ಉದ್ದೇಶ ಸ್ವಾರ್ಥ. ನಮಗೆ ಕಾಣುವಾಗ ಬೆಳಿಗ್ಗೆ ಬೇಗ ಬಂದು ಎಲ್ಲ ದೇವತೆಗಳಿಗೆ ಪೂಜೆ ಮಾಡೋದು, ಅದು ಮಾಡೋದು, ಅಥವಾ ಆರಾಧನೆ ಮಾಡೋದು, ನಮಸ್ಕಾರ ಮಾಡೋದು, ಅದು ಇದೆಲ್ಲ ಕಾಣಿಸ್ತಾ ಇರುತ್ತೆ. ಅದರ ಒಳಗಿನ ಉದ್ದೇಶ ನನಗೇನೋ ಇಲ್ಲಿ ಲಾಭ ಇದೆ ಅನ್ನೋದು ಒಳಗಿಂದಿರುತ್ತೆ. ಭಗವಂತನಿಗೆ ಅದು ಗೊತ್ತಾಗದೇ ಇರುತ್ತಾ? ದೈತ್ಯರಿಗೆ ಸೇವೆ ಮಾಡುವ ಬುದ್ಧಿ ಇತ್ತು, ಮಥನ ಮಾಡುವಾಗ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ. ಆದರೆ ಅವರ ಒಳಗಿನ ಕೊನೆಗೆ ಅದು ಭಗವಂತನಿಗೆ ಗೊತ್ತಿತ್ತು, ಅದು ಲೋಕಕ್ಕೆ ಗೊತ್ತಾಗಬೇಕಿತ್ತಲ್ವಾ? ಅದಕ್ಕೆ ಕೈ ಲೂಸ್ ಬಿಟ್ಟ, ಹೇಳ್ಕೊಂಡು ಹೋದರು, ಅಪಹರಿಸಿಕೊಂಡು ಹೋದರು. ಅಪಹರಿಸಿ ಹೋದಾಗ ನೀವು ಅಪಹಾರ ಮಾಡಿದ ತಪ್ಪು. ನಿಮಗೆ ನಿಜವಾಗಿ ಅದು ಬೇಕು ಅಂತಿದ್ದಿದ್ರೆ ಅದು ಕೊಡೋ ತನಕ ಕಾಯಬೇಕಿತ್ತು. ನೀವು ಸಮಯ ಬರುತ್ತೆ, ಎಲ್ರಿಗೂ ಬಡಿಸ್ಲಿಕ್ಕೆ ಊಟಕ್ಕೊಂದು ಟೈಮ್ ಇದೆ. ನೀವೇ ಹೋಗಿ ನಿಮ್ಮ ಬೇಕಾದನ್ನು ಮಾತ್ರ ಬಡಿಸ್ಕೊಂಡು ಕೊಡ್ತೇವೆ ಅಂದರೆ ಉಳಿದವ್ರು ಏನಕ್ಕೆ ಕಾಯ್ತಾ ಇದ್ರು ಇಷ್ಟೊತ್ತು? ಅವರು ಕೂಡ ಎಲೆ ಹಾಕ್ಕೊಂಡು ಕಾಯ್ತಾ ಇದ್ದಾರಲ್ವ, ಅವರಿಗೆ ಕೊಡುವಾಗಲೇ ನಿಮಗೂ ಕೊಡಬೇಕಲ್ವ. ನೀವು ಯಾಕೆ ಮಧ್ಯದಲ್ಲಿ ಅದನ್ನು ಅಪಹರಿಸಿದ್ದು? ಭಗವಂತ ಮತ್ತೆ ಮೋಹಿನಿಯ ರೂಪದಿಂದ ಅದನ್ನು ಕಿತ್ತುಕೊಂಡು ಯಾರಿಗೆ ನಿಜವಾಗಿ ಅರ್ಹತೆ ಇತ್ತೋ ದಕ್ಕಬೇಕಿತ್ತೋ ಅವರಿಗೆ ಅದನ್ನು ಬಡಿಸಿದ. ಅದರ ಮಧ್ಯದಲ್ಲೂ ಒಬ್ಬ ಸೇರಿಕೊಂಡವ ರಾಹುವಾಗಿ ತಲೆಯನ್ನು ಸೌಂಟಿನಿಂದಲೇ ಕತ್ತರಿಸಿಕೊಂಡ. ಕೊನೆಗೆ ಅಮೃತವನ್ನು ಕುಡಿದು ಗಂಟಲಿನಿಂದ ಇಳಿದ ಕಾರಣಕ್ಕಾಗಿ ಮತ್ತು ಸೂರ್ಯಚಂದ್ರರು ಅದನ್ನು ತೋರಿಸಿದ್ದಕ್ಕಾಗಿ ಒಂದು ಘಟನೆ ನಿರ್ಮಾಣ ಆಯಿತು. ಅದಕ್ಕಿಂತ ಮುಂಚೆ ಗ್ರಹಣ ಇರಲಿಲ್ಲ ಅಂತ ಅರ್ಥ ಅಲ್ಲ. ಇದೊಂದು ಘಟನೆಯಿಂದ ಒಂದು ಗ್ರಹಣಕ್ಕೆ ಒಂದು ನೆಪ ಸಿಕ್ಕಿತು. ಆ ಕಾಲ ಅತ್ಯಂತ ಪ್ರಶಸ್ತವಾದದ್ದು, ದೇವತೆಗಳು ಕೂಡ ಮೆಚ್ಚಿಕೊಟ್ಟಿರುವಂತಹ ಸಮಯ. ಗ್ರಹಣದ ಕಾಲದಲ್ಲಿ ಎಷ್ಟು ಹೆಚ್ಚು ನಾವು ನಮ್ಮ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೋ ಅಷ್ಟು ಒಳ್ಳೆಯದು ಅಂತ ಅನ್ನುವ ತೋರಿಕೆಗಾಗಿ ಆ ಘಟನೆ ನಡೆಯಿತು. ಒಟ್ಟಂತೂ ದಾನವರ ನಡುವಿನ ಯುದ್ಧ ತೀವ್ರವಾಗಿ ನಡೆಯಿತು. ಭಗವಂತ ಅವರನ್ನು ಗೆಲ್ಲಿಸಿದ. ಕೊನೆಗೆ ವೈವಸ್ವತ ಮನುವಿನ ನಂತರದ 7 ಮನ್ವಂತರದ ಕಥೆ, ಸಾವರ್ಣಿ, ರುದ್ರ ಸಾವರ್ಣಿ, ಸೂರ್ಯ ಸಾವರ್ಣಿ ಇತ್ಯಾದಿ ಸಾವರ್ಣಿ ಮನ್ವಂತರದ ಕಥೆಗಳನ್ನು ಹೇಳ್ತಾರೆ. ಅಲ್ಲಿ ಮತ್ತೆ ವಾಮನಾವತಾರದ ಪ್ರಸ್ತಾವ ಇದೆ. ಯಾಕೆಂದರೆ ಅವನೇ ಮುಂದೆ ಬಲಿಯೇ ಈ ಮುಂದೆ ಸಾವರ್ಣಿ ಮನ್ವಂತರದಲ್ಲಿ ಇಂದ್ರನಾಗಿ ಬರಲಿಕ್ಕೆ ಇರುವುದಾದ್ರಿಂದಾಗಿ ಭಗವಂತ ಅವನನ್ನು ಅನುಗ್ರಹಿಸಲಿಕ್ಕೋಸ್ಕರ ಅಲ್ಲಿ ಬರ್ತಾನೆ. ಹೀಗೆ ಪ್ರತಿ ಮನ್ವಂತರದಲ್ಲೂ ಏನೇನು ನಡೀಲಿಕ್ಕಿದೆ ಅದರ ಕರ್ಮಗಳನ್ನೆಲ್ಲ ನಿರೂಪಣೆ ಮಾಡಿದರು. ವಾಮನಾವತಾರದ ಬಗ್ಗೆ ಪ್ರಶ್ನೆ ಮಾಡ್ತಾನೆ, ನೀವು ಹೇಳಿದ್ರಿ ನನಗೆ ಅದರ ಪೂರ್ತಿ ವಿವರ ಬೇಕು ಅಂತ. ಆಗ ಈ ಅದಿತಿ ಭಗವಂತನನ್ನು ಪ್ರಾರ್ಥಿಸ್ತಾಳೆ. ಪ್ರಾರ್ಥಿಸಿ ವ್ರತವನ್ನು ಕೈಗೊಂಡು ಭಗವಂತನನ್ನೇ ತಾನು ಗರ್ಭದಲ್ಲಿ ಧರಿಸಿ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸಿಕೊಂಡ ಭಗವಂತನನ್ನು ವಿಶ್ವರೂಪವಾಗಿ ತನ್ನ ಹೊಟ್ಟೆಯಲ್ಲಿ ಕಾಣ್ತಾಳೆ. ಆ ಹೊತ್ತಿಗೆ ಬಲಿಯ ಆಟೋಪ ತುಂಬ ಜಾಸ್ತಿ ಆಗಿರುತ್ತೆ. ಅದರಿಂದಾಗಿ ದೇವತೆಗಳ ಶಕ್ತಿಯನ್ನು ಅವನು ನಿಗ್ರಹಿಸಿ ಅವನು ಸಾತ್ವಿಕ ಬೇರೆ, ತಪಸ್ಸೂ ಇತ್ತು, ದೈತ್ಯರ ಬಲವೂ ಇತ್ತು. ದೈತ್ಯರ ಬಲವಿದ್ದದ್ರಿಂದ ದೇವತೆಗಳನ್ನೇ ನಿಗ್ರಹಿಸಲಿಕ್ಕೋಸ್ಕರ ಮೊದಲು ಪ್ರಯತ್ನಿಸುವುದು ಅನಿವಾರ್ಯವಾಗಿ ನಾಯಕ ಪದವಿ. ನನಗೆ ಆಗ ಹೇಳಿದ್ನಲ್ವ, ನಾಯಕ ಅಂತ ಹೆಸರಿಗಿರುತ್ತೆ, ಅವನ ಸುತ್ತ ಇದ್ದವರದ್ದೇ ವ್ಯಾಪಾರ ನಡೀತಾ ಇರುತ್ತೆ. ಹಾಗೆ ಇಂದ್ರನ ಸ್ಥಾನವನ್ನು ಕಸಿದುಕೊಳ್ಬೇಕು ಅಂತ ದೈತ್ಯರ ಆಲೋಚನೆಯನ್ನು ಬಲಿಯನ್ನು ಮುಂದಿಟ್ಟುಕೊಂಡು ದೈತ್ಯರೆಲ್ಲ ಸಾಧಿಸಿಬಿಟ್ರು. ಕೊನೆಗೆ ಅವರ ಒತ್ತಡಕ್ಕೆ ಮಣಿಯಲಾಗದೆ, ಏನು ವಾಪಸ್ ಉತ್ತರ ಕೊಡಲಿಕ್ಕಾಗದೆ ಮಣಿದು ಕೊನೆಗೆ ಯಾಗಗಳ ಮೂಲಕವಾಗಿ ಇಂದ್ರ ಸ್ಥಾನವನ್ನು ಕಸಿದುಕೊಂಡ. ಆಗ ಭಗವಂತ ಅತಿಥಿಯ ಗರ್ಭದಲ್ಲಿ ಉದಿಸಿ ಬಂದವ ದಾನವನ್ನು ಕೇಳಿದ. 3 ಹೆಜ್ಜೆಯನ್ನು ಸ್ವೀಕರಿಸಿ ಒಂದೊಂದು ಹೆಜ್ಜೆಯಿಂದಲೂ ಕೂಡ ಭೂಮಿ ಆಕಾಶಗಳನ್ನು ವ್ಯಾಪಿಸಿಕೊಂಡು 3ನೇ ಹೆಜ್ಜೆಯಾಗಿ ನನಗೆ ನೀನು ಕೊಡಬೇಕಾದದ್ದು ಎಲ್ಲಿದೆ ಅಂತ ಕೇಳಿದಾಗ ತನ್ನನ್ನೇ ಒಪ್ಪಿಸಿದ. ಹಾಗೆ ಒಪ್ಪಿಸಿದಾಗ ಭಗವಂತ ಮೆಚ್ಚಿ, ಮುಂದೆ ನಿನ್ನನ್ನು ಇಂದ್ರನಾಗಿ ಕೂಡಿಸುವುದಿದ್ದೇ ಇದೆ, ಈಗ ನಿನ್ನ ಜೊತೆಗೆ ನಾನು ಇರ್ತೇನೆ ಅಂತ ಸುತಳಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿ ಅಲ್ಲೇ ನಿಲ್ಲಿಸಿಕೊಂಡ. ಈ ಭೂಮಿ ಆಕಾಶವನ್ನು ವ್ಯಾಪಿಸುವುದು ಅಂದರೆ ಅವನಿಗೆ ಭಗವಂತನ ಎಚ್ಚರ ಸರಿಯಾಗಿ ಬಂತು ಅಂತ ಅರ್ಥ. ಭೂಮಿಯ ಜಾಗವನ್ನು ಕೊಡ್ತೇನೆ ಅಂದರೆ ಭೂಮಿಯಲ್ಲಿರುವ ಎಲ್ಲ ವಸ್ತುವು ಕೂಡ ಅದು ಭಗವಂತನದ್ದೇ ಅಂತ ಅವನಿಗೆ ಅರ್ಥ ಆಯಿತು. ದಾನ ಕೊಡುವಾಗ ಯಾವತ್ತೂ ಕೂಡ ನಾವು ನಮ್ಮ ಗಳಿಕೆಯಲ್ಲಿದ್ದದನ್ನು ಕೊಡಬೇಕು. ದೇವರಿಗೆ ಕೊಡ್ತೇನೆ ಅಂತ ಯೋಚನೆ ಮಾಡಿದ, ಎಲ್ಲ ದೇವರದ್ದೇ, ನಾನು ಎಲ್ಲಿಂದ ಕೊಡೋದು ಅಂತ ಯೋಚನೆ ಬಂತು. ದೇವರು ಹೇಳಿದ ಎಲ್ಲ ದೇವರದ್ದೇ ಅಂತ ಗೊತ್ತಾಯ್ತಲ್ವ ನಿಮಗೆ, 1ನೇ ಹೆಜ್ಜೆ ಬಂದಾಯಿತು. ನಾನು ಗೆದ್ದದ್ದು ಸ್ವರ್ಗ, ಹಾಗಾದರೆ ಅದು ಕೊಡೋಣ ಅಂತ ಯೋಚನೆ ಮಾಡ್ದ. ಅದನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತೇನೆ, ಅಲ್ಲೂ ಕೂಡ ಭಗವಂತನದ್ದೇ ರೂಪ ಕಾಣಿಸಿ. ಇದು ನಾನು ಬರುವ ಮುಂಚೆಯೂ ಸ್ವರ್ಗ ಇತ್ತು, ನಾನು ಹೋದ ಮೇಲೂ ಸ್ವರ್ಗ ಇರುತ್ತೆ, ಹಾಗಿದ್ದಾಗಲೂ ಅದನ್ನು ನೋಡಿಕೊಳ್ಳುವನೊಬ್ಬ ಇದ್ದಾನೆ ಅಂದರೆ ಅದು ಅವನದ್ದಲ್ವಾ.
ಅಂತ ಎರಡನೇ ಹೆಜ್ಜೆಯೂ ಕೂಡ ಇದೂ ದೇವರದ್ದೇ ಅಂತ ಅನ್ನಿಸ್ತವನಿಗೆ. ದೇವರು ಹೇಳಿದ ಎರಡನೇ ಹೆಜ್ಜೆನೂ ಬಂದಾಯಿತು. ಹಾಗಾದರೆ ಮೂರನೇ ಹೆಜ್ಜೆ ಯಾವುದು ಬರಲಿಲ್ಲ ಅಂದರೆ ನಾನು ಗೆದ್ದದ್ದು, ನಾನು ಇದ್ದದ್ದು ಅಂತಾನೆ ಯೋಚನೆ ಮಾಡಿ ನನ್ನನ್ನೇ ನಾನು ಭಗವಂತನಿಗೆ ಕೊಟ್ಟುಕೊಂಡಿಲ್ಲ ಅಲ್ವಾ, ಅದನ್ನು ನನಗೆ ಕೊಡಬೇಕಾದದ್ದು ಅಂತ ಯೋಚಿಸಿ ಕೊಟ್ಟುಕೊಂಡ. ಭಗವಂತ ಮೆಚ್ಚಿ ಅವನನ್ನು ಸುತಳಕ್ಕೆ ಕರೆದೊಯ್ದು ಅವನನ್ನು ಅನುಗ್ರಹಿಸಿದ. ಬಲಿಯನ್ನು ಅಲ್ಲಿ ಕೂಡಿಸುವಾಗ ಪ್ರಹ್ಲಾದ ಅವನ ಜೊತೆಗೆ ತುಂಬ ಚೆನ್ನಾಗಿರುವ ಸಂವಾದಗಳನ್ನು ಮಾಡ್ತಾನೆ. ಅನೇಕ ಪ್ರಾಯಶ್ಚಿತ್ತ ವಿಧಿಪೂರ್ವಕವಾದ ಕ್ರಮಗಳನ್ನೆಲ್ಲ ಬೋಧಿಸ್ತಾನೆ. ಇಲ್ಲಿಂದ ಮುಂದೆ ಮತ್ಸ್ಯಾವತಾರದ ಕಥೆ. ಮತ್ಸ್ಯಾವತಾರ ಹಯಗ್ರೀವ ಅನ್ನುವಂತಹ ಒಬ್ಬ ಸೋಮಕಾಂತನೂ ಬೇರೆ ಪುರಾಣಗಳಲ್ಲಿ ಹೆಸರು ಬರುತ್ತೆ. ಒಬ್ಬ ರಾಕ್ಷಸ ಬಂದು ವೇದಗಳನ್ನು ಅಪಹರಿಸಿ ಅದರ ಅರಿವನ್ನು ಜನರ ತಲೆಯಲ್ಲಿ ಸರಿಯಾಗಿ ಮೂಡದಂತೆ ಮಬ್ಬುಗೊಳಿಸಿದ. ಆವಾಗ ವೇದಾಪಹಾರ ಅಂದರೆ ನಮಗೆ ಕಥೆಯಲ್ಲಿ ಏನು ಕಾಣಿಸ್ತದೆ, ಒಂದು ಪುಸ್ತಕ ತೊಗೊಂಡು ಹೋದ ಅಂತ. ಬ್ರಹ್ಮದೇವರಿಗೆ ಪುಸ್ತಕ ಇಲ್ಲ ಅಂದರೆ ಓದ್ಲಿಕ್ಕೆ ಬರಲ್ಲ ಅಂತ ಅರ್ಥನ? ಪುಸ್ತಕ ಅಂತ ಅರ್ಥ ನಮಗೊಂದು ಅರ್ಥ ಆಗಲಿ ಅಂತ. ಈ ಬಲಿಯ ತಲೆ ಮೇಲೆ ತುಳಿದ ಅಂದರೆ ಬಲಿಯಂತೂ ಪ್ರಶ್ನೆ ಏನು ಅಂದರೆ, ದೇವರು ಇಡೀ ಭೂಮಿಯನ್ನು ಹೆಜ್ಜೆ ಇಟ್ಟ ಅಂದರೆ ಬಲಿ ಯಾವ ಬೆರಳಿನ ಎಡೆಯಿಂದ ತಲೆ ಎತ್ತಿದ? ದೇವರು ಹೆಜ್ಜೆ ಇಟ್ಟ ಅಂದರೆ ನಮ್ಮ ಹಾಗೆ ಘನೀಭೂತವಾದ ಗಟ್ಟಿಯಾದ ವಸ್ತುವನ್ನು ಇಟ್ಟ ಹಾಗಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಅವನಿಗೆ ಗೊತ್ತಾದದ್ದಷ್ಟೇ. ದೇವರು ಹೆಜ್ಜೆ ಇಡುವುದು ಅಂದರೆ, ದೇವರ ಪಾದ ಅಂದರೆ ದೇವರದ್ದೇ ಸ್ವರೂಪ ಅಲ್ವಾ. ಕಂಡವನು ದೇವರನ್ನು ಮೇಲಿನಿಂದ ಕೆಳಗಿನ ತನಕ ಕಂಡ, ಆ ಭಾಗದಿಂದ ಈ ಭಾಗದ ತನಕ ಕಂಡ. ಅದು ತ್ರಿವಿಕ್ರಮ ರೂಪ ಅಂದರೆ ಒಂದೇ ಯಾವ ರೂಪವನ್ನು ಪುಟ್ಟದಾಗಿ ವಾಮನನಾಗಿ ಕಂಡೆನೋ ಅದೇ ಭಗವಂತನ ರೂಪ ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದೆ ಅಂತ ಕಂಡಿತು. ಅದನ್ನು ನಾನು ಹೃದಯದಲ್ಲಿ ಇಟ್ಟುಕೊಂಡಿರಲಿಲ್ಲ ಅಂತ ಗೊತ್ತಾಯಿತು. ಅದನ್ನು ತಲೆ ತಗ್ಗಿಸಿ ನಮಸ್ಕಾರ ಮಾಡಿದ. ಕಾಲಿಟ್ಟು ಅವನನ್ನು ತಳ್ಳಿದ ಅಂತ ಅರ್ಥ. ನಮಗೆ ಒಂದು ರೂಪಕದ ದೃಷ್ಟಿಯಿಂದ ಒಂದು ಸ್ಟೇಜ್ನಲ್ಲಿ ತೋರಿಸುವಾಗ ಅರ್ಥ ಆಗಿಸ್ಬೇಕಲ್ವ, ಅದಕ್ಕೊಂದು ಇರುವಂಥದ್ದು. ಹಾಗೆಯೇ ವೇದವನ್ನು ಕದಿಯುವುದು ಅಂದರೆ ವೇದದ ಪುಸ್ತಕ ತಗೊಂಡು ಹೋಗುವುದು ಅಂತ ಅರ್ಥ ಅಲ್ಲ. ಈಗ ಗೀತೆ ಚೆನ್ನಾಗಿ ಬಾಯಿಗೆ ಬರುವವನಿಗೆ ಅವನ ಎದುರುಗಡೆ ಬಂದು ನಿನ್ನ ಗೀತೆಯನ್ನು ಸುಟ್ಟಾಕ್ತೇನೆ ಅಂದರೆ ಗೀತೆಯನ್ನು ಸುಟ್ಟು ಹಾಕಿದ್ದಲ್ಲ, ಗೀತೆ ಪುಸ್ತಕ ಹೋಯ್ತು. ಅವನ ದುರ್ಬುದ್ಧಿ ಗೊತ್ತಾಯಿತು. ನಮಗೆ ಅವನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅವನನ್ನು ಹೊಡೆದಾಕ್ಬೇಕು, ಬಡ್ದಾಗ. ನಿಜವಾಗಿ ಹೊಡೆದಾಕೋದ್ರಿಂದ ಬಡ್ದಾಕೋದ್ರಿಂದ ಏನೂ ಉಪಯೋಗ ಇಲ್ಲ. ನೀವೇನು ಓದಿದ್ದೀರೋ ಗೀತೆಯನ್ನು ಮತ್ತಷ್ಟು ಹೆಚ್ಚು ಅರ್ಥ ಮಾಡ್ಕೊಂಡು ಇನ್ನಷ್ಟು 4 ಜನಕ್ಕೆ ಹೇಳಿ. ಪ್ರೊಟೆಸ್ಟ್ ಮಾಡೋದು ಅಂದರೆ ಅವನು ಸುಟ್ಟ ಅಂತ ನಾವು ವಾಪಸ್ ಓದಿಯುವುದಲ್ಲ, ಅದರಿಂದ ಏನು ಸಿದ್ಧಿ ಆಗೋದೂ ಇಲ್ಲ. ಆದರೆ ಇವತ್ತಿನ ನಮ್ಮ ಹೋರಾಟದ ಪ್ರಕ್ರಿಯೆ ಆ ಥರ ಕಲ್ಪನೆ ಆಗಿಬಿಟ್ಟಿದೆ. ರೈಟ್ ಟು ಆಸ್ಕ್, ರೈಟ್ ಟು ಲಿವ್. ನಮ್ಮೆಲ್ಲ ಆ್ಯಕ್ಟಲ್ಲೇ ಇದ್ದೇವೆ, ನಾವು ಆ್ಯಕ್ಷನ್ನಲ್ಲಿ ಇಲ್ವೇ ಇಲ್ಲ. ನಾವು ಆ್ಯಕ್ಟ್ ಮತ್ತು ಆ್ಯಕ್ಷನ್ ಎರಡಕ್ಕೂ ವ್ಯತ್ಯಾಸ ಇದೆಯಲ್ವಾ. ಕಾನೂನಲ್ಲಿ ಇರುತ್ತೆ. ನಮಗೆ ರೈಟ್ಸ್ ಮತ್ತು ಡ್ಯೂಟಿಗಳ ಬಗ್ಗೆ ಮಧ್ಯದ ಅಂತರ ತಪ್ಪಿ ಹೋದ್ರಿಂದ ನಾವು ರೈಟ್ಸ್ ಬಗ್ಗೆ ಮಾತ್ರ ಮಾತಾಡ್ತೇವೆ, ಡ್ಯೂಟಿ ಬಗ್ಗೆ ನಾವು ಮಾತಾಡ್ತಿಲ್ಲ. ಹಾಗೆ ಆದರೆ ಶಾಸ್ತ್ರ ನಮಗೆ ಯಾವಾಗಲೂ ಎಚ್ಚರಿಕೆ ಕೊಡೋದು, ಕುರು ಭುಂಕ್ಷ್ವ. ಮೊದಲು ಕುರು, ಕೆಲಸ ಮಾಡು, ಆಮೇಲೆ ಭುಂಕ್ಷ್ವ. ನೀನು ಅಡಿಗೆ ಮಾಡಿದ್ದು ಹೌದಾದರೆ ಊಟ ಮಾಡ್ಲಿಕ್ಕೆ ನಿಂಗೆ ಇದ್ದೇ ಇದೆ. ನೀನು ಅಡಿಗೆ ಮಾಡಿದ್ರೆ ನಂಗೆ ಊಟ ಹಾಕಿ ಅಂತ ಕೇಳಿದರೆ ಯಾವತ್ತೋ ಒಂದು ದಿವಸ ನಿಂಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಒಂದು ದಿವಸ ಹಾಕ್ಬೋದು, 10 ದಿವಸ ಹಾಕ್ಬೋದು. ಮತ್ತು ವರ್ಷ ಇಡೀ ಬರೀ ಊಟ ಮಾಡಲಿಕ್ಕೆ ಇರೋರು ಅಂತಾದರೆ ಅವ್ನು ಮಾಡಿದ್ರು ಅವನಿಗೆ ಏನು ಯಾಕಾಗಿ ಇಷ್ಟ ಆಗುತ್ತೆ? ಅವ್ನು ಕೆಲಸಕ್ಕೆ ಇಟ್ಕೊಂಡಿದ್ರೆ ಬೇರೆ, ಇನ್ನೇನೋ ದುಡಿದು ಬಂದು ಇಲ್ಲಿ ಈ ಊಟ ಅಡಿಗೆ ಅವನಿಗೆ ಸಂಬಳ ಕೊಡ್ತಾ ಇದ್ದಾನೆ. ಏನೂ ಕೆಲಸ ಮಾಡದೆ ವರ್ಷದ 100 ದಿನಗಳು ಕೂಡ ಅಥವಾ 365 ದಿನಗಳು ಕೂಡ ಬರೀ ಊಟಕ್ಕೋಸ್ಕರ ಮಾತ್ರ ಇದ್ದಾನೆ ಅಂತಂದಾಗ ಯಾರು ಅವನನ್ನು ಸಾಕ್ತಾರೆ? ಮೊದಲು ನಮ್ಮ ಕರ್ತವ್ಯ ಮಾಡಬೇಕು, ಅದರ ನಂತರ ಅದಕ್ಕೆ ಫಲವನ್ನು ಕೇಳಬೇಕು. ಕೇಳುವ ಅಗತ್ಯ ಇಲ್ಲ. ಭಗವಂತನ ಮೇಲೆ ನಂಬಿಕೆ ಇದ್ದವನಿಗೆ ಕೇಳಬೇಕಾಗಿಲ್ಲ. ಆದರೂ ಕೆಲವೊಂದು ಸರ್ತಿ ನಮಗೊಂದು ಲೋಕದಲ್ಲಿ ಗಾದೆ ಇದೆ, ತಾಯಿ ಕೂಡ ಮಗು ಅಳದೆ ಹಾಲು ಕೊಡಲ್ಲ ಅಂತ. ಅದು ಖಂಡಿತ ಸುಳ್ಳು. ತಾಯಿ ಆದವಳು ಅಂದರೆ ಹಾಲು ಆ ಮಗುವಿಗೆ ಯಾವ ಕೊಡಬೇಕು ನೋಡಿ ಕೊಟ್ಟೇ ಕೊಡ್ತಾಳೆ. ಅದು ಇತ್ತೀಚಿಗಿನವರ ಗಾದೆ, ಇತ್ತೀಚಿಗಿನವರ ಮನಸ್ಸಿನ ಭಾವನೆಗಳು ಹಾಗೆಲ್ಲ. ಯಾಕೆಂದರೆ ನಮಗೆ ಸೌಂದರ್ಯ ಪ್ರಜ್ಞೆ ಜಾಸ್ತಿಯಾಗಿ ಎಲ್ಲಿ ಮಗುವಿಗೆ ಹಾಲು ಕೊಟ್ಟರೆ ನಮ್ಮ ಸೌಂದರ್ಯ ಹೋಗುತ್ತೋ ಅನ್ನೋ ಭ್ರಮೆ ಹುಟ್ಟಿದ ಮೇಲೆ ಹುಟ್ಟಿದ ಗಾದೆ ಇದು. ಹಾಗಾಗಿ ತಾಯಿ ಯಾವತ್ತೂ ಮಗುವಿಗೆ ಏನು ಬೇಕೋ ಅದನ್ನು ಕೊಟ್ಟೇ ಕೊಡ್ತಾಳೆ ಎನ್ನುವ ಎಚ್ಚರಿಕೆ ಇದ್ದಾಗ ಖಂಡಿತ ಯಾವತ್ತೂ ಯಾವುದನ್ನು ಕಳ್ಕೊಳ್ಳೋದಿಲ್ಲ. ಹಾಗೆ ಬ್ರಹ್ಮದೇವರ ಕೈಯಿಂದ ವೇದ ಹೊರಟು ಹೋಯಿತು ಅಂದರೆ ವೇದದ ಪುಸ್ತಕ ಹೋಯಿತು ಅಂತಲ್ಲ, ವೇದದ ಅರ್ಥದ ಗಮನ ಯಾರಿಗೂ ಸರಿ ಆಗುವುದೇ ಇಲ್ಲ ಅನ್ನೋ ಸ್ಥಿತಿ. ಮಬ್ಬು ಕವಿಯುವಂತೆ ಮಾಡಿದ. ಮತ್ಸ್ಯ ರೂಪ ಬಂದು ಆ ಹಯಗ್ರೀವಾಸುರನನ್ನು ಕೊಂದು ನಾಶಪಡಿಸಿ ವೇದದ ಚಿಂತನೆಯನ್ನು ಮತ್ತೆ ಮೊದಲಿನಂತೆಯೇ ಮೂಡುವಂತೆ ಮಾಡಿದ. ಅಂದರೆ ಚತುರ್ಮುಖ ಅಂದರೆ ಏನು? ನಮ್ಮ ಚಿತ್ತಾಭಿಮಾನಿ, ನಮ್ಮ ನೆನಪಿನ ಬುತ್ತಿ. ಹಳೆಯದು ಓದಿದ್ದು ನೆನಪಾಗದೆ ಹೋದರೆ ಏನೋ ಹೇಳಿದ್ರು ಆಗುತ್ತೆ. ಸ್ವಲ್ಪ ಗುರುಗಳ ಸೇವೆ, ಒಳ್ಳೆಯ ಕೆಲಸ ಅಥವಾ ಒಂದು ದೇವರ ನಾಮಸ್ಮರಣೆ ಇಂಥದ್ದನ್ನೆಲ್ಲ ಮಾಡಿ ಮತ್ತೆ ನಾವು ಜಾಗರೂಕರಾದರೆ ಎಲ್ಲ ಹಳೇದು ನೆನಪಾಗುತ್ತೆ. ಒಂದು ಸರ್ತಿ ಓದಿದ್ದು ಯಾವತ್ತೂ ಅದು ಅಳಿಸಿ ಹೋಗುವುದಿಲ್ಲ. ನಾವು ಚಿತ್ತದ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದು ಹೌದಾದರೆ, ನಾವು ಆಗ ಓದಿದ್ದು ಅಲ್ಲೇ ಅವತ್ತೇ ಮರೆತು ಬಿಟ್ಟಿದ್ರೆ ಮತ್ತೆ ಅದು ನೆನಪರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೂ ಅದು ನೆನಪಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೊಂದು ಸಮಯ ಬಂದಾಗ ಅದು ನೆನಪಾಗ್ಬೋದು. ಆದರೂ ಮರಳಿ ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ನೆನಪುಳಿಯುತ್ತೆ. ಮತ್ಸ್ಯ ಅಂದರೆ ಏನು? ಮದಂ ಸ್ಯತಿ, ನಾನು ಅನ್ನುವ ಮದವನ್ನು ನಾಶ ಮಾಡಿಕೊಂಡ್ರೆ ತನ್ನಿಂದ ತಾನೇ ಎಲ್ಲ ವಿಷಯಗಳು ತಾನಾಗಿ ನೆನಪಾಗುತ್ತೆ.
ನಮಗೆ ಯಾವಾಗ ನಾನು ಅನ್ನುವ ಹಮ್ಮು ಬರುತ್ತೆ, ಎಲ್ಲ ವಿಷಯಗಳು ತಾನಾಗದು ಮರೆತು ಹೋಗುತ್ತೆ. ಯಾಕಂದರೆ ಬೇರೆಯವರು ಮಾಡಿದ್ದು ಅಂತ ಅವನಿಗೆ ಗೊತ್ತಾಗುವುದು ಯಾವಾಗ, ತಾನು ಮಾಡಿದ್ದಲ್ಲ ಅಂತ ಗೊತ್ತಾದರೆ ಮಾತ್ರ ಬೇರೆ ಯಾರು ಮಾಡಿದ್ದು ಅಂತ ಗೊತ್ತಾಗುತ್ತೆ. ಬೇರೆಯವರು ಹೇಳೋದನ್ನು ಕೇಳಿಸ್ಕೊಳ್ಳೋ ಮುಂಚೆನೇ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳೋನಿಗೆ ಎಲ್ಲಿಂದ ಗೊತ್ತಾಗುತ್ತೆ? ಮತ್ಸ್ಯ ರೂಪ ನಮ್ಮ ಮದವನ್ನು ತೆಗೆಯುತ್ತೆ. ಹಾಗಾಗಿ ಮದಿಷ್ಠನಾದವನ ತಲೆಯಲ್ಲಿ ಯಾವಾಗ ಕೊಳೆ ಹೊರಟೋಯ್ತೋ ತನ್ನಿಂದ ತಾನೇ ವೇದದ ಅರ್ಥ ಮೊದಲಿನಂತೆ ಚೆನ್ನಾಗಿ ಸ್ಫುರಿಸಿತು. ಇಷ್ಟೇ ಮತ್ಸ್ಯಾವತಾರ ಅಂತಂದರೆ. ಇಷ್ಟೇ ಅಂದರೆ ಇದು ಒಂದು ಅರ್ಥ, ಇಷ್ಟೇ ಅಂದರೆ ಇಷ್ಟೇ ಅರ್ಥ ಅಂತ ಅರ್ಥಲ್ಲ. ಈ ನೂರಾರು ಯೋಚನೆಗಳನ್ನು ಮಾಡ್ಬೋದು. ನಮಗೆ ಬೆಳಗ್ಗೆ ಎದ್ದಾಗ ಮತ್ಸ್ಯನೇ ಬೇಕು. ನೀರಿಲ್ಲದೆ ಹೋದರೆ, ಟ್ಯಾಪಲ್ಲಿ ನೀರು ಬರಲಿಲ್ಲ ಅಂತ ಇಟ್ಕೊಳ್ಳಿ, ನಮಗೆ ಪೇಟೆ ಜೀವನದಲ್ಲಿ ಅಭ್ಯಾಸ ಆಗಿದ್ದು ಟ್ಯಾಪೇ. ಹಾಗಾಗಿ ನೆಲ್ಲಿ ತೀರ್ಥ ಅಂತ. ಆ ನಳ್ಳಿ ತೀರ್ಥದಿಂದ ಬರಬೇಕಾದ ನೀರೇ ಬೆಳಿಗ್ಗೆ ಬರಲಿಲ್ಲ ಅಂದರೆ ನಮ್ಮ ಶೌಚದಿಂದ ಹಿಡಿದು ಎಲ್ಲ ಕೆಲಸವೂ ಬಂದು ದಿನ ಆರಂಭ ಆಗುವುದೇ ನೀರಿನಿಂದ. ಹಾಗಾಗಿ ಮತ್ಸ್ಯಾವತಾರದಿಂದಲೇ ನಮ್ಮ ಬೆಳಗಿನ ಆರಂಭ. ಮತ್ಸ್ಯ ಏನು ಮಾಡುತ್ತೆ? ಶೌಚ ಮಾಡಿಕೊಳ್ಳುವುದರ ಮೂಲಕ ಮುಖ ತೊಳ್ಕೊಳ್ತೇವೆ, ಬಾಯಿ ತೊಳ್ಕೊಳ್ತೇವೆ, ಮೈಕೈ ತೊಳ್ಕೊಳ್ತೇವೆ. ಇದೆಲ್ಲ ತೊಳ್ಕೊಳ್ಳೋದ್ರಿಂದ ಕೊಳೆ ಹೋಗ್ತಾ ಇರುತ್ತೆ. ಮತ್ಸ್ಯ ನಮ್ಮ ಕೊಳೆಯನ್ನು ತೆಗೆಯೋದಕ್ಕಿರುವಂತಹ ರೂಪ. ಹಾಗಾಗಿ ಮೀನು ನೀರಲ್ಲಿದ್ದೇನು ಮಾಡುತ್ತೆ? ನೀರಿನ ಕೊಳೆಯನ್ನೆಲ್ಲ ತೆಗಿತಾ ಇರುತ್ತೆ. ಆ ಜಾಗದಲ್ಲಿ ಮೀನಿದ್ದರೆ ನೀರನ್ನು ನಾವು ಕುಡಿಲಿಕ್ಕೆ ಬಳಸಬಹುದು ಅಂತ ಅರ್ಥ. ಮೀನು ಬದುಕದೇ ಇರುವ ಸ್ಥಿತಿಯಲ್ಲಿ ಇದೆ ಅಂದರೆ ಆ ನೀರನ್ನು ಯಾವತ್ತೂ ಉಪಯೋಗ ಮಾಡಲಿಕ್ಕೆ ಚೂರು ಸಾಧ್ಯ ಇಲ್ಲ ಅಂತ ಅರ್ಥ. ಹಾಗಾಗಿ ನಮ್ಮ ಮನಸ್ಸು ಅನ್ನುವಂತಹ ಸರೋವರದಲ್ಲಿ ಮೀನಾಗಿ ಈ ಮತ್ಸ್ಯ ರೂಪದ ಚಿಂತನೆಯನ್ನು ಮಾಡಿದರೆ ಅಲ್ಲಿರುವ ಎಲ್ಲ ವಿಷಯದ ವಿಷ ಪದಾರ್ಥಗಳನ್ನು ಹೊರಕ್ಕೆ ಸೆಳೆದು ಹಾಕಿದರೆ ಆವಾಗ ಭಗವಂತನಿಂದ ಆ ಮತ್ತೆ ವೇದದ ಅರ್ಥ ಅನ್ನೋದು ಹೊರಕ್ಕೆ ಸಿಕ್ಕುವುದಕ್ಕೆ ಹೇಗೆ ಸಾಧ್ಯ ಆಯಿತು, ಅದು ಮತ್ತೆ ಸಿಗುವುದು ಅನುಕೂಲ ಆಯಿತು ಅಂತ ಹೀಗೆ ಮತ್ಸ್ಯಾವತಾರದ ಕಥೆಯನ್ನು ಹೇಳಿ ಮುಂದೆ ವೈವಸ್ವತ ಮನ್ವಂತರದ ಕಥೆಯನ್ನು ಹೇಳ್ತಾರೆ. ಅಲ್ಲಿ ಮನುವಿಗೆ 10 ಜನ ಮೊದಲು ಒಂದು ಮಗು ಹುಟ್ಟಬೇಕು ಅಂತ ವಸಿಷ್ಠರಿಂದ ಯಾಗ ಮಾಡಿಸ್ತಾರೆ. ಯಾಗ ಮಾಡಿಸಿದರೆ ಮಧ್ಯದಲ್ಲಿ ಒಂದು ಬೇರೆ ಡೀಲ್ ಆಗಿಬಿಟ್ಟಿದೆ. ಹೆಂಡತಿ ಹೋಗಿ ಋತ್ವಿಜರ ಹತ್ರ ನನಗೆ ಹೆಣ್ಣೇ ಬೇಕು, ದಯವಿಟ್ಟು ಏನಾದರೂ ಮಾಡಿ ನನಗೊಂದು ಹೆಣ್ಣು ಮಾಡಿಕೊಡಿ ಮಗುವನ್ನು ಅಂತ ಕೇಳಿದಾಳೆ. ಅವರು ಮಂತ್ರ ಶ್ರವಣ ಮಾಡುವಾಗ ಹೆಣ್ಣಾಗಲಿ ಅಂತ ಕೊಟ್ಟು ಕಳಿಸಿದ್ದಾರೆ. ವಸಿಷ್ಠರು ಆಜ್ಞೆ ಮಾಡಿದ್ದು, ಆದರೆ ಅಲ್ಲಿ ಶ್ರವಣ ಮಾಡುವವನು ಅದನ್ನು ಬೇರೆಯಾಗಿ ಮಾಡಿದ್ದಾನೆ. ಹುಟ್ಟುವ ಮಗು ಹೆಣ್ಣಾಗಿ ಹುಟ್ಟಿದೆ. ತಲೆ ಬಿಸಿ ಆಯಿತು ಮನುವಿಗೆ. ನಾನು ಮುಂದಿನ ಅಧಿಕಾರವನ್ನು ವರ್ಗಾಯಿಸ್ಲಿಕ್ಕೋಸ್ಕರ ಒಂದು ಗಂಡು ಮಗು ಬೇಕು ಅಂತ ಕೇಳಿದರೆ ಇದು ಹೆಣ್ಣು ಹೇಗಾಯಿತು ಅಂತ ಅವ್ರಿಗೆ ಸಿಟ್ಟು ಬಂತು. ಆಮೇಲೆ ಗೊತ್ತಾಯ್ತು ಇದೆಲ್ಲೋ ಒಳಗಿನ ಅಪೇಕ್ಷೆ ಏನೋ ಬೇರೆ ಆಗಿದೆ ಅಂತ. ಕೊನೆಗೆ ಮತ್ತೆ ಸೂರ್ಯದೇವನ ಹತ್ರ ಹೋಗಿ ಈ ಮಗು ಮತ್ತೆ ವಾಪಸ್ ಗಂಡಾಗಬೇಕು ಅಂತ ಹೋಗಿ ಕೇಳಿದ. ಅಂದರೆ ಮೊದಲು ಹುಟ್ಟುವಾಗ ಅದು ಇಳ ಆಗಿ ಹುಟ್ಟಿತು. ಮತ್ತೆ ವಸಿಷ್ಠರ ಪ್ರಾರ್ಥನೆಯಿಂದ ಸುದ್ಯುಮ್ನಾದ. ದುರ್ದೈವ ಏನು ಅಂದರೆ ಮತ್ತೆ ಒಂದು ಬೇಟೆಗೆ ಅಂತ ಹೋದವನು ರುದ್ರದೇವರ ಶಾಪಕ್ಕೆ ಒಳಗಾದ ಒಂದು ಸ್ತ್ರೀ ಇಳಾವರ್ತ ಅಂತ ಅನ್ನೋ ಜಾಗ. ಅದು ಇಳಾವರ್ತ ಅನ್ನೋ ಜಾಗಕ್ಕೆ ಅವನು ಹೋದರೆ ಮತ್ತೆ ಮೊದಲಿನಂತೆ ಇಳೆಯಾದ. ತಾನು ಕರ್ಕೊಂಡು ಹೋದ ಕುದುರೆ ಸಮೇತ ಹೆಣ್ಣಾಗೋಯ್ತು. ಯಾರು ಹೋದರೂ ಎಲ್ಲ ಸೇವಕರು ಸೇರಿ ಹೆಣ್ಣಾಗೋದ್ರು. ಅಪ್ಪ ಹುಡ್ಕೊಂಡು ಬರುವಾಗ ಹೇಳ್ದ ಬರಬೇಡಪ್ಪ ಅಂದ, ಇಲ್ಲೆಲ್ಲ ಹೆಣ್ಣಾಗ್ಬಿಡ್ತಾರೆ ಅಂತ. ಅಪ್ಪ ಬರಬೇಡ, ಅಮ್ಮ ಆಗ್ತಿಂದ. ಸರಿ, ಕೊನೆಗೆ ವಾಪಸ್ಸು ಬಂದರೆ ಇದನ್ನು ಏನು ಮಾಡೋದು, ಸಮಸ್ಯೆ ಮತ್ತೆ ತಿಳಿ ಆಗಲಿಲ್ಲಲ್ಲ. ವಸಿಷ್ಠರು ಮತ್ತೆ ಪ್ರಾರ್ಥನೆ ಮಾಡಿ ಒಂದಿಷ್ಟು ಕಾಲ ಅವನು ಹೆಣ್ಣಾಗಿಯೂ ಒಂದಿಷ್ಟು ಕಾಲ ಗಂಡಾಗಿಯೂ ಅವನು ಒದಗಿ ಬಂದರೆ ಆಚೆಯಿಂದ ಆ ವರನೂ ಸತ್ಯ ಆಗುತ್ತೆ, ಶಾಪವೂ ಸರಿ ಹೋಗುತ್ತೆ, ನಮ್ಮ ಅಪೇಕ್ಷೆಯೂ ಕೂಡ ಈಡೇರುತ್ತೆ ಅಂತ ಯೋಚನೆ ಮಾಡಿದ. ಹಾಗಾಗಿ ಇಳ ಆಗಿ ಇದ್ದಾಗ ಚಂದ್ರನ ಮಗನಾದ ಬುಧನೊಂದಿಗೆ ಬದುಕು ನಡೆಸಿ ಪುರೂರವಸ್ ಅನ್ನುವ ರಾಜನನ್ನು ಪಡೆದಲು. ಅವನೇ ಮುಂದೆ ಸುದ್ಯುಮ್ನಾದಾಗ ಸುದ್ಯುಮ್ನದಿಂದ ಇನ್ನೊಂದು ವಂಶ ಪರಂಪರೆ ಬೆಳೆಯಿತು. ಮನುವಿಗೆ ಸಮಾಧಾನ ಆಗಲಿಲ್ಲ. ವೈವಸ್ವತನಿಗೆ ನನಗೆ ಮತ್ತೆ ಮಕ್ಕಳು ಬೇಕು ಅಂತ ಅವನು ತಪಸ್ಸು ಮಾಡಿದ, ಪ್ರಾರ್ಥನೆ ಮಾಡಿದ, ಯಾಗಾದಿಗಳನ್ನು ನಡೆಸಿದ. ಆ ಯಾಗದಲ್ಲಿ ಅವನಿಗೆ 10 ಜನ ಮಕ್ಕಳು ಹುಟ್ಟಿದರು. ಆ ಮಕ್ಕಳಲ್ಲಿ ಒಬ್ಬೊಬ್ಬರದ್ದು ವಂಶ. ಅವರೆಲ್ಲರೂ ಕೂಡ ಅತ್ಯಂತ ಒಂದೊಂದು ರೀತಿಯಿಂದ ಧರ್ಮಿಷ್ಠರು, ತಪಸ್ವಿಗಳು. ಅದರಲ್ಲಿ ಒಬ್ಬ ಇಕ್ಷ್ವಾಕು ಮೊದಲಾದ 10 ಮಕ್ಕಳಲ್ಲಿ ಪೃಷಧ್ರ ಅಂತ ಒಬ್ಬ ಇದ್ದ. ಪೃಷಧ್ರ ಹಸುವನ್ನು ಚೆನ್ನಾಗಿ ಸಾಕಿಕೊಂಡು ಬೇಕಾದಷ್ಟು ಸೇವೆ ಮಾಡಿಕೊಂಡಿದ್ದವನು. ಆದರೆ ಒಂದು ಸರ್ತಿ ಹಸುವನ್ನು ಕಾಯ್ತಾ ಇದ್ದವನು ಕತ್ತಲೆಯಲ್ಲಿ ಕಾಣದೆ ಹಸುವನ್ನೇ ಕೊಂದುಬಿಟ್ಟ. ಹುಲಿ ಗರ್ಜಿಸಿತು. ಹುಲಿಯನ್ನು ಕೊಲ್ಲಬೇಕು ಅಂತ ಕಾಣಲಿಲ್ಲ, ಎಲ್ಲಿ ಯಾವ ಹಸುವನ್ನು ಅದು ದಾಳಿ ಮಾಡುತ್ತೋ ಅಂತ ಯೋಚನೆ ಮಾಡಿ ಬೀಸಿದ. ಅದು ಹಸುವಿಗೆ ಬಿದ್ದು ಹೋಯಿತು. ಕೊನೆಗೆ ಅದರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅದನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಋಷಿಗಳನ್ನೆಲ್ಲ ಕೇಳಿಕೊಂಡು ಮುಂದೆ ತುಂಬ ಸಾಧನೆ ಮಾಡಿದ. ಅವನ ನಂತರ ಬರುವವನು ಕರುಷ, ಅದರಲ್ಲಿ ಮುಂದೆ ಬರುವವ ದಿಷ್ಟನ ಮಗ ಒಬ್ಬ ಮರುತ್ತ ಅಂತ. ಇವನ ಹೆಸರು
ಮರುತ್ತಸ್ಯಾವಸನ್ ಗೃಹೇ ಅಂತ ಯಜ್ಞಗಳಲ್ಲೆಲ್ಲ ಇವನ ಹೆಸರು ಹೇಳದೇ ಇದ್ದರೆ ಯಜ್ಞ ಪೂರ್ತಿ ಆಗುವುದಿಲ್ಲ ಅಂತ ಅವನಿಗೊಂದು ಗೌರವ ಇದೆ. ಯಾಗದ ಪರಿಪೂರ್ಣತೆಯನ್ನು ಸಾಧಿಸಿದವ ಇಲ್ಲಿಯ ತನಕ ಅವನು ಮಾಡಿದ ಹಾಗೆ ಯಾರೂ ಮಾಡಿಲ್ಲ ಅಂತ. ಅಷ್ಟು ಅದ್ದೂರಿ, ಅಷ್ಟು ಶ್ರದ್ಧೆ, ಅಷ್ಟು ದಾನ, ಅಷ್ಟು ಅನ್ನಾದಿ ದಾನ, ಅದರ ಜೊತೆಗೆ ಋತ್ವಿಜರನ್ನು ಕರೆದು ಅವರನ್ನು ನೋಡಿಕೊಂಡ ರೀತಿ, ಇದಕ್ಕೆ ಇನ್ನೊಬ್ಬ ಸರಿಸಾಟಿ ಇಲ್ಲ ಅಂತ. ಅಂತಹ ಮರುತ್ತನ ಕಥೆ, ಯಜ್ಞ ಮಾಡಿದ ಕಥೆಯನ್ನು ಹೇಳ್ತಾರೆ. ಅದೇ ಪರಂಪರೆಯಲ್ಲಿ ಶರಿಯಾತಿಯ ಮಗಳ ಸುಕನ್ಯೆಯ ಕಥೆ ಬರುತ್ತೆ. ಸುಕನ್ಯೆ ಕಾಡಿನಲ್ಲಿ ವಿಹಾರಕ್ಕೆ ಅಂತ ಹೋದವಳು ಯಾವುದೋ ಒಂದು ಹುತ್ತದಲ್ಲಿ ಅಡಗಿದ್ದ ಮಿಣುಕು ದೀಪ ಅಂತ ಅಂದುಕೊಂಡು ಕೀಳಲಿಕ್ಕೆ ಹೋದಾಗ ನೆತ್ತರು ಬಂದು ಓಡಿ ಹೆದರಿ, ಕೊನೆಗೆ ತಂದೆ ತಾಯಿಗಳು ಏನಾಯಿತು ಅಂತ ಊರಿನಲ್ಲಿ ದೇಶದಲ್ಲಿ ಎಲ್ಲರಲ್ಲೂ ಒಂದು ಅನರ್ಥ ಕಾದಿದೆ ಅಂತ ಗೊತ್ತಾದಾಗ ತಾಯಿ ಅಪ್ಪನ ಹತ್ರ ಹೋಗಿ ಅಮ್ಮನ ಹತ್ರ ಹೋಗಿ ಇಂಥ ತಪ್ಪು ಮಾಡಿದ್ದೇನೆ ಅಂತ ಇವಳೇ ಒಪ್ಪಿಕೊಳ್ತಾಳೆ. ಹೋದಾಗ ಅಲ್ಲಿ ಋಷಿ ತನ್ನ ತಪಸ್ಸು ಮಾಡಲಿಕ್ಕಾಗದೆ ಒದ್ದಾಡ್ತಾ ಇರೋದು ಗೊತ್ತಾದಾಗ ಇದನ್ನು ಪರಿಹರಿಸಲಿಕ್ಕೆ ಏನು ದಾರಿ ಅಂತ ಕೇಳಿದಾಗ ನಿನ್ನ ಮಗಳನ್ನೇ ಮದುವೆ ಮಾಡಿಕೊಡು ಅಂತ ಕೇಳ್ತಾನೆ. ಮದುವೆ ಮಾಡಿಕೊಟ್ಟ ಮೇಲೆ ದೇಶಕ್ಕಾಗಿ ನಾನು ಮಗಳನ್ನೇ ಇಲ್ಲಿ ತ್ಯಾಗ ಮಾಡ್ತೇನೆ ಅಂತ ಅವನು ಒಪ್ಪಿಕೊಳ್ತಾನೆ. ಅವಳು ಕೂಡ ನನ್ನ ತಪ್ಪಿಗೆ ನನ್ನ ದೇಶ ಒದ್ದಾಡಬಾರ್ದು ಅಂತ ತ್ಯಾಗ ಮಾಡ್ತಾಳೆ. ಕುಟುಂಬ ದೊಡ್ಡದೋ ದೇಶ ದೊಡ್ಡದೋ ಅಂತಂದಾಗ ಯಾವಾಗಲೂ ದೇಶ ದೊಡ್ಡದಾಗುತ್ತೆ ಅಂತ ಅನ್ನೋದನ್ನೇ ನಮ್ಮ ಇತಿಹಾಸ ಯಾವಾಗಲೂ ಕಲಿಸಿದ್ದು. ಆದರೆ ನಮಗೆ ಇವತ್ತು ಕುಟುಂಬನೇ ದೊಡ್ಡದಾಗುತ್ತೆ, ನಮ್ಮ ಮನೆ ಎಷ್ಟು ಜನರನ್ನು ನಾನು ಎಲೆಕ್ಷನ್ನಲ್ಲಿ ನಿಲ್ಲಿಸಲಿ ಅಂತ ಅನ್ನೋದನ್ನೇ ನಾವು ನೋಡ್ತಾ ಇರ್ತೇವೆ. ಅಂಥದ್ರಲ್ಲಿ ಇಲ್ಲಿ ಮಗಳನ್ನೇ ಒಬ್ಬ ಋಷಿಗೆ ಕೊಟ್ಟು ಬಿಡ್ತೇನೆ ಅಂತ. ಅವಳಿಗೂ ಧೈರ್ಯ ಏನು ಅಂದರೆ, ಇಂತಹ ಒಬ್ಬ ಋಷಿ ಶಾಪ ಕೊಡಲಿಲ್ಲ, ಸಿಟ್ಟು ಮಾಡಿಕೊಳ್ಳಿಲ್ಲ, ಕೋಪ ಮಾಡಿಕೊಳ್ಳಿಲ್ಲ, ಬರೀ ಇಷ್ಟರಲ್ಲೇ ದೇಶಕ್ಕಿಷ್ಟು ಅನರ್ಥ ಆಗಿದೆ ಅಂದರೆ ಎಂಥ ದೊಡ್ಡ ತಪಸ್ವಿ, ಅವನ ಸೇವೆ ನನ್ನ ಬದುಕಿನಲ್ಲಿ ಒದಗಿದ ದೊಡ್ಡ ಭಾಗ್ಯ ಅಂತ ಬದುಕಿನುದ್ದಕ್ಕೂ ಒಂದು ಸ್ವಲ್ಪವೂ ಬೇಸರಿಸಿಕೊಳ್ಳದೆ, ನಮಗೊಂದು ಕೆಲಸ ಯಾರಾದರೂ ಹೆಚ್ಚು ಹೇಳಿದ ತಕ್ಷಣ ಅದು ನನ್ನ ಕೆಲಸ ಅಲ್ಲ ಅಂತ ಸಿಟ್ಟು ಬರುತ್ತೆ. ಅಂಥದ್ರಲ್ಲಿ ಯಾವತ್ತೂ ಸಿಟ್ಟು ಮಾಡಿಕೊಳ್ಳದೆ ಪೂರ್ತಿ ಸೇವೆಯನ್ನು ಮಾಡಿ ಆ ಸೇವೆಗೆ ಮೆಚ್ಚಿದಂಥ ಅಶ್ವಿದೇವತೆಗಳು ಅವಳನ್ನು ಪರೀಕ್ಷಿಸಿ ನಮ್ಮ ಜೊತೆಗೆ ಬಾ ಅಂತ ಕರೆದಾಗ ತನ್ನ ಪಾತಿವ್ರತ್ಯದ ಬಲದಿಂದಲೇ ಸುಡಲು ಪ್ರಯತ್ನಿಸಿದಾಗ ತಮ್ಮ ನಿಜ ರೂಪವನ್ನು ತೋರಿ ನಿನ್ನ ಯಜಮಾನನಿಗೆ ಪುಷ್ಟಿಯನ್ನು, ಕಣ್ಣಿಗೆ ಆರೋಗ್ಯವನ್ನು ತಂದುಕೊಡುವಂಥ ಕೆಲಸಕ್ಕೆ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಂತ ಕರೀತಾರೆ. ಕರ್ಕೊಂಡು ಬಂದು ಮುಳುಗು ಹಾಕಿ ಮುಳುಗುವಾಗ ಒಬ್ಬ ಚವನ, ಏಳುವಾಗ 3 ಚವನರು. ಇವಳಿಗೆ ಗಾಬರಿ ಆಗುತ್ತೆ, ಯಾರನ್ನು ಅಂತ ಚವನ ಅಂತ ಗುರುತಿಸುವುದು ಅಂತ. ನನ್ನ ಇಲ್ಲಿಯ ತನಕ ಪಾತಿವ್ರತ್ಯ ಪ್ರಬಲ ಆದರೆ, ಸತ್ಯ ಆದರೆ, ನಾನು ಮಾಡಿದ ದೇವತೆಗಳ ಆರಾಧನೆ ನಿಜ ಆದರೆ, ದೊಡ್ಡವರ ಸೇವೆ ಅಂತ ಅನ್ನೋದನ್ನು ನಾನು ಯಾವತ್ತೂ ದುರ್ಭಾವನೆಯಿಂದ ಮಾಡಿಲ್ಲ ಆದರೆ ನನ್ನ ಗಂಡ ನನಗೆ ಸಿಗಲಿ ಅಂತ ಯೋಚಿಸಿದಾಗ ನಿಜವಾದ ಚವನನ ಗುರುತು ಹತ್ತಿತು. ಮೈ ಬೆವರುತ್ತಾ ಇತ್ತು, ಹೂ ಬಾಡಿ ಹೋಗಿತ್ತು, ಕಣ್ಣು ಮಿಟುಕ್ತಾ ಇತ್ತು, ಕಾಲು ನೆಲಕ್ಕೆ ತಾಕ್ತಾ ಇತ್ತು. ಇದೆಲ್ಲ ಗೊತ್ತಾಗಿ ಚವನನನ್ನು ಗುರುತಿಸಿ ಅವನ ಅನುಗ್ರಹವನ್ನು ಪಡೆದ್ಲು. ಹೀಗೆ ಆ ಕೃತಜ್ಞತೆಗಾಗಿ ಯಾಗವನ್ನು ಮಾಡಿ ಅಶ್ವದೇವತೆಗಳಿಗೆ ನಾನು ಆಹುತಿಯನ್ನು ಕೊಡ್ತೇನೆ ಅಂತ ಕರೀತಾನೆ. ಆಗ ಇಂದ್ರ ಬಂದು ತಡೆದು ಅವರಿಗೆಲ್ಲ ಆಹುತಿ ಇಲ್ಲ ಅಂತ ನಿರಾಕರಿಸ್ತಾನೆ. ಇವರೆಲ್ಲ ಮಲಮಾಂಸವನ್ನೆಲ್ಲ ಮುಟ್ಟಿ ರಕ್ತವನ್ನೆಲ್ಲ ಮುಟ್ಟಿ ಮೈಲಿಗೆ ಆದವರು ಅಂತ. ಆಗ ಚವನ, ಅವರಿಲ್ಲದೆ ಇದ್ದರೆ ಶುಶ್ರೂಷೆ ಮಾಡುವವರೇ ಇಲ್ಲ ಅಂತಾದರೆ ಈ ರೋಗವನ್ನು ಪರಿಹರಿಸುವವರು ಯಾರು? ಹಾಗಾಗಿ ಅವರು ಅನಿವಾರ್ಯವಾಗಿ ಅದೂ ಕೂಡ ಭಗವತ್ ಸೇವೆ ಎನ್ನುವ ದೃಷ್ಟಿಯಿಂದ ಭಿಷಜವು ಅವರು ದೇವತೆಗಳಾಗಿಯೂ ವೈದ್ಯರಾಗಿಯೂ ತಮ್ಮ ಕೆಲಸವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಅವರೂ ಕೂಡ ಯಾಗದಲ್ಲಿ ಆಹುತಿಯನ್ನು ತೆಗೆದುಕೊಳ್ಳಿಕ್ಕೆ ಯೋಗ್ಯರೇ. ಅಲ್ಲಿಗಿಂತ ಮುಂಚೆ ಆಹುತಿ ಇರಲಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲ ಕಥೆಗಳಲ್ಲೂ ನಮಗೆ ಕೆಲವೊಂದು ಅಂಶ ಗೊತ್ತಾಗಬೇಕಾದ್ದೇನು ಅಂದರೆ, ನಮಗೊಂದು ವಿಷಯ ಹೇಳಬೇಕಿರುತ್ತೆ. ವೈದ್ಯರನ್ನು ಎಷ್ಟು ಮುಖ್ಯವಾಗಿ ನಾವು ಗೌರವಿಸಬೇಕು, ಅವರನ್ನು ಯಾವತ್ತೂ ಕೂಡ ನಾವು ಸೈಡ್ ಲೈನ್ ಮಾಡುವ ಹಾಗಿಲ್ಲ. ಅವರೂ ಕೂಡ ಆದರೆ ಶುಚಿತ್ವ ಅನ್ನೋದು ತುಂಬ ಮುಖ್ಯ. ಶೌಚವನ್ನು ಕಾಪಾಡಿಕೊಂಡಂಥವನಾದರೆ ಅವನು ತನ್ನ ಪ್ರಾಮಾಣಿಕವಾದ ನಡೆಯನ್ನು ಭಗವಂತನ ಪೂಜೆಯ ರೀತಿ ನಡೆಸಿದ್ದಾದರೆ ಅವನು ಕೂಡ ಎಲ್ಲರಂತೆ ಅತ್ಯಂತ ಗೌರವಕ್ಕೆ ಅರ್ಹ ಅನ್ನುವ ಎಚ್ಚರಿಕೆಯನ್ನು ಹೇಳುವುದಕ್ಕೋಸ್ಕರ ಈ ಕತೆ ಹೊರಟು ಕೊನೆಗೆ ಯಾಗದಲ್ಲಿ ಇಂದ್ರನ ವಜ್ರಾಯುಧವನ್ನು, ಯಾಕೆಂದರೆ ಇಂದ್ರನಿಗೆ ಚವನನನ್ನು ಸೋಲಿಸುವುದು ದೊಡ್ಡ ಸಂಗತಿ ಅಲ್ಲ, ಆದರೆ ಅವನು ಮಾಡಿದ ಕೆಲಸ ದೊಡ್ಡದಿತ್ತು ಅಂತ ಒಪ್ಪಿಕೊಂಡ. ತಾನು ಸ್ತಂಭೀಭೂತನಾಗಿ ಯಾಗದಲ್ಲಿ ಅಶ್ವಿದೇವತೆಗಳಿಗೂ ಆಹುತಿ ಇದೆ ಅಂತ ಒಪ್ಪಿಕೊಂಡ. ಈ ನಂತರದಲ್ಲಿ ಯಾಗ ಮುಕ್ತಾಯವಾಯಿತು. ಚವನ ಯಾಗವನ್ನು ಎಲ್ಲ ದೇವತೆಗಳಿಗೂ ಆಹುತಿ ಕೊಡುವುದರ ಮೂಲಕ ಮುಗಿಸಿದ. ಅವನ ಪರಂಪರೆಯಲ್ಲಿ ಒಬ್ಬ ನಾಭಾಗ ಅಂತ ಬರ್ತಾನೆ. ಆ ನಾಭಾಗನ ನಂತರದಲ್ಲಿ ಅಂಬರೀಷ. ಈ ಎಲ್ಲ ಕಥೆಗಳು ಮುಂದೆ ಕೃಷ್ಣನ ಕಥೆಗೆ ಹೊಂದಿಕೊಳ್ಳುವಂಥದ್ದು. ಅದನ್ನು ಮತ್ತೆ ಸಂಜೆ 2:15 ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.